ಹಾಯ್ ಎಲ್ಲ ಕರ್ನಾಟಕ ಸ್ಪರ್ಧಾ ಮಿತ್ರರಿಗೂ ನಿಮ್ಮ ಮಂಜುನಾಥ್ ಹಾವೇರಿ ಸರ್ ಮಾಡೋ ನಮಸ್ಕಾರ. ನಾವು KS ಫೌಂಡೇಶನ್ ಕೋರ್ಸನ್ನು KS ಗುರುಜಿ ಟೀಮ್ನವರು ತಂದಿದ್ದೀವಿ. ಸೊ ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದ್ರೆ ನಿಮಗೆ ಕ್ಲಾಸ್ ಇರ್ತದೆ. ಕ್ಲಾಸ್ ಜೊತೆಗೆ ವಿ ಪ್ರೊವೈಡ್ ಯು ದಿ ನೋಟ್ಸ್. ಬೋತ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕ್ಲಾಸು ಮತ್ತು ಕನ್ನಡ ಮತ್ತು ಇಂಗ್ಲೀಷಲ್ಲಿ ನೋಟ್ಸನ್ನು ಪ್ರೊವೈಡ್ ಮಾಡ್ತೀವಿ. ಯಾರು ಕನ್ನಡ ಮೀಡಿಯಂ ಇದ್ದೀರಿ ಕನ್ನಡದಲ್ಲಿ ನೋಟ್ಸನ್ನು ಕೊಟ್ಟರೆ, ಇಂಗ್ಲೀಷ್ ಮೀಡಿಯಂ ಇದ್ದವರಿಗೆ ಇಂಗ್ಲೀಷಲ್ಲಿ ನೋಟ್ಸನ್ನು ಕೊಡ್ತೀವಿ. ರೈಟ್. ಆಮೇಲೆ ಇನ್ನೊಂದು ನಾವು ಇದರ ಸ್ಪೆಷಾಲಿಟಿ ಇನ್ನೊಂದು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ನಿಮಗೆ 1-to-1 ಮೆಂಟರ್ಶಿಪ್ ಇರ್ತದ. ರೈಟ್. ಹಾಗೆ ಮೆಂಟರ್ಶಿಪ್ ಅಗೇನ್ ಗೊತ್ತಿರಲಿ ನಿಮಗೆ. ಹಾಗಿದ್ರೆ ವಿ ಬಿಲೀವ್ ಇನ್ ಕ್ವಾಲಿಟಿ. ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಆಲ್ರೆಡಿ ವಿ ಹ್ಯಾವ್ ಕ್ವಾಲಿಫೈಡ್ ಅಂಡ್ ವಿ ಆಲ್ರೆಡಿ ಅಪಿಯರ್ಡ್ ಇನ್ ಇಂಟರ್ವ್ಯೂಸ್. CSC ಮತ್ತು ನಮ್ಮ PCSC ಏನಿದೆ, ಸೊ ಆಲ್ರೆಡಿ ಇಂಟರ್ವ್ಯೂವನ್ನು ಕೊಟ್ಟವರಿದ್ದೀವಿ. ಸೊ ಹಾಗಾಗಿ ಇದು ಒಂದು ಒಳ್ಳೆ ಅವಕಾಶ. ಎರಡನೇದು ಏನು ಅಂದ್ರೆ 1-to-1 ಮೆಂಟರ್ಶಿಪ್ ಜೊತೆಗೆ ನಾವೇನ್ ಮಾಡ್ಕೊಡ್ತೀವಿ ಅಂದ್ರೆ 6 ಮತ್ತು 12 ಎಲ್ಲಾ ಸಬ್ಜೆಕ್ಟ್ ನ ಮೇನ್ NCERTs ಏನಿದೆ ಅದನ್ನು ಕೂಡ ನಾವು ನಿಮಗೆ ಕವರ್ ಮಾಡ್ಕೊಡ್ತಾ ಇದ್ದೀವಿ. ಸೊ ಮೂರನೇದು ಇಂಪಾರ್ಟೆಂಟ್ ಹೆಂಗಿರುತ್ತೆ ಅಂತಂದ್ರೆ ವೀಕ್ಲಿ ರಿವಿಷನ್ ಮಾಡ್ಕೊಡ್ತೀವಿ. ಅಂದ್ರೆ ವೀಕ್ಲಿ ರಿವಿಷನ್ ಹೆಂಗಪ್ಪ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಜಾಗ್ರಫಿ ಇಲ್ಲಿವರೆಗೂ ಏನಾಗೈತಿ, ಎಕನಾಮಿ ಏನಾಗೈತಿ, ರೈಟ್, ಅದನ್ನಾದ್ರೂ ಡಿಸ್ಕಷನ್ ಮಾಡ್ತೀವಿ. ಇಲ್ಲಾಂದ್ರೆ ಅದ್ರ ರಿಲೇಟೆಡ್ ಕರೆಂಟ್ ಅಫೇರ್ ಏನೇನು ಬಂದೈತಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಹ್ಯಾಂಡ್ ಪಿಕ್ ಮಾಡ್ಬಿಟ್ಟು ಅದನ್ನ ನಿಮಗೆ ರಿವಿಷನ್ ಮಾಡ್ತೀವಿ. ಜೊತೆಗೆ ತಿಂಗಳಿಗೆ ಒಂದ್ಸಾರಿ ತಿಂಗಳಿಗೆ ಎಷ್ಟು ಪೋರ್ಷನ್ ಆಗಿರುತ್ತಲ್ಲ ಅಷ್ಟು ಅದರ ಮೇಲೆ ಅಷ್ಟು ಟಾಪಿಕ್ಸ್ ಗಳ ಮೇಲೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಾವು ನಿಮಗೆ ಕ್ವೆಶನ್ಸ್ ಅನ್ನ, ಅದು 50 ಕ್ವೆಶನ್ಸ್ ಇರ್ಬೋದು, 25 ಕ್ವೆಶನ್ಸ್ ಇರ್ಬೋದು, ರೈಟ್, ಅದು ಫ್ಲೆಕ್ಸಿಬಲ್ ಆಗಿರ್ತದೆ. ಬಟ್ ನಾವು ಏನ್ ಮಾಡ್ತೀವಿ ಅಂದ್ರೆ ಮಂತ್ಲಿ ಒನ್ಸ್ ನಿಮ್ಗೆ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಕ್ವೆಶನ್ಸ್ ಅನ್ನ ಫ್ರೇಮ್ ಮಾಡಿ ಕೊಡ್ತೀವಿ. ಜೊತೆಗೆ ಹಾಗಾಗಿ ಇಲ್ಲಿ ನೀವು ಏನ್ ತಿಳ್ಕೊಬಹುದು ಅಂತಂದ್ರೆ ನಿಮ್ಮ ರೆಗ್ಯುಲರ್ ಅಸೆಸ್ಮೆಂಟ್ ಹೇಗಿದೆ, ಏನ್ ಮಾಡ್ಬೋದು ಅದೆಲ್ಲ ಇರ್ತದೆ. ಸೊ ಜೊತೆಗೆ ಹಾಗಿದ್ರೆ ಇದೇ ತಿಂಗಳು ನವೆಂಬರ್ 9ರಿಂದ ಹೊಸ ಕೋರ್ಸ್ ಅನ್ನ ಲಾಂಚ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಇದರ ಸದುಪಯೋಗ ಮಾಡ್ಕೊಳ್ರಿ. ಸೊ ಹಾಗಿದ್ರೆ ಈಗ ನಾವೇನು ಹಾಗಿದ್ರೆ ಏನು ಕೋರ್ಸ್ ಅನ್ನು ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ, ಸೊ ಇದರ ಸ್ಪೆಷಾಲಿಟಿ ಏನು ಅಂತ ಅಂದಾಗೆ ಆಲ್ರೆಡಿ ಇಲ್ಲಿ ಆಲ್ರೆಡಿ ಇಂಟರ್ವ್ಯೂ ಹೋದವ್ರು ಇರೋದ್ರಿಂದ ಅವ್ರು ನಿಮಗೆ ಕರೆಕ್ಟ್ ಆಗಿ ಹೇಳ್ಬೋದು ವಾಟ್ ಟು ಡೂ ಅಂಡ್ ವಾಟ್ ನಾಟ್ ಟು ಡೂ. ಯಾಕಂದ್ರೆ ಸೊ ಕಾಂಪಿಟೇಟಿವ್ ದುನಿಯಾ ಹೆಂಗಾಗೈತಿ ಅಂತಂದ್ರೆ ಇಟ್ಸ್ ಲೈಕ್ ವಾಟ್ ಹ್ಯೂಜ್, ರೈಟ್, ಸೋ ಮಚ್ ಆಫ್ ಇನ್ಫಾರ್ಮೇಶನ್, ದ ಫ್ಲಡ್ಡಿಂಗ್. ಹೌದಲ್ಲ, ಯಾವುದೋ ಒಂದು ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಿದ್ರೆ ಸಾಕು, ಅಥವಾ ಇವನ್ ಯೂಟ್ಯೂಬ್ ಅನ್ನು ಓಪನ್ ಮಾಡಿದ್ರೆ ಸಾಕು, ರೈಟ್, ಸೋ ಮಚ್ ಆಫ್ ದಿ ದ ಇನ್ಫಾರ್ಮೇಶನ್ ಈಸ್ ಫ್ಲಡ್ಡಿಂಗ್. ಸೊ ಹಾಗೆ ನಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಯಾವ್ದು ಓದ್ಬೇಕು ಯಾವ್ದು ಓದ್ಬಾರ್ದು. ಸೊ ಹಾಗಾಗಿ ಇಲ್ಲಿ ದ ರೈಟ್ ಡೈರೆಕ್ಷನ್ ಕ್ಯಾನ್ ಟೇಕ್ ಯು ಇನ್ ಟು ದಿ आपका जो ಡಿಸೈಡ್ ಗೋಲ್ ಏನಿದೆ, ನೀವೇನ್ ಕನಸ್ಕೊಂಡಿದ್ದೀರಿ ಅದನ್ನ ರೀಚ್ ಆಗ್ಬಹುದು. ಲೆಟ್ ಸ್ಟಾರ್ಟ್. ಹಾಗಿದ್ರೆ ಇವತ್ತಿನ ಕ್ಲಾಸ್ ಒಳಗೆ ಏನ್ ಮಾಡೋಣ ಅಂತಂದ್ರೆ ಆ PYQ ಸೀರೀಸ್ ನಾನು ಏನ್ ತಗೊಂಡ್ಬಂದಿದೆ ಅದನ್ನ ಹಾಗಿದ್ರೆ ಡಿಕೋಡ್ ಮಾಡೋಣ. ಏನಿದೆ ಡಿಕೋಡಿಂಗ್ ಅಂತ ಅಂದ್ರೆ, ಹಾಗಿದ್ರೆ ಒಬ್ಬ ಎಕ್ಸಾಮಿನರ್ ಕ್ವೆಶನ್ ಅನ್ನು ಸೆಟ್ ಮಾಡ್ತಾ ಇದ್ದಾನೆ ಅಂದ್ರೆ, ಹಾಗಿದ್ರೆ ಇವಾಗ ಏನೋ ಒಂದು ಕ್ವೆಶನ್ ತೆಗೆದಿದ್ದಾರೆ, ಹಾಗಿದ್ರೆ ಈ ಕ್ವೆಶನ್ ಅನ್ನ ತೆಗೆದಿದ್ದಾರೆ ಅಂದ್ರೆ ನೆಕ್ಸ್ಟ್ ಏನ್ ಕ್ವೆಶನ್ ತೆಗಿಬಹುದು. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ ಈಗ ಬೆಸ್ಟ್ ಐ ಕ್ಯಾನ್ ಸೇ ದಟ್, ರೈಟ್, ಸಾರಿ ದಟ್ಸ್ ಅಗೇನ್ ಒಂದು ವೇಳೆ ನಾನು ಅದನ್ನ ಹೇಳೋದಾದ್ರೆ, ರೈಟ್, ಫಾರ್ ಎಕ್ಸಾಂಪಲ್ ಇಫ್ ಐ ವಾಂಟ್ ಟು ಸೇ ಕರೆಕ್ಟ್ ಆಗಿ ಅದ್ರ ಬಗ್ಗೆ ಹೇಳೋದಾದ್ರೆ, ರೈಟ್, ಮನಿ ಮಲ್ಟಿಪ್ಲೇಯರ್ ಅಂತ ಇದೆಯಾ, ಫೈನ್. ಸೊ ಇರ್ಲಿ, ಇದು ಮೇ ಬಿ ದ ಫಸ್ಟ್ ಕ್ವೆಶನ್, ಅದು ಫೈನ್ ಇರ್ಲಿ. ಈಗ ಫಾರ್ ಎಕ್ಸಾಂಪಲ್ ಮನಿ ಮಲ್ಟಿಪ್ಲೇಯರ್ ಇದೆ ಅಂತ ಅನ್ಕೊಳ್ಳೋಣ ಈಗ ಸದ್ಯ. ಮನಿ ಮಲ್ಟಿಪ್ಲೇಯರ್ ಇದೆ, ಇದ್ರ ಮೇಲೆ ಆಲ್ರೆಡಿ ಎಕ್ಸಾಮ್ ಅಲ್ಲಿ ಕ್ವೆಶನ್ ಬಂದಿತ್ತು, ರೈಟ್. ಅಗೇನ್ ಏನೋ ಒಂದು ಕ್ವೆಶನ್ ಕೇಳಿದಾನೆ ಅಂತ ಅನ್ಕೊಳ್ಳಿ, ಎಕ್ಸ್ ಟಾಪಿಕ್ ಕ್ವೆಶನ್ ಕೇಳಿದಾನೆ. ಹಾಗಿದ್ರೆ ಒಂದು ಕ್ಲಾರಿಟಿ ಏನು, ಹಾಗಿದ್ರೆ ಆ ಕ್ವೆಶನ್ ಪೇಪರ್ ಸೆಟ್ ಮಾಡೋರು ಹಾಗಿದ್ರೆ ಈ ಟಾಪಿಕ್ ಅನ್ನ ನೋಡಿದ್ದಾರೆ ಅಂದ್ರೆ ಅದರ ಆಜು ಬಾಜು ಇರ್ತಕ್ಕಂಥ ಮೇ ಬಿ X1 ಇರ್ಬೋದು, X2 ಇರ್ಬೋದು, X3 ಇರ್ಬೋದು, X4 ಇರ್ಬೋದು, X5 ಇರ್ಬೋದು, ಹಾಗಿದ್ರೆ ಈ ಎಲ್ಲಾ ಟಾಪಿಕ್ಸ್ ಅನ್ನ ಆತ ನೋಡಿದಾನೆ ಅಂತ. ಹಾಗಾದ್ರೆ ನಿಮ್ಗೆ ಒಂದು ವೇಳೆ ಈ X ಟಾಪಿಕ್ ಓದ್ತಾ ಇದೀವಿ ಅಂದ್ರೆ ಹಾಗೆ ನಿಮಗೆ ಹೆಂಗ್ ಗೊತ್ತಿರಬೇಕು, ನೀವೇನ್ ಗೆಸ್ ಮಾಡೋ ಎಬಿಲಿಟಿ ಇರ್ಬೇಕಂದ್ರೆ ಹಾಗೆ ನಮ್ಮ ನೆಕ್ಸ್ಟ್ ಎಕ್ಸಾಮ್ ಒಳಗ ಮೇ ಬಿ X1 ಆದ್ರೂ ಕೇಳ್ಬೋದು, X2 ಆದ್ರೂ ಕೇಳ್ಬೋದು, X3 ಆದ್ರೂ ಕೇಳ್ಬೋದು, X4 ಆದ್ರೂ X5 ಆದ್ರೂ ಕೇಳ್ಬೋದು. ಯಾಕಂತಂದ್ರೆ ಆಲ್ರೆಡಿ ಅವ್ನು ಏನ್ ಮಾಡಿದಾನೆ, ನಿಮಗೆ X ಟಾಪಿಕ್ ಅನ್ನ ಕೇಳಿದಾನೆ. ಹಾಗೆ ನೆಕ್ಸ್ಟ್ ನಿಮ್ಗೆ ಅದರ ಸರೌಂಡಿಂಗ್ ಟಾಪಿಕ್ಸ್ ಯಾವ್ಯಾವ ಇದಾವೆ ಅಂತಕ್ಕಂತಹ ಕೇಳ್ತಕ್ಕಂಥ ಚಾನ್ಸ್ ಏನಾಗಿರುತ್ತೆ ಅಂದ್ರೆ ಜಾಸ್ತಿ ಇರ್ತದ. ಹಾಗಾಗಿ ನಾವು ಈ ನಮ್ಮ ಕ್ಲಾಸ್ಗಳಲ್ಲಿ, ದ ಮೆಂಟರ್ಶಿಪ್ ಕ್ಲಾಸ್ಗಳಲ್ಲಿ, ದ ರಿವಿಷನ್ ಕ್ಲಾಸ್ಗಳಲ್ಲಿ ನಾವ್ ಏನ್ ಮಾಡ್ಕೊಡ್ತೀವಿ ಅಂತಂದ್ರೆ, ಹಾಗಾದ್ರೆ ಈ ಟಾಪಿಕ್ ಒಂದು ಇದೆ ಅಂತ ಅಂದ್ರೆ, ರೈಟ್, ಅದು PYQs ಆಧಾರ ಇಟ್ಕೊಂಡು ಆ ಟಾಪಿಕ್ ಐತಿ ಅಂದ್ರೆ ಹಾಗಾದ್ರೆ ಆ ಟಾಪಿಕ್ ರಿಲೇಟೆಡ್ ನಾವು ಹೆಂಗ್ ಓದ್ಬೋದು, ಬೇರೆ ಸಬ್ಜೆಕ್ಟ್ಸ್ ಅನ್ನ ಹೆಂಗ್ ಕನೆಕ್ಟ್ ಮಾಡ್ಬೋದು ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಈಗ ಅದನ್ನ ನೋಡ್ತಾ ಹೋಗೋಣ. ಸೊ ಯಾವ ತರ ನಾವು ಕನೆಕ್ಟ್ ಮಾಡ್ತೀವಿ ಈ ಗಳನ್ನ ಅಂತ, ರೈಟ್. ಸೊ ಈಗ ಹಾಗಿದ್ರೆ ರೈಟ್, ಆಮೇಲೆ ಇನ್ನೊಂದು ಹೆಚ್ಚಿನ ಅಗೇನ್ IAS ಮತ್ತು KS ಫೌಂಡೇಶನ್ ಕಂಪ್ಲೀಟ್ ಪ್ರಿಲಿಮ್ಸ್ ಬ್ಯಾಚ್ ಇರ್ತದ. ಕ್ಲಾಸ್ ಫುಲ್ ನೋಟ್ಸ್ ಇದೆ, ಆ ಸಬ್ಜೆಕ್ಟ್ ಇರ್ತದ. ಜೊತೆಗೆ ಇಲ್ಲಿ ಕನ್ನಡ ಅಂಡ್ ಇಂಗ್ಲಿಷ್, ಆಸ್ ಐ ಟೋಲ್ಡ್ ಯು, NCERT
6 ಮತ್ತು 12ನೇ ಸ್ಟ್ಯಾಂಡರ್ಡ್ ಏನಿದೆ ಅವನ್ ಮಾಡ್ಕೊಡ್ತೀವಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅನ್ನು. ಆಮೇಲೆ ಹಾಗೆ ಇನ್ನು ನಿಮಗೆ ಕ್ವೆರೀಸ್ ಬೇಕಾದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ಸ್ ಏನ್ ಕಾಣಿಸ್ತಾ ಇದೆ ಆ ನಂಬರ್ಸ್ಗೆ ಫೋನ್ ಮಾಡ್ರಿ, ರೈಟ್, ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಯು ಕ್ಯಾನ್ ಗೆಟ್ ತಗೋಬಹುದು ಅಂತ. ಹಾಗೆ ಈಗ ಲೆಟ್ಸ್ ಸ್ಟಾರ್ಟ್ ದ ನೋಡಿ. ಹಾಗಾದ್ರೆ ಈಗ ನಾನು ಇಲ್ಲಿ ಕ್ವೆಶನ್ ಅನ್ನು ತಗೊಂಡ್ಬಂದಿದ್ದೀನಿ. ಇದನ್ನ UPSC ಪ್ರಿಲಿಮ್ಸ್ ಒಳಗ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವೆಶನ್. ಇವತ್ತು ಎಂತ ಕ್ವೆಶನ್ಸ್ ಅನ್ನ ತಗೊಂಡ್ಬಂದಿದ್ದೀನಿ ಅಂದ್ರೆ ಯಾವ್ಯಾವ ನಿಮ್ಮ CSC ಒಳಗ ಅಥವಾ PSC ಒಳಗ ಏನು ರಿಪೀಟೆಡ್ ಕ್ವೆಶನ್ಸ್ ಅನ್ನ ಕೇಳಿದಾರಲ್ಲ ಆ ಕ್ವೆಶನ್ಸ್ ಗಳನ್ನ ತಗೊಂಡ್ಬಂದಿದ್ದೀನಿ. ಹಾಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಯಾರಾದ್ರೂ ನಮ್ಮ UPSC ಆಸ್ಪಿರೆಂಟ್ಸ್ ಗಳು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರ್ತದ ಎಷ್ಟು ಸಾರಿ ಇದನ್ನ ಕ್ವೆಶನ್ ಆತ ಕೇಳಿದಾನೆ ಅಂತ. ಹಾಗೆ ಯಾವ ಕ್ವೆಶನ್ ಇದು? ಹಾಗಾದ್ರೆ ಮನಿ ಮಲ್ಟಿಪ್ಲೈಯರ್ ಅಂದ್ರೆ ಏನು? ಹೌದಲ್ಲ? ಹಾಗಾದ್ರೆ ಇಲ್ಲಿ ಕ್ವೆಶನ್ ಏನೈತಿ ಅಂದ್ರೆ ಸರ್ ಹಾಗೆ ಮನಿ ಮಲ್ಟಿಪ್ಲೈಯರ್ ಇನ್ ಎಕಾನಮಿ ಇನ್ಕ್ರೀಸ್ ವಿಚ್ ಆಫ್ ದ ಫಾಲೋಯಿಂಗ್ ಅಂದ್ರೆ ಈ ಹಣದ ಗುಣಕ ಅಂತಕ್ಕಂಥದ್ದು ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಹೆಚ್ಚಾಗ್ತದ ಅಥವಾ ಇದು ಮನಿ ಮಲ್ಟಿಪಲ್ ಜಾಸ್ತಿ ಆಗ್ಬೇಕು ಅಂದ್ರೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥವು ಯಾವ ಜಾಸ್ತಿ ಆಗ್ಬೇಕು ಅಂತ ಕ್ವೆಶನ್ ಕೇಳಿದಾನೆ. ಸೊ ಹಾಗಾದ್ರೆ ಏನ್ ಹೇಳಿದಾನೆ ಅವನು? ನಿಮ್ಮ ಕ್ಯಾಶ್ ರಿಸರ್ವ್ ರೇಷಿಯೋನ ಜಾಸ್ತಿ ಮಾಡ್ರಿ, ಅಥವಾ ನಿಮ್ಮ ಶಾಸನಬದ್ಧ ರೇಷಿಯೋ ಏನಿದೆ ಅಲ್ವಾ, ಪ್ರಮಾಣ ಏನಿದೆ ಅಲ್ವಾ, SLR ಅಂತ ಏನ್ ಕರೀತೀವಲ್ಲ ಅದನ್ನಾದ್ರೂ ಜಾಸ್ತಿ ಮಾಡ್ರಿ, ಅಥವಾ ಬ್ಯಾಂಕಿಂಗ್ ಹ್ಯಾಬಿಟ್ ಅಥವಾ ಈ ನಮ್ಮ ಜನರ ಆ ಒಂದು ಅಭ್ಯಾಸ ಯಾವ್ದ್ರ ಅಭ್ಯಾಸ ಈ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಅಭ್ಯಾಸವನ್ನ ಜಾಸ್ತಿ ಮಾಡುವ ಮೂಲಕ ಅಂತ ಹೇಳ್ತಾ ಇದ್ದಾನೆ. ಇನ್ನೊಂದೇನ್ ಹೇಳ್ತಾ ಇದ್ದಾನೆ ಹಾಗಿದ್ರೆ ಇನ್ಕ್ರೀಸ್ ಇನ್ ದಿ ಪಾಪ್ಯುಲೇಷನ್. ಹಾಗಿದ್ರೆ ಜನಸಂಖ್ಯೆ ಜಾಸ್ತಿ ಮಾಡ್ಬಿಡ್ರಿ, ಮನಿ ಮಲ್ಟಿಪ್ಲೈ ಜಾಸ್ತಿ ಆಗ್ತದ ಅಂತ. ಇದೊಂದು ಟಾಪಿಕ್ ಆಗಿದ್ರೆ ರೈಟ್. ಏನ್ ಕೇಳಿದಾನಪ್ಪ? ಇದೊಂದು ನಮ್ಮ ಎಕ್ಸಾಮ್ ಅಲ್ಲಿ ಒಂದು ಟಾಪಿಕ್ ಕೇಳಿದಾನಂತ ಅನ್ಕೊಳ್ಳಿ. ರೈಟ್, ಒಂದು ಟಾಪಿಕ್ ಅನ್ನ ಕೇಳಿದಾನೆ. ಹಾಗಿದ್ರೆ ಸೊ ಫಾರ್ ಎಕ್ಸಾಂಪಲ್ ನೋಡಿ, ಹಾಗಿದ್ರೆ ಮನಿ ಮಲ್ಟಿಪ್ಲೈಯರ್ ಇದೊಂದು ಟಾಪಿಕ್, ರೈಟ್. ಮನಿ ಮಲ್ಟಿಪ್ಲೈಯರ್ ಅನ್ನೋದು ಏನಪ್ಪಾ? ಇದೊಂದು ಟಾಪಿಕ್ ಅಂತ ಅನ್ಕೊಳ್ಳಿ ಸದ್ಯ, ರೈಟ್. ಇದು ಆಲ್ರೆಡಿ ಎಕ್ಸಾಮ್ ಅಲ್ಲಿ ಸೊ ಇದನ್ನ ಕೇಳಿರೋದ್ರಿಂದ ರೈಟ್ ಮನಿ ಮಲ್ಟಿಪ್ಲೈಯರ್ ಅನ್ನೋದು ಇದೇನಿದು ಸೊ ಟಾಪಿಕ್ ಅಂತ ತೆಗೆದುಕೊಳ್ತಾ ಇದ್ದೀನಿ ನಾನು. ಟೇಕಿಂಗ್ ಇಸ್ ಅ ಟಾಪಿಕ್, ರೈಟ್, ವಿಚ್ ಇಸ್ ಗಿವನ್, ರೈಟ್. ಹಾಗಿದ್ರೆ ಸರ್ ಹಾಗಿದ್ರೆ ಫಸ್ಟ್ ಮನಿ ಮಲ್ಟಿಪ್ಲೈಯರ್ ನಾವೇನ್ ಮಾಡೋಣ ಅಂತಂದ್ರೆ ಫಸ್ಟ್ ಹಂಗಂದ್ರೆ ಏನಂತ ಗೊತ್ತಿರಬೇಕಲ್ಲ. ಸೊ ವಾಟ್ ಇಟ್ ಈಸ್ ಏನಂತ ಗೊತ್ತಿರ್ಬೇಕು, ಏನಿದು, ರೈಟ್. ಸೊ ವಾಟ್ ಇಟ್ ಈಸ್ ಹಾಗಿದ್ರೆ ಏನಿದು ಅನ್ನೋದು ನಮಗೆ ಗೊತ್ತಿರ್ಬೇಕಾಗ್ತದೆ ಫಸ್ಟ್. ಎರಡನೇದು ಇಂಪಾರ್ಟೆಂಟ್ ನನಗೆ ಏನ್ ಗೊತ್ತಿರ್ಬೇಕಾಗಿದ್ರೆ ರೈಟ್ ಇದರ ರೆಲೆವೆಂಟ್ ಟಾಪಿಕ್ಸ್ ಏನಾಗಿದೆ. ಇದರ ರೆಲೆವೆಂಟ್ ಟಾಪಿಕ್ಸ್ ನಾನು ಹೇಳೋದಾದ್ರೆ ಮನಿ ಇದೆಯಾ, ಹಾಗಾದ್ರೆ ಫಸ್ಟ್ ಮನಿ ಬಗ್ಗೆ ಕ್ಲಾರಿಟಿ ಇರಬೇಕಾಗ್ತದೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಹಾಗಾದ್ರೆ ಏನೇನು ಗೊತ್ತಿರಬೇಕು? ಮನಿ ಅಂದ್ರೆ ಏನು, ಟೈಪ್ಸ್ ಆಫ್ ಮನಿ, ಫಿಯಾಟ್ ಮನಿ ಅಂದ್ರೆ ಏನು, ಫಿಡ್ಯೂಷರಿ ಮನಿ ಅಂದ್ರೆ ಏನು, ಪ್ಲಾಸ್ಟಿಕ್ ಮನಿ ಅಂದ್ರೆ ಏನು, ಡಿಜಿಟಲ್ ಮನಿ ಅಂದ್ರೆ ಏನು, ರೈಟ್. ಅದೇ ರೀತಿಯಾಗಿ ಕಮೋಡಿಟಿ ಮನಿ ಅಂದ್ರೆ ಏನು, ಮೆಟಾಲಿಕ್ ಮನಿ ಅಂದ್ರೆ ಏನು, ರೈಟ್. ಸೊ ಇವುಗಳ ಬಗ್ಗೆ ನಾವೇನ್ ಮಾಡ್ತೀವಿ ಅಂದ್ರೆ ಗೊತ್ತಿರಬೇಕಾಗ್ತದ. ಅದ್ರ ಜೊತೆಗೆ ಸೊ ಬೇಸ್ ಮನಿ ಅಂದ್ರೆ ಏನು, ಅಥವಾ ಐ ಕ್ಯಾನ್ ಸೇ ದಟ್ ರಿಸರ್ವ್ ಮನಿ ಅಂದ್ರೆ ಏನು, ಮನಿ ಇನ್ ಬ್ಯಾಂಕಿಂಗ್ ಸಿಸ್ಟಮ್ ಅಥವಾ ಮಾರ್ಕೆಟ್ ಅಂದ್ರೆ ಏನು, M1, M2, M3, M4, ರೈಟ್. ಸೊ ಏನೇನ್ ಗೊತ್ತಿರಬೇಕು ಅಂದ್ರೆ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಫಸ್ಟ್ ಹಾಗಿದ್ರೆ ಈ ಮನಿಯ ಟೈಪ್ಸ್ ಗೊತ್ತಿರ್ತದ ಅಥವಾ ವಿಧಗಳು ಗೊತ್ತಿರಬೇಕಾಗ್ತದ. ಹ್ಯಾಸ್ ಅ ಟೋಲ್ಡ್ ಯು ಆ ಮನಿಯ ವಿಧಗಳ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕಾಗ್ತದ. ಅದಾದ ನಂತರ ಈ ಮನಿ ಬಗ್ಗೆ ಮತ್ತೇನ್ ಕೇಳ್ಬೇಕಾಗಿದ್ರೆ ಅದರ ರೂಪಗಳ ಬಗ್ಗೆ ಡಿಫ್ರೆಂಟ್ ಫಾರ್ಮ್ಸ್ ಅಂತ ಹೇಳಿ ಕರಿತೀನಿ, ರೈಟ್. ನಾನು ಏನಂತ ಕರಿತಾ ಇದ್ದೀನಿ ಹಾಗಿದ್ರೆ ಸೊ ರೂಪಗಳ ಬಗ್ಗೆ, ಆ ರೂಪಗಳು ಯಾವ್ಯಾವ ಇದಾವೆ, ಆ ರೂಪಗಳು ಯಾವ್ಯಾವ ಇದಾವೆ ಅನ್ನೋದು ಗೊತ್ತಿರಬೇಕಾಗ್ತದ. ನಾನು ಹೇಳಿದೆಲ್ಲ ಪ್ರೊಡ್ಯೂಸರ್ ಯಾವೆಲ್ಲ, ಅದೇ ತರ ರೂಪಗಳ ಬಗ್ಗೆ ನಾನು ಹೇಳೋದಾದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾ ಹೋಗ್ಬಿಡ್ತೀನಿ. ಸೊ M1 ಅಂದ್ರೆ ಕೇಳ್ತಾನೆ, M2 ಅಂದ್ರೆ ಕೇಳ್ಬೋದು, M3 ಫೈನ್ ಅಂದ್ರೆ ಕೇಳ್ಬೋದು, M4 ಅಂದ್ರೆ ಕೇಳ್ಬೋದು, NM1 ಅಂದ್ರೆ ಕೇಳ್ಬೋದು, ರೈಟ್. ಅದೇ ರೀತಿಯಾಗಿ ನಿಮ್ಗೆ NM2 ಅಂದ್ರೆ ಗೊತ್ತಿರಬೇಕು, ಬಹಳ ಈಸಿ ಇದೆ. NM3 ಇದೆ, ರೈಟ್. ಒಂದಕ್ಕೊಂದು ಲಿಂಕ್ ಇದೆ. ಇದ್ರ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ನಿಮಗೆ ಏನಾದ್ರೂ ಇದು ಅರ್ಥ ಆಯ್ತು ಅಂದ್ರೆ ಈ ಉಳಿದವು ಕೂಡ ನಿಮ್ಗೆ ಈಸಿಲಿ ಅರ್ಥ ಆಗ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದ. ಆಮೇಲೆ ಹಾಗಿದ್ರೆ ಮನಿ ಅಂತ ಬಂದಾಗ ಸೊ ಡೈರೆಕ್ಟ್ ಆಗಿ ನಮ್ಗೆ ಏನ್ ಗೊತ್ತಿರಬೇಕು, ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನಾವು ಇಲ್ಲಿ ಕನೆಕ್ಟ್ ಮಾಡೋದಾದ್ರೆ ಸೊ ಡೈರೆಕ್ಟ್ ಆಗಿ ಮಾನಿಟರಿ ಪಾಲಿಸಿ ಅಂತಕ್ಕಂಥ ಟಾಪಿಕ್ ಅನ್ನ ಕನೆಕ್ಟ್ ಮಾಡ್ಬೇಕಾಗ್ತದೆ. ಹಣದ ನೀತಿ ಅಥವಾ ಹಣಕಾಸು ನೀತಿ ಅಂತ ಏನ್ ಕರಿತೀವಿ, ಆ ಹಣಕಾಸು ನೀತಿಯನ್ನ ನಾವಿಲ್ಲಿ ಏನ್ ಮಾಡ್ಬೇಕಾಗತ್ತೆ ಹಾಗಿದ್ರೆ ಕನೆಕ್ಟ್ ಮಾಡ್ಬೇಕಾಗ್ತದ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಹಾಗಿದ್ರೆ ಹಣಕಾಸು ನೀತಿ ಒಳಗ ರೈಟ್ ಮತ್ತೇನ್ ಕನೆಕ್ಟ್ ಮಾಡ್ಬೇಕಾಗ್ತದ ಹಾಗಿದ್ರೆ RBI ಅಂತ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಏನ್ ತಗೋಬಹುದು ಹಾಗಿದ್ರೆ RBI. ಹಾಗೆ RBI ಅಂತ ತೆಗೆದುಕೊಳ್ತಾ ಇದೀವಿ ಅಂದ್ರೆ ಸೊ ಫಸ್ಟ್ RBI ನ ಫಂಕ್ಷನ್ಸ್ ಗಳ ಬಗ್ಗೆ ನನಗೆ ಗೊತ್ತಿರ್ಬೇಕು. RBI ನ ಆಕ್ಟ್ ಗಳು ಲೈಕ್ RBI ಆಕ್ಟ್ ಏನಿದೆ 1934 ಇದೆ, ಅದನ್ನ 2016 ಒಳಗೆ ಏನ್ ತಿದ್ದುಪಡಿ ಮಾಡಿದೀವಿ ಅದ್ರ ಬಗ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನಿಮ್ಮ RBI ರೆಗ್ಯುಲೇಷನ್ ಆಕ್ಟ್ ಅಂತ ಏನ್ ಬರ್ತೈತಿ 1949 ಅದು ಕೂಡ ಗೊತ್ತಿರಬೇಕು. ಅದೇ ತರನಾಗಿ ನಿಮ್ಮ RBI ಅದು ಬ್ಯಾಂಕಿಂಗ್ ಕಂಪನೀಸ್ ದ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಆಫ್ 1955 ಅಂತ ಐತಿ, ಅದು ಗೊತ್ತಿರಬೇಕು. ಇಂಡಿಯನ್ ಕಾಯಿನೇಜ್ ಆಕ್ಟ್ 1906 ಗೊತ್ತಿರಬೇಕು. ಅದೇ ತರನಾಗಿ
ಸೊ ಮತ್ತೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅನ್ನ 1966 ಒಳಗೆ ಮಾಡಿದ್ದಾರೆ, ತಿದ್ದುಪಡಿ ಮಾಡಿದ್ದಾರೆ. 1993 ಒಳಗೆ ತಿದ್ದುಪಡಿ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಅರ್ಬನ್ ಕೋಆಪರೇಟಿವ್ಸ್ ಅದಕ್ಕೆ ಏನ್ ಲಿಂಕ್ ಇದೆ, ಹಾಗೆ ಟೈಪ್ಸ್ ಆಫ್ ಕೋಆಪರೇಟಿವ್ಸ್, ಹಿಂಗೆ ಒಂದಕ್ಕೊಂದು ಏನಾಗ್ತದೆ ಹಾಗಿದ್ರೆ. ಸೊ ನಾವ್ ಏನ್ ಮಾಡ್ತಾ ಹೋಗ್ಬೋದಾಗಿದ್ರೆ ಲಿಂಕ್ ಮಾಡ್ತಾ ಹೋಗ್ಬೋದಾಗಿದ್ರೆ. ಆಮೇಲೆ ಜೊತೆಗೆ ಈ RBI ಮತ್ತು ಅಗೇನ್ ಸೆಬಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನಂತ ನೋಡ್ಬೇಕಾಗ್ತದ. ಹಾಗಾದ್ರೆ ಈ RBI ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್. ಹಾಗೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗೂ ಮತ್ತು RBI ಏನಾದ್ರು ರಿಲೇಶನ್ಶಿಪ್ ಇದೆಯಾ, ಅಥವಾ ನಿಮ್ಮ ಸೆಬಿಗೂ ಮತ್ತು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗೂ ಏನಾದ್ರು ಸಂಬಂಧ ಇದೆಯಾ ಅನ್ನೋದನ್ನು ಕೂಡ ನಾನಿಲ್ಲಿ ನೋಡ್ಬೇಕಾಗ್ತದೆ. ಇತ್ತೀಚೆಗೆ ಈ ನಮ್ಮ RBI ಅವರು ತಂದಿರ್ತಕ್ಕಂಥ ಪಾಲಿಸಿಗಳು ಅಥವಾ ಸ್ಕೀಮ್ಸ್ ಗಳು ಯಾವ್ಯಾವ, ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕಂದ್ರೆ ದ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ ಹೇಳಿ ತಂದಿರ್ತಕ್ಕಂಥದ್ದು ಇರ್ಬೋದು, ಅಂತರ್ದೃಷ್ಟಿಯನ್ನು ತಂದಿರ್ತಕ್ಕಂಥದ್ದು ಇರ್ಬೋದು, 100 days 100 pays ಪ್ರೋಗ್ರಾಮ್ ಅನ್ನ ತಂದಿರ್ತಕ್ಕಂಥದ್ದು ಇರ್ಬೋದು, ಸ್ಪೆಷಲ್ ಮೆನ್ಷನ್ ಅಕೌಂಟ್ ಇರ್ಬೋದು, ಫಾರೆನ್ಸಿಕ್ ಆಡಿಟ್ ಇರ್ಬೋದು. ಅದೇ ರೀತಿಯಾಗಿ ಸೊ ಮತ್ತೆ ಹೇಳಬೇಕು ಅಂತಂದಾಗೆ ದ ಮೋಸ್ಟ್ ಇಂಪಾರ್ಟೆಂಟ್ ವಾಟ್ ಯು ಸೇ ಪ್ರೊಜೆಕ್ಟ್ ಸಶಕ್ತ್ ಅಂತ ಹೇಳಿ ಕರಿತೀವಿ. ಆಮೇಲೆ ಪ್ರೊಜೆಕ್ಟ್ ಸಶಕ್ತ್ ಸುನಿಲ್ ಮೆಹ್ತಾ ಕಮಿಟಿ, ಆಮೇಲೆ ಮಿಷನ್ ಇಂದ್ರಧನುಷ್ 2.2 ಅಂತ ಕರೀತಾರೆ. ಬ್ಯಾಂಕಿಂಗ್ ರೀಕ್ಯಾಪಿಟಲೈಸೇಷನ್ ಬಾಂಡ್ಸ್ ಬಗ್ಗೆ ನಾವು ಇಲ್ಲಿ ಮಾತಾಡ್ಬೇಕಾಗ್ತದ. ಹೆಂಗೆ RBI ಇಸ್ ಅ ಸೋಲ್. ಅಗೇನ್ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಸೊ ಫಾರೆಕ್ಸ್, ರೈಟ್, ಫಾರೆಕ್ಸ್ ನ ರೆಗ್ಯುಲೇಟ್ ಮಾಡೋರು, ಫಾರೆಕ್ಸ್ ಅನ್ನ ಲುಕ್ ಆಫ್ಟರ್ ಮಾಡೋರು ಇವರೇ. ಫಾರೆಕ್ಸ್ ಅನ್ನು ತೆಗೆದುಕೊಂಡ್ರೆ ಫಾರಿನ್ ಕರೆನ್ಸಿ ಅಸೆಟ್ ಅಂತ ಅದರಲ್ಲಿ ಇರುತ್ತೆ, ಗೋಲ್ಡ್ ಅಲ್ಲಿ ಇರುತ್ತೆ, SDR ಅಲ್ಲಿ ಇರುತ್ತೆ, ಇನ್ನೊಂದು RTP ಅಂತ ಹೇಳಿ ಇರ್ತದೆ, ರಿಸರ್ವ್ ಟ್ರಾಂಚೆ ಪೊಸಿಷನ್. ಅಂದ್ರೆ ನಾಳೆ ನೋಡಿ ಎಷ್ಟೊಂದು ಸಾರಿ ಎಕ್ಸಾಂಪಲ್ ಕೇಳಿದ್ದಾರೆ. ಯಾಕೆ ಏನ್ ಕೇಳಿದಾನೆ ಹಾಗಿದ್ರೆ ಫಾರೆಕ್ಸ್ ನ ಯಾವ್ಯಾವ ರೀತಿಯಲ್ಲಿ ಇದೆ, ಫಾರೆಕ್ಸ್ ನ ಸೋರ್ಸ್ ಗಳನ್ನ ಹೇಳ್ರಿ ಅಂತ ಕೇಳಿದಾಗ, ಮೂಲಗಳನ್ನ ಹೇಳ್ರಿ ಅಂತ ಕೇಳಿದಾಗ ಇವು ಗೊತ್ತಿರ್ಬೇಕಾ. ಫಾರಿನ್ ಕರೆನ್ಸಿ ಅಸೆಟ್ಸ್ ಅಂದ್ರೆ ಏನು, ಓಕೆ ನಾವು ನೋಡೋಣಂತೆ. ಅದೇ ರೀತಿಯಾಗಿ ಗೋಲ್ಡ್ ಗೊತ್ತಿದೆ, SDR ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್. ಹಾಗಾದ್ರೆ SDR ಅನ್ನ ಯಾರು ಇದು ಮಾಡ್ತಾರೆ, ವಾಟ್ ಯು ಮೀನ್ ಬೈ ಹಾರ್ಡ್ ಕರೆನ್ಸಿ ಅಂದ್ರೆ ಏನು, ಸಾಫ್ಟ್ ಕರೆನ್ಸಿ ಅಂದ್ರೆ ಏನು, ಹೀಟೆಡ್ ಕರೆನ್ಸಿ ಅಂದ್ರೆ ಏನು, ಹಾರ್ಡ್ ಕರೆನ್ಸಿ ಅಂದ್ರೆ ಏನು, ರೈಟ್. ಹಾಗಿದ್ರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು, ಕೋಟಾ ಅಂದ್ರೆ ಏನು ಅಂತ ಹೇಳಿ ಬರ್ತದ. ಸೊ ಕೋಟಾ ಓಕೆ ಅಂದ್ರೆ ಏನು, ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತದ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ RTP ದ ರಿಸರ್ವ್ ಟ್ರಾನ್ಚೆ ಪೊಸಿಷನ್ ಅಂದ್ರೆ ಏನು, ಇನ್ನೊಂದು ಕ್ರೆಡಿಟ್ ಟ್ರಾನ್ಚೆ ಪೊಸಿಷನ್, ರೈಟ್. ಅರ್ಲಿಯರ್ ಇದನ್ನ ನಾವು ಏನು ಕರಿತಾ ಇದ್ವಿ, ಓಕೆ ಇಟ್ ವಾಸ್ ಇನ್ ದ ಫಾರ್ಮ್ ಆಫ್ ಗೋಲ್ಡ್, ಬಟ್ ಇವಾಗ ಇದನ್ನು ಓಕೆ ಫಾರಿನ್ ಕರೆನ್ಸಿ ಸ್ಪೆಷಲಿ ಹಾರ್ಡ್ ಕರೆನ್ಸಿ ಒಳಗೆ ಇರ್ತದ, ರೈಟ್. ಇವೆಲ್ಲ ಗೊತ್ತಿರಬೇಕು. ಆಮೇಲೆ ಫಾರೆಕ್ಸ್ ಗೊತ್ತಾಗೈತಿ ಅಂದ್ರೆ ಟ್ರೇಡ್ ಪಾಲಿಸಿ ಗೊತ್ತಿರಬೇಕು, ರೈಟ್. ಫಾರ್ ಎಕ್ಸಾಂಪಲ್ ಇದು ಗೊತ್ತಾಗೈತಿ ಅಂದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕಿಲ್ಲ. ಹಾಗಿದ್ರೆ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದಿ ಟ್ರೇಡ್ ಪಾಲಿಸಿ. ಹಾಗಿದ್ರೆ ಟ್ರೇಡ್ ಪಾಲಿಸಿ ಒಳಗ ರೈಟ್ ರೆಸ್ಟ್ರಿಕ್ಟಿವ್ ಟ್ರೇಡ್ ಪಾಲಿಸಿ ಅಂದ್ರೆ ಏನು, ರೈಟ್. ಇನ್ನೊಂದು ಏನಪ್ಪಾ ಹಾಗಿದ್ರೆ ಸೊ ಲಿಬರಲೈಸ್ಡ್ ಟ್ರೇಡ್ ಪಾಲಿಸಿ ಅಂದ್ರೆ ಏನು ಗೊತ್ತಿರಬೇಕು, ರೈಟ್. ಹಾಗಿದ್ರೆ ರೆಸ್ಟ್ರಿಕ್ಟಿವ್ ಟ್ರೇಡ್ ಪಾಲಿಸಿ ಒಳಗ ಓಕೆ ನಿಮ್ದು ಕೌಂಟರ್ ವೇಲಿಂಗ್ ಡ್ಯೂಟಿ ಬರ್ತದ, ರೈಟ್. ಅದನ್ನ ಹೇಳ್ಬೋದು ಇಲ್ಲಿ ಕೌಂಟರ್ ವೇಲಿಂಗ್ ಡ್ಯೂಟಿ ಅಂತ ಹೇಳಿ ಕರಿತೀನಿ. ಓಕೆ ಕೌಂಟರ್ ವೇಲಿಂಗ್ ಸೊ ಡ್ಯೂಟಿ ಇರ್ಬೋದು, ಅಥವಾ ಅಗೇನ್ ಐ ಕ್ಯಾನ್ ಟೆಲ್ ಯು ಸೇಫ್ ಗಾರ್ಡ್ ಡ್ಯೂಟಿ ಇರ್ಬೋದು, ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಅಂತ ಹೇಳಿ ಕರಿತೀವಿ. ಅದೇ ತರನಾಗಿ ರೈಟ್ ಆಂಟಿ ಡಂಪಿಂಗ್, ರೈಟ್, ಯು ಕ್ಯಾನ್ ಕಾಲ್ ಇಟ್ ಆಸ್ ಆಂಟಿ ಡಂಪಿಂಗ್ ಡ್ಯೂಟಿಯನ್ನ ಹಾಕ್ರಿ. ಅಥವಾ ಇತ್ತೀಚೆಗೆ ನಡೀತಕ್ಕಂಥ ಪ್ರೊಟೆಕ್ಷನಿಸಮ್ ಅಂತ ಏನ್ ಕರಿತೀವಿ, ಲೈಕ್ ಈ ಡೊನಾಲ್ಡ್ ಟ್ರಂಪ್ ಏನಿದ್ದಾನೆ, ರೈಟ್. ಸೊ ಅದು ಏನ್ ಮಾಡ್ತಾ ಇದ್ದಾನೆ ಹಾಗಿದ್ರೆ ಬೇರೆ ಬೇರೆ ಕಂಟ್ರೀಸ್ ಮೇಲೆ ಇನ್ಕ್ಲೂಡಿಂಗ್ ಇಂಡಿಯಾ, ಹಿ ಇಸ್ ಆಕ್ಚುಲಿ ಇಂಪೋಸಿಂಗ್ ಟ್ಯಾರಿಫ್ಸ್ ಅಲ್ವಾ. ಹಾಗಿದ್ರೆ ಆಕ್ಚುಲಿ ಅದು ರೆಸ್ಟ್ರಿಕ್ಟಿವ್ ಟ್ರೇಡ್ ಪಾಲಿಸಿ ಒಂದು ಲಕ್ಷಣ, ಅಥವಾ ವಿ ಕ್ಯಾನ್ ಸೇ ಪ್ರೊಟೆಕ್ಷನಿಸಮ್ ಅಂತ ಹೇಳಿ ಕರಿತೀವಿ, ರೈಟ್. ಅಥವಾ ಅಷ್ಟೇ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಕಸ್ಟಮ್ ಆಕ್ಟ್ ಆಫ್ 1962 ಅಂತ ಪಾಸ್ ಮಾಡ್ಕೊಂಡಿತ್ತು. ಅದೇ ತರನಾಗಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು, ಯಾವಾಗ ಟ್ರೇಡ್ ಅಂತ ಮಾತಾಡ್ತೀವಲ್ಲ, ದ ಡೈರೆಕ್ಟರೇಟ್ ಜನರಲ್ ಆಫ್ ದ ಟ್ರೇಡ್ ಪಾಲಿಸಿ ಗೊತ್ತಿರಬೇಕು. ಅದ್ರೊಳಗೆ ಸ್ಕೋಮೆಂಟ್ ಅಂತ ಹೇಳಿ ಕರೀತೀವಿ, ಬಹಳ ಇಂಪಾರ್ಟೆಂಟ್. ಈ ಸರಿ ನೀವು UPSC ಪ್ರಿಲಿಮ್ಸ್ ಒಳಗೆ ಡೈರೆಕ್ಟ್ ಕ್ವೆಶ್ಚನ್ ಎಕ್ಸ್ಪೆಕ್ಟ್ ಮಾಡಬಹುದು. ಸ್ಕೋಮೆಂಟ್ ಅಂದ್ರೆ ದ ಸ್ಪೆಷಲ್ ಕೆಮಿಕಲ್ಸ್, ಆರ್ಗನಿಸಮ್ಸ್, ಮಟೀರಿಯಲ್ಸ್, ಇಕ್ವಿಪ್ಮೆಂಟ್ಸ್ ಅಂಡ್ ಟೆಕ್ನಾಲಜೀಸ್ ಅಂತ. ಹಾಗಾಗಿ ಏನಿದು ಅಂತ ಅಂದ್ರೆ ಈಗ ನೆಗೆಟಿವ್ ಇಂಪೋರ್ಟ್ ಲಿಸ್ಟ್ ಅಂತ ಇರುತ್ತೆ. ಹೆಂಗೆ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಬೇರೆ ಇರುತ್ತೆ, ಇಂಪೋರ್ಟ್ ಕವರ್ ಅಂದ್ರೆ ಬೇರೆ ಇರುತ್ತೆ, ಅದೇ ರೀತಿಯಾಗಿ ಡ್ಯೂಟಿ ಕ್ರೆಡಿಟ್ ಸ್ಕ್ರಿಪ್ಟ್ಸ್ ಅಂದ್ರೆ ಬೇರೆ ಇರ್ತದ, ರೈಟ್. ಅದೇ ತರನಾಗಿ ಇಲ್ಲಿ ಏನಿದೆ ಅಂತಂದಾಗೆ ನೆಗೆಟಿವ್ ಇಂಪೋರ್ಟ್ ಲಿಸ್ಟ್ ಅಂತ ಹೇಳಿ ಕರಿತೀವಿ. ಹಾಗೆ ನೆಗೆಟಿವ್ ಇಂಪೋರ್ಟ್ ಲಿಸ್ಟ್ ಅಂತಂದ್ರೆ ಬಿಫೋರ್ ಏನಾದ್ರೂ ಮಾಡ್ಬೇಕಂದ್ರೆ ಎಸ್ ಕಂಡೀಷನ್ಸ್ ಇರ್ತವೆ, ಯು ಹ್ಯಾವ್ ಟು ಫಾಲೋ. ಹಾಗಾದ್ರೆ ಇಲ್ಲೊಂದು ಅದು ವೆಪನ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಆಕ್ಟ್ ಅಂತ ಬರ್ತದೆ 2005ರಲ್ಲಿ, ರೈಟ್. ನೋಡಿ ಫಾರ್ ಎಕ್ಸಾಂಪಲ್ ಯಾವ ಆಕ್ಟ್ ಅಲ್ಲಿ ಇದು ಕವರ್ ಆಗೈತಿ ಅಂದ್ರ, ಯಾಕೆ ವೆಪನ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಆಕ್ಟ್ ಓಕೆ 2005 ಅಂತ ಹೇಳಿ ಕರಿತೀವಿ, ಅಥವಾ ದ ವೆಪನ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಆಕ್ಟ್ ಓಕೆ ದ ಡೆಲಿವರಿ ಆಫ್ ಸಿಸ್ಟಮ್ಸ್, ದ ಪ್ರಿವೆನ್ಷನ್ ಅಥವಾ ಪ್ರೊಹಿಬಿಷನ್ ಆಫ್ ಅನ್ಲಾಫುಲ್ ಆಕ್ಟಿವಿಟೀಸ್ ಆಕ್ಟ್ ಅಂತ ಕೂಡ ಕರೀತಾರೆ. ಅದೇನೇ ಇರಲಿ, ಜಸ್ಟ್ ಸಿಂಪಲ್ ಆಗಿ ಅದನ್ನ ವೆಪನ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಆಕ್ಟ್ 2005 ಅಂತ ಕರೀತಾರೆ. ಇದು ಗೊತ್ತೈತಿ ಅಂದ್ರ ನಿಮ್ಗೆ ಹಾಗಿದ್ರೆ ಇನ್ನೊಂದು ಗೊತ್ತಿರಬೇಕು, ದ ಕೆಮಿಕಲ್ ವೆಪನ್ ಕನ್ವೆನ್ಷನ್ ಆಕ್ಟ್ ಕೂಡ ಗವರ್ಮೆಂಟ್ ಆಫ್ ಇಂಡಿಯಾ ಪಾಸ್ ಮಾಡಿದೆ 2000ರಲ್ಲಿ. ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದ್ರೆ ಓಕೆ ಇಲ್ಲಿ ನಾವು ಮತ್ತೊಂದು ಕನೆಕ್ಟ್ ಮಾಡ್ಬೋದು. ಏನಂದ್ರೆ ಇಡೀ ಜಗತ್ತಲ್ಲಿ ದಟ್ಸ್ ಅಗೇನ್ ಐ ಕ್ಯಾನ್ ಟೆಲ್ ಯು ದ ನಾನ್ ಪ್ರೊಲಿಫರೇಷನ್ ಅಂತ ಇದೆ. ಏನಂತ ಇದೆ, ನಾನ್ ಪ್ರೊಲಿಫರೇಷನ್ ಆಫ್ ದ ನ್ಯೂಕ್ಲಿಯರ್. ಯಾಕಂದ್ರೆ ಇತ್ತೀಚೆಗೆ ನೀವು ನೋಡ್ಬಿಟ್ರೆ ದ ನ್ಯೂಕ್ಲಿಯರ್ ಆರ್ಮ್ ರೇಸ್ ಅಂದ್ರೆ ನಾನ್ ಜಾಸ್ತಿ ನ್ಯೂಕ್ಲಿಯರ್ ಹೊಂದಬೇಕು, ನಾನ್ ಜಾಸ್ತಿ ಹೊಂದಬೇಕು, ರೈಟ್.
ಆಮೇಲೆ ಸ್ಪೆಷಲಿ ಇನ್ನೊಂದು ಹೇಳ್ಬೇಕಾದ್ರೆ ಇತ್ತೀಚೆಗೆ ಇದು ಯಾಕೆ ಮತ್ತೆ ಕರೆಂಟ್ ಅಫೇರ್ ಇಂಪಾರ್ಟೆಂಟ್ ಆಗ್ತೈತಿ ಅಂದ್ರೆ ನೀವು ಓಕೆ ಮತ್ತೆ ಡೊನಾಲ್ಡ್ ಟ್ರಂಪ್ ಏನ್ ಹೇಳಿದ್ದಾರೆ ಅಂತಂದಾಗ ಎಸ್ ನಾನು ಏನ್ ಮಾಡ್ತೀನಿ ಹಾಗಿದ್ರೆ ಓಕೆ ಆರ್ಡರ್ ಓಕೆ ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಆರ್ಡರ್ ಮಾಡಿದೀವಿ ಏನಕ್ಕೆ ಅಂತ ಅಂದಾಗೆ ಎಸ್ ನೀವು ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಶುರು ಮಾಡಿ ನೋಡಿ 1974 ಅಲ್ಲಿ ಇಂಡಿಯಾ ಮಾಡಿತ್ತು 1998 ಅಲ್ಲಿ ಮತ್ತೆ ಅದನ್ನ ಮಾಡ್ಕೊಂಡಿತ್ತು ಓಕೆ ಇಡೀ ವರ್ಲ್ಡ್ ಫಸ್ಟ್ ಓಕೆ ಏನು ದ ಪೀಸ್ ಕಾನ್ಸ್ಟಿಟ್ಯೂಷನ್ ಅಂತಾನೆ ಹೆಸರಾಗಿರ್ತಕ್ಕ ಜಪಾನ್ ಅವರು ಕ್ರಿಟಿಸೈಸ್ ಮಾಡಿದ್ರು ರೈಟ್. ಅದಾದ ನಂತರ ಇಂಡಿಯಾ ಜೊತೆಗೆ ಏನ್ ಮಾಡಿದ್ರು ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡಿದ್ರು. ಅದೇನೇ ಇರಲಿ ಆದ್ರೆ ಈಗ ಏನ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ನಾನ್ ಪ್ರೊಲಿಫರೇಷನ್ ಆಗ್ಬೇಕಾಗಿರ್ತಕ್ಕಂಥ ಜಾಗದಲ್ಲಿ ಮತ್ತೆ ಪ್ರೊಲಿಫರೇಷನ್ ಆಗ್ತಾ ಇದೆ. ಹಾಗೆ ಇದನ್ನ ನಾವು ಹೇಳ್ಬೇಕು ಅಂದ್ರೆ ಇಲ್ಲಿ ಏನೇನು ಮತ್ತೆ ನಾವು ಕನೆಕ್ಟ್ ಮಾಡಬಹುದು ಅಂತಂದ್ರೆ ನೋಡಿ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ ಇದೆಯಾ, ಆಮೇಲೆ ಡಿಪಾರ್ಟ್ಮೆಂಟ್ ಆಫ್ ಅಟೋಮಿಕ್ ಎನರ್ಜಿ ಇದೆಯಾ, ಇಂಡಿಯಾದ 1948 ಆಕ್ಟ್ ಅಲ್ಲಿ ಪಾಸ್ ಮಾಡಿದಾರ. ಆಮೇಲೆ ಅದೇ ರೀತಿಯಾಗಿ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೆಲ್ಲ ಗೊತ್ತಿರ್ತದ ನಾನ್ ವಾಟ್ ಯು ಸೇ ದಟ್ NPT ಅಂತ ಹೇಳಿ ಕರಿತೀವ, ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂತ ಕರಿತೀವಲ್ಲ ರೈಟ್. ಅಲ್ಲಿ ನ್ಯೂಕ್ಲಿಯರ್ ಸ್ಟೇಟ್ ನಾನ್ ನ್ಯೂಕ್ಲಿಯರ್ ಸ್ಟೇಟ್ ಅಂತ ಡಿವೈಡ್ ಮಾಡ್ಕೊಳ್ತಾರೆ. ಓಕೆ NPT ಬಂತು, NPT ಬಂದ ನಂತರ NSG ಅಂತ ಹೇಳಿ ನಾವು ತಗೊಬಂದಿದ್ವಿ. ಐ ಹೋಪ್ ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಓಕೆ NSG ಆದ ನಂತರ ಸೊ ಮತ್ತೆ ನಾವು ಐ ಥಿಂಕ್ ಅದು 1974 ಅಲ್ಲಿ NSG ಓಕೆ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ಅಂತ ನಾವೇನ್ ಮಾಡ್ಕೊಂಡಿದ್ವಿ ಅದು ಇರ್ಬೋದು. ಅದಾದ ನಂತರ ಮಲ್ಟಿಪಲ್ ಆಗಿ ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯಾ ಗ್ರೂಪ್ ಅಂತ ಹೇಳಿ ತಗೊಬಂದಿದ್ದೀವಿ. ಆಮೇಲೆ ನಿಮ್ಮ ವಾಟ್ ಯು ಸೇ ದಟ್ the chemical what do you say that upkey so ilide alwa the chemical weapons convention anta ತಗೊಂಡ್ಬಂದಿವಿ, biological weapon convention ಅಂತ ಹೇಳಿ ತಗೊಂಡ್ಬಂದಿದ್ದೀವಿ. ಅಷ್ಟೇ ಅಲ್ಲದೆ ಆಸ್ಟ್ರೇಲಿಯಾ ಗ್ರೂಪ್ ಅಂತ ತಗೊಂಡ್ಬಂದಿದ್ದೀವಿ, ವೆಸ್ಟರ್ನ್ ಅರೇಂಜ್ಮೆಂಟ್ ಅಂತ ತಗೊಂಡ್ಬಂದಿದ್ದೀವಿ, ಹೇ ಕೋಡ್ ಆಫ್ ಕಂಡಕ್ಟ್ ಅಂತ ತಗೊಂಡ್ಬಂದಿದ್ದೀವಿ, ಫಿಸೈಲ್ ಮಟೀರಿಯಲ್ ಕಟ್ ಆಫ್ ಟ್ರೀಟಿ ಅಂತ ತಗೊಂಡ್ಬಂದಿದ್ದೀವಿ. ಆಮೇಲೆ INF ರೈಟ್ ದಟ್ಸ್ ಮೋಸ್ಟ್ ಪಾಪ್ಯುಲರ್, ಇದು ಕೂಡ ನ್ಯೂಸ್ ಅಲ್ಲಿ ಇದೆ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ನಿಮಗೆ ಕೇಳತಕ್ಕಂತ ಚಾನ್ಸ್ ಇದೆ ರೈಟ್. ನ್ಯೂಕ್ಲಿಯರ್ ಫೋರ್ಸ್ ಟ್ರೀಟಿ ಅಂತ ಏನ್ ಕರಿತೀವಿ, ಇಂಟರ್ನ್ಯಾಷನಲ್ ದ ನ್ಯೂಕ್ಲಿಯರ್ ಫೋರ್ಸ್ ಟ್ರೀಟಿ ಅಂತ ಏನ್ ಕರಿತೀವಿ ಅದು ಕೂಡ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನ್ಯೂ ಸ್ಟಾರ್ಟ್ 1.0 ನ್ಯೂ ಸ್ಟಾರ್ಟ್ 1.0 ಅದು ಸ್ಟಾರ್ಟ್ ಅಂತ ಕರೀತಾರೆ, ಸ್ಟಾರ್ಟ್ 1.0 ಆಮೇಲೆ ಸ್ಟಾರ್ಟ್ 2.0 ಅಂಡ್ ಇತ್ತೀಚೆಗೆ 2010 ಅದನ್ನೇ ಒಬಾಮಾ ಐ ಥಿಂಕ್ ಸೊ ಇಫ್ ಐ ಆಮ್ ನಾಟ್ ರಾಂಗ್ ಅದನ್ನ ಅವ್ರು ಏನ್ ಮಾಡ್ತಾರೆ ನ್ಯೂ ಸ್ಟಾರ್ಟ್. ಹಾಗೆ ಇದು ಕೂಡ UPSC ಒಳಗ ಡೈರೆಕ್ಟ್ ಆಗಿ ಕೇಳಿದ್ದಾರೆ. ಓಕೆ ಸೊ ಈ ತರನಾಗಿ ಸೊ ಬೇರೆ ಬೇರೆ ಓಕೆ ಏನಿದೆ ಹಾಗಿದ್ರೆ ನಮ್ದು ಏನೋ ಎಕ್ಸ್ಪೋರ್ಟ್ ಕಂಟ್ರೋಲ್ ರೆಸಿಮ್ ಇರೋದ್ರಿಂದ ಏನ್ ಮಾಡ್ಕೊಂಡಿದ್ವಿ ನಾವು ಇಂಡಿಯಾಸ್ ಓಕೆ ಕೆಲವೊಂದಕ್ಕೆ ಮೆಂಬರ್ ಆಗಿದೆ ಎಕ್ಸೆಪ್ಟ್ NSG ಬಿಟ್ರೆ ಓಕೆ ಇವನ್ NPT ಕೂಡ ನಾವು ಸೈನ್ ಮಾಡಿಲ್ಲ. ಹಾಗಾಗಿ ಇಂಡಿಯಾ ಕೆಲವೊಂದಕ್ಕೆ ಸೈನ್ ಮಾಡಿರೋದ್ರಿಂದ ಇವ್ರು ಏನ್ ಮಾಡಿದ್ದಾರೆ ಸ್ಕಾಮೆಟ್ ಅನ್ನ ತಗೊಂಡ್ರೆ ಅದರ ಅಂಡರಲ್ಲಿ ಅಂತಂದ್ರೆ ವೆಪನ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಆಕ್ಟ್ ಅಂತ 2005, ಇನ್ನೊಂದು ಕೆಮಿಕಲ್ ವೆಪನ್ ಕನ್ವೆನ್ಷನ್ ಆಕ್ಟ್ 2000 ಅಂತ ಹೇಳಿ ಕನೆಕ್ಟ್ ಮಾಡಿದ್ದಾರೆ. ಹಿಂಗೆ ಸೊ ಫಾರೆಕ್ಸ್ ಅಲ್ಲಿ ಮತ್ತೆ ಇನ್ನು ಹೇಳ್ತಾ ಹೋಗ್ಬೋದು, ದಟ್ಸ್ ಫೈನ್. ಈಗ ಅದು ಬೇಡ ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಈ ತರ ಒಂದು ಟಾಪಿಕ್ ಸಿಕ್ಕಿತಾ. ಆಮೇಲೆ ಸೆಬಿ ಇದೆಯಾ, ಸೆಬಿ ಬಗ್ಗೆ ಡೀಟೇಲ್ ಆಗಿ ಗೊತ್ತಿರಬೇಕು. ಆಮೇಲೆ ಡೆಪಾಸಿಟರೀಸ್ ಆಕ್ಟ್ ಆಫ್ 1996 ಏನ್ ಹೇಳ್ತೈತಿ, ಆಮೇಲೆ ಇಲ್ಲಿ ಬುಲ್ ಅಂದ್ರೆ ಏನು, ಆಮೇಲೆ ಪೇಡ್ ಅಪ್ ಕ್ಯಾಪಿಟಲ್ ಅಂದ್ರೆ ಯಾಕಂದ್ರೆ ಪೇಡ್ ಅಪ್ ಕ್ಯಾಪಿಟಲ್ ಅಂತ ಗೊತ್ತಿಲ್ಲ ಅಂತ ಅಂದ್ರೆ ನಮಗೆ ಪೇಮೆಂಟ್ ಬ್ಯಾಂಕ್ಸ್, ಆಮೇಲೆ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂತ ಇದೆ, ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂತ ಇದೆ, ಅಥವಾ ಸ್ಮಾಲ್ ಬ್ಯಾಂಕ್ಸ್ ಅಂತ ಇದೆ ರೈಟ್. ಯಾಕಂದ್ರೆ ಪ್ರತಿಯೊಂದಕ್ಕೂ ನೀವು ಪೇಡ್ ಅಪ್ ಕ್ಯಾಪಿಟಲ್ ನೋಡ್ತಾ ಹೋದ್ರೆ ಬೇರೆ ಬೇರೆನೇ ಇರುತ್ತೆ. ಹಾಗಾಗಿ ಪೇಡ್ ಅಪ್ ಕ್ಯಾಪಿಟಲ್ ಅಂದ್ರೆ ಏನು, ಇಶ್ಯೂ ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಲ್ವಾ, ಇಶ್ಯೂ ಕ್ಯಾಪಿಟಲ್ ಅಂದ್ರೆ ಏನು, ಅಥವಾ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂದ್ರೆ ಏನು, ಓಕೆ ಅದು ಸ್ವೆಟ್ ಓಕೆ ಶೇರ್ ಅಂದ್ರೆ ಏನು, ಸ್ಕ್ರಿಪ್ಟ್ ಶೇರ್ಸ್ ಅಂದ್ರೆ ಏನು, ಪೆನ್ನಿ ಶೇರ್ಸ್ ಅಂದ್ರೆ ಏನು ರೈಟ್. ಅದೇ ರೀತಿಯಾಗಿ ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ದಿ ಮ್ಯೂಚುವಲ್ ಫಂಡ್ಸ್ ಇದಾವೆ, ಓಪನ್ ಎಂಡೆಡ್ ಇದೆ, ಕ್ಲೋಸ್ ಎಂಡೆಡ್ ಇದೆ, ETFs ಅಂತ ಹೇಳಿ ಕರಿತೀವಿ. ಆಮೇಲೆ ಇಲ್ಲಿ ಮತ್ತೆ ಡೆರಿವೇಟಿವ್ಸ್ ನಾವು ಟ್ರೇಡ್ ಮಾಡ್ತೀವಿ, ಕಮೋಡಿಟೀಸ್ ಅಂತ ಹೇಳಿ. ಹಾಗೆ ಕಮೋಡಿಟೀಸ್ ಅಲ್ಲಿ ದ ಫಾರ್ವರ್ಡ್ ಮಾರ್ಕೆಟ್ ಅಂದ್ರೆ ಏನು, ಫ್ಯೂಚರ್ ಮಾರ್ಕೆಟ್ ಅಂದ್ರೆ ಏನು, ಆಪ್ಷನಲ್ ಮಾರ್ಕೆಟ್ ಅಂದ್ರೆ ಏನು, ಸ್ವಾಪ್ ಅಗ್ರಿಮೆಂಟ್. ಹಾಗೆ ಸ್ವಾಪ್ ಅಗ್ರಿಮೆಂಟ್ ಅಗೇನ್ ಚಿಯಾಂಗ್ ಮೈ ಇನಿಷಿಯೇಟಿವ್ ಇಸ್ ದ ಮೋಸ್ಟ್ ಪಾಪ್ಯುಲರ್, ಏಬರ್ ಅಂತ ಹೇಳಿದೆ, ಇಕೋ ಅಂತ ಹೇಳಿದೆ ರೈಟ್. ಇವೆಲ್ಲ ಟಾಪಿಕ್ಸ್ ಗಳನ್ನ ನಾವೇನ್ ಮಾಡ್ಬೇಕಾಗ್ತದೆ, ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಆದ್ರೆ ಯಾಕಂದ್ರೆ ಒಂದು ಟಾಪಿಕ್ ಸಿಗ್ತಾ ನಾಳೆ ಏನ್ ಮಾಡ್ಬೋದಾಗಿದ್ರೆ ಅವನು ರೈಟ್ ಹೀಗೆ ಬೇರೆ ಬೇರೆ ರೀತಿಯಲ್ಲಿ. ಹಾಗಿದ್ರೆ ನಾಳೆ ಏನ್ ಕ್ವೆಶನ್ ಕೇಳ್ಬೋದು ಅವನಾಗಿದ್ರೆ RBI ಬಗ್ಗೆ ಡೀಟೇಲ್ ಆಗಿ ಕೇಳ್ಬೋದು ರೈಟ್. ಹಾಗಿದ್ರೆ ವಾಟ್ ಯು ಮೀನ್ ಬೈ ಮನಿ ಅಪ್ಲಿಕೇಶನ್ ಅಂದ್ರೆ ಏನು, ಹಾಗೆ ಮನಿ ಅಪ್ಲಿಕೇಶನ್ ಯಾರು ತಗೊಬಂದಿದ್ದಾರೆ, ಅದ್ರ ಕ್ಯಾರೆಕ್ಟರ್ ಏನು, ಅಥವಾ 100 days ಯಾರು ತಗೊಬಂದಿದ್ದಾರೆ, ಏನಿದ್ರ ಸ್ಪೆಷಾಲಿಟಿ. ಅದೇ ರೀತಿ ಹೇಳಿದ್ರೆ ಸ್ಪೆಷಲ್ ಮೆನ್ಷನ್ ಅಕೌಂಟ್ 0 ಅಂದ್ರೆ ಏನು, ಒಂದ್ ಕಡೆಗೆ ಕೊಟ್ಬಿಟ್ಟು ಮ್ಯಾಚ್ ದ ಫಾಲೋವಿಂಗ್ ಕೇಳ್ಬೋದು. ಹೀಗೆ ಸೋ ಮೆನಿ ಥಿಂಗ್ಸ್ ಅನ್ನ ರೈಟ್. ಆಮೇಲೆ ಕ್ಯಾಮೆಲ್ಸ್ ರೇಟಿಂಗ್ ಅಂದ್ರೆ ಏನು ರೈಟ್, ಅಥವಾ ನಿಮ್ಮ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಯನ್ನ ಯಾವ ತರ ರೆಗ್ಯುಲೇಟ್ ಮಾಡ್ತೀವಿ, ಯಾರು ಅಕ್ರಿಡೇಟ್ ಮಾಡ್ತಾರೆ, ಯಾರು ರೆಗ್ಯುಲೇಟ್ ಮಾಡ್ತಾರ, ಯಾವುದು ಗವರ್ನಮೆಂಟ್ ಇದೆ, ಯಾವುದು ಪ್ರೈವೇಟ್ ಇದೆ ರೈಟ್. ಈ ತರ ಹಲವಾರು ಟಾಪಿಕ್ಸ್ಗಳಿದಾವೆ. ಸೊ ನಾವೇನ್ ಮಾಡ್ಬೇಕಾಗ್ತದೆ ಇಲ್ಲಿ ಹಾಗಿದ್ರೆ ಎಂಟೈರ್ RBI ಬಗ್ಗೆ ನಾವು ಓದ್ತಾ ಇದೀವಿ ಅಂದ್ರೆ ಅದ್ರ ಡೀಟೇಲ್ಸ್ ಸುತ್ತಮುತ್ತಲು ಏನೇನ್ ಬರ್ತದ, ಜೊತೆಗೆ
ಫ್ಯಾಕ್ಚುವಲ್ ಥಿಂಗ್ಸ್ ಲೈಕ್ ಮೊದಲ RBI ಗವರ್ನರ್ ಯಾರಿದ್ದಾರೆ, ಓಕೆ ಈಗಿನ ಗವರ್ನರ್ ಯಾರಿದ್ದಾರೆ ಅವ್ರು ನಾವು ಕೂಡ ಹೇಳ್ಕೊಡ್ತೀವಿ, ರೈಟ್. ಬಟ್ ಇಲ್ಲಿ ಫಸ್ಟ್ ಇಂಪಾರ್ಟೆನ್ಸ್ ನಾವು ಎದು ಕೊಡ್ತಾ ಇದೀವಿ ಅಂದ್ರೆ ಬೇಸಿಕ್ಸ್ಗೆ. ಹಾಗೆ ಮತ್ತಿಲ್ಲ ಇದಕ್ಕೆ ಮತ್ತೆ ಏನ್ ಮಾಡ್ತಾ ಹೋಗ್ಬೋದಾಗಿದ್ರೆ, ಸೊ RBI ಅಂತಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಇದೆ. ಸೊ ಫಾರೆಕ್ಸ್ ಅಂತ ಅಂದಾಗೆ ಸವರಿನ್ ವೆಲ್ತ್ ಫಂಡ್ ಅಂತ ಹೇಳಿ ಓದ್ತೀವಿ. ಓಕೆ, ಸವರಿನ್ ವೆಲ್ತ್ ಫಂಡ್ ಅಂತ ಅಂದ್ರೆ ಈ ನಮ್ಮ ಸರ್ಕಾರ, ವೆಲ್ತ್ ಇಲ್ಲಿ ಸವರಿನ್ ಅಂದ್ರೆ ಸರ್ಕಾರ, ಸರ್ಕಾರದ ಸಂಪನ್ಮೂಲದ ಓಕೆ ಫಂಡ್ ಅಂತ ಹೇಳಿ ಕರಿತೀವಿ. ಸೊ ಏನಿದು, ಓಕೆ ಅಲ್ಲಿ ಹಾಗೆ ನಾವು ಏನ್ ಮಾಡ್ತೀವಿ ಅಂದ್ರೆ NIFF, ಇದ್ರ ಬಗ್ಗೆ ಕ್ವೆಶನ್ ಆಲ್ರೆಡಿ ಎಕ್ಸಾಂಪಲ್ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ದಾರೆ. ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂದ್ರೆ ಏನು, ಹಾಗೆ ಇದನ್ನು ಓದ್ತಾ ಇದೀವಿ ಅಂದ್ರೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂದ್ರೆ ಏನು, ಇದನ್ನು ಓದ್ತಾ ಇದೀವಿ ಅಂತ ಅಂದಾಗೆ ಸೊ ನಿಮ್ಗೆ ಇನ್ನೊಂದು ಗೊತ್ತಿರ್ಬೇಕು ಇಲ್ಲಿ. ಎಸ್, ಓಕೆ ಇದು ಓಕೆ ಅದಕ್ಕಿಂತ ಮುಂಚೆ ಇದ್ರಲ್ಲಿ ಏನ್ ಗೊತ್ತಿರ್ಬೇಕು ಅಂದ್ರೆ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ನ್ಯಾಷನಲೈಸೇಷನ್ ಅಂದ್ರೆ ಏನು, ಪ್ರೈವೇಟೈಸೇಷನ್ ಅಂದ್ರೆ ಏನು, ಮಹಾರತ್ನಾಸ್ ಅಂದ್ರೆ ಏನು, ಮಿನಿ ರತ್ನಾಸ್ ಅಂದ್ರೆ ಏನು, ನವರತ್ನಾಸ್ ಅಂದ್ರೆ ಏನು, ರೈಟ್. ಅದೇ ತರನಾಗಿ ಸೊ ಯಾವಾಗ ನಾವು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಬಗ್ಗೆ ನಾವು ಓದ್ತೀವಲ್ವಾ, ಹಾಗಾದ್ರೆ ಇದರ ಆದಾಯ ಏನೇ ರಿಸೀವ್ ಮಾಡಿದ್ರೆ ಓಕೆ ಟ್ಯಾಕ್ಸಿಗೆ ಹೋಗುತ್ತೋ ನಾನ್ ಟ್ಯಾಕ್ಸಿಗೆ ಹೋಗುತ್ತೋ, ಟ್ಯಾಕ್ಸ್ ಮತ್ತು ನಾನ್ ಟ್ಯಾಕ್ಸ್ ಅನ್ನ ಓಕೆ ಯಾವ್ದಾದ್ರು ಕಾಯ್ದೆ ಇದೆಯಾ ಅಂದ್ರೆ ಡೆಫಿನೆಟ್ಲಿ ಕಾಯ್ದೆ ಇದೆ. ಜನರಲ್ ಫೈನಾನ್ಷಿಯಲ್ ರೂಲ್ಸ್ 2017 ಸಾಮಾನ್ಯ ಹಣಕಾಸು ನಿಯಮಗಳು 2017 ಮೂಲಕನೇ ನಾವು ಕಲೆಕ್ಟ್ ಮಾಡ್ಬೇಕಾಗ್ತದ. ಜೊತೆಗೆ ಆರ್ಟಿಕಲ್ 284 ಅದ್ರ ಬಗ್ಗೆ ಮಾತಾಡ್ತದ, 281 ಅದ್ರ ಬಗ್ಗೆ ಮಾತಾಡ್ತದ, ರೈಟ್. ಆಮೇಲೆ 150 ಕೂಡ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಅಕೌಂಟ್ಸ್ ಬಗ್ಗೆ ಮಾತಾಡ್ತದೆ. ಹೀಗೆ ವಿ ಹ್ಯಾವ್ ಟು ಡಿಸ್ಕಸ್ ಆಲ್ ದೀಸ್ ಥಿಂಗ್ಸ್. ಬಟ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದಾಗೆ, ಸೊ ಮನಿ ಮಲ್ಟಿಪ್ಲೇಯರ್ ಅಂತ ಅಂದಾಗೆ, ಸೊ ರೈಟ್ ಇಲ್ಲಿ ಸಿಂಪಲ್ ಆಗಿ ನಾನು ಹೇಳೋದಾದ್ರೆ, ರೈಟ್ ಹೇಳೋದಾದ್ರೆ ಇನ್ನು ಹೇಳ್ತಾ ಹೋಗ್ಬೋದಾಗಿದ್ರೆ ಒಂದು ಐಡಿಯಾ ಬರಲಿ ನಾವು ಹೆಂಗ್ ನಾವು ಕನೆಕ್ಟ್ ಮಾಡ್ಕೊಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದೀನಿ ನಿಮಗೆ. ಹಾಗೆ ಮನಿ ಮಲ್ಟಿಪ್ಲೇಯರ್ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಅಂದಾಗೆ ಸಿಂಪಲ್ ಅಪ್ಪ, ಮೋರ್ ಮನಿ ಸಪ್ಲೈ ಆಗ್ಬೇಕು ಅಂದ್ರೆ ಏನಿರ್ಬೇಕಾಗಿದ್ರಲ್ಲಿ ಬ್ರಾಡ್ ಮನಿ ಜಾಸ್ತಿ ಇರಬೇಕು, ಇನ್ನೊಂದು ರೆಸ್ಟ್ರಿಕ್ಟಿವ್ ಮನಿ ಕಮ್ಮಿ ಇರಬೇಕು, ಜಸ್ಟ್. ಹಾಗಾದ್ರೆ ಈಗ ಬ್ರಾಡ್ ಮನಿ ಅಂದ್ರೆ ಏನು, ಸೊ ಮಾರ್ಕೆಟ್ ಒಳಗೆ ದುಡ್ಡು ಇರೋದು ಅಂತ. ಹಾಗಾದ್ರೆ ಮನಿ ಇನ್ ದ ಮಾರ್ಕೆಟ್, ಮನಿ ಇನ್ ಮಾರ್ಕೆಟ್, ಓಕೆ ಮಾರ್ಕೆಟ್ ಒಳಗೆ ದುಡ್ಡು ಇರ್ತಕ್ಕಂಥದ್ದು. ರೆಸ್ಟ್ರಿಕ್ಟೆಡ್ ಅಂದ್ರೆ ಎಸ್, ಹಾಗಾದ್ರೆ ಇದನ್ನ ನಾವೇಂತ ಕರಿತೀವಿ ಅಂದ್ರೆ ಸೊ ರಿಸರ್ವ್ ಮನಿ. ಓಕೆ ಏನಾಗಿದೆ ಹಾಗಿದ್ರೆ ಇದು ವಾಟ್ ಯು ಸೇ ದಟ್ ಇದನ್ನ ಮೀಸಲಾಗಿ ಇಟ್ಟಿದ್ದೀವಿ, ಸೊ ಮೀಸಲು ಮನಿ ಅಂತ ಹೇಳಿ ಕರೀಬಹುದು. ಹಾಗಾದ್ರೆ ಈಗ ಸೊ ಡೈರೆಕ್ಟ್ ಆಗಿ ನಾವು ನೋಡೋದಾದ್ರೆ ಮನಿ ಮಲ್ಟಿಪ್ಲೇಯರ್ ಮೋರ್ ಮನಿ ಇನ್ ದ ಮಾರ್ಕೆಟ್ ಅಂದ್ರೂ ಅದೇ, ರೈಟ್. ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ಇಟ್ ಆಸ್, ಹಾಗಾದ್ರೆ ಯಾವ್ದಾವ್ದು ಬರೀಬಹುದು, ಓಕೆ ನಿಮ್ಮ ಡೆಪಾಸಿಟ್ಸ್ ಇದೆಲ್ಲ, ಫಾರ್ ಎಕ್ಸಾಂಪಲ್ ಡಿಮ್ಯಾಂಡ್ ಡೆಪಾಸಿಟ್ಸ್ ಇರ್ಬೋದು, ಸೇವಿಂಗ್ಸ್ ಇರ್ಬೋದು, ರೈಟ್ ಅವೆಲ್ಲ ರೊಕ್ಕ ಬರ್ತದ. ಸೊ ಡಿವೈಡೆಡ್ ಬೈ ರಿಸ್ಟ್ರಿಕ್ಟಿವ್ ಅಂತ ಅಂದಾಗೆ ಅದು ರಿಸರ್ವ್ ಅಂತ ಅಂದಾಗೆ ಯಾವ್ದು ರೂಪದಲ್ಲಿ, SLR ರೂಪದಲ್ಲಾದ್ರೂ ಇಡ್ಬೋದು, ಅಥವಾ ನಿಮ್ಮ CRR ರೂಪದಲ್ಲಾದ್ರೂ ಇಡ್ಬೋದು, ಅಥವಾ RBI ರೆಸ್ಟ್ರಿಕ್ಷನ್ ಹಾಕ್ತಿದ್ರಪ್ಪ आपका ಕ್ಯಾಪಿಟಲ್ ಕನ್ಸರ್ವೇಷನ್ ಬಫರ್ ರೂಪದಲ್ಲಿ ಇಡ್ಬೋದು, ಅಥವಾ ಕೌಂಟರ್ ಸೈಕ್ಲಿಕಲ್ ಕ್ಯಾಪಿಟಲ್ ಕನ್ಸರ್ವೇಷನ್ ಬಫರ್ ರೂಪದಲ್ಲಾದ್ರೂ ಇಡ್ಬೋದು, ಅಥವಾ ಕಾರ್ ರೂಪದಲ್ಲಾದ್ರೂ ಅದು ಹೇಳ್ಬೋದು ನಿಮ್ಗೆ ಇಡ್ರಿ ಅಂತ ಹೇಳಿ, ಅಥವಾ MCLR ಮೂಲಕ ನಿಮ್ಮನ್ನ ರೆಸ್ಟ್ರಿಕ್ಟ್ ಮಾಡ್ಬೋದು. ಅಂದ್ರೆ ಇವೆಲ್ಲವೂ ಕೂಡ ಏನಾಗ್ತದೆ, ಮನಿ ಮಲ್ಟಿಪ್ಲೇಯರ್ ಕಮ್ಮಿ ಮಾಡ್ತದೆ. ಹಾಗಾಗಿ MM ಮತ್ತು SLR ನೀವು ಡೈರೆಕ್ಟ್ ಆಗಿ ನೋಡಿದ್ರೆ, ಅಂದ್ರೆ MM ಅಂದ್ರೆ ಏನೋ ಮೋರ್ ಮನಿ ಆಗ್ಬೇಕು ಮಾರ್ಕೆಟ್ ಅಲ್ಲಿ, ಮೋರ್ ಮನಿ ಮಾರ್ಕೆಟ್ ಆಗ್ಬೇಕು ಅಂತಂದ್ರೆ ಎಸ್ SLR ಕಮ್ಮಿ ಆಗ್ಬೇಕು, CRR ಕಮ್ಮಿ ಆಗ್ಬೇಕು, ಅದು ಏನೇ ರೆಸ್ಟ್ರಿಕ್ಟಿವ್ ಇದೆ, ಕಾಲ್ ಮನಿ ಮಾರ್ಕೆಟ್ ರೇಟ್ ಇರ್ಬೋದು, NSF ರೇಟ್ ಇರ್ಬೋದು, ರೆಪೋ ರೇಟ್ ಇರ್ಬೋದು, ರಿವರ್ಸ್ ರೆಪೋ ರೇಟ್ ಇರ್ಬೋದು, ರೈಟ್. ಅಥವಾ ನಿಮ್ಮ ಲಿಬಾರ್ ಲಂಡನ್ ಎಕ್ಸ್ಚೇಂಜ್ ಬ್ಯಾಂಕ್ ಆಫರ್ ರೇಟ್ ಬೇಸ್ಡ್ ಮುಂಬೈ ಇಂಟರ್ ಬ್ಯಾಂಕ್ ಆಫರ್ ರೇಟ್ ಅಂತ ಏನ್ ಅವೆಲ್ಲ ಕೂಡ ಏನಾಗ್ಬೇಕಾಗ್ತದೆ ಇಲ್ಲಿ, ಸೊ ಕಡಿಮೆ ಆಗ್ಬೇಕಾಗ್ತದ. ಹಾಗೆ ಕಡಿಮೆ ಆದಾಗ ಮಾತ್ರ ನಮ್ಮ ಮನಿ ಸಪ್ಲೈ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗ್ತದ. ಹಾಗಾಗಿ ಕಮ್ಮಿ ಆಗ್ಬೇಕು, ಇದು ಜಾಸ್ತಿ ಆಗ್ತದ. ಆಮೇಲೆ ಇನ್ನೊಂದಿದೆ ನೋಡಿ, ಇದು ಜಾಸ್ತಿ ಆಗ್ಬೇಕಂದ್ರೆ ಡಿಮ್ಯಾಂಡ್ ಡೆಪಾಸಿಟ್ ಜಾಸ್ತಿ ಆಗ್ಬೇಕು, ಅಥವಾ ಸೇವಿಂಗ್ ಜಾಸ್ತಿ ಆಗ್ಬೇಕು, ಅಥವಾ ಟೈಮ್ ಡೆಪಾಸಿಟ್ಸ್ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಅಂತ ಏನ್ ಕರಿತೀವಿ ಅದು ಜಾಸ್ತಿ ಆಗ್ಬೇಕು. ಅದು ಜಾಸ್ತಿ ಆಗ್ಬೇಕು ಅಂದ್ರೆ ಹೇಳ್ರಿ ನೋಡೋಣ ಏನಾಗಬೇಕಾಗಿದೆ, ಎಲ್ಲಾ ಜನ ಬ್ಯಾಂಕಿಂಗ್ ಆಕ್ಟಿವಿಟಿ ಬರ್ಬೇಕು, ಹೌದಲ್ಲ? ಬರೀ ಪಾಪ್ಯುಲೇಷನ್ ಜಾಸ್ತಿ ಇದೆ, ಆಫ್ರಿಕಾ ಪಾಪ್ಯುಲೇಷನ್ ಐತೆ, ಆದ್ರೆ ಆಫ್ರಿಕನ್ ಪೀಪಲ್ ಬ್ಯಾಂಕಿಗೆ ಹೋಗಿಲ್ಲ ಅಂದ್ರೆ ಎಲ್ಲಿಂದ ಹಾಕಿದ್ರೆ ದುಡ್ಡನ್ನು ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯ? ಹಾಗಾದ್ರೆ ಏನು ದುಡ್ಡು ಡಬಲ್ ಆಗ್ಬೇಕು ಅಂದ್ರೆ ಡೆಪಾಸಿಟ್ ಇಡೋದನ್ನ ಕಲಿಬೇಕು, ಸೇವಿಂಗ್ಸ್ ಅನ್ನ ಮಾಡೋದನ್ನ ಕಲಿಬೇಕು, ಇನ್ಸೂರೆನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಕಲಿಬೇಕು, ಬೇರೆ ಬೇರೆ ಸರ್ವಿಸಸ್ ಅಲ್ಲಿ ಬೇರೆ ಬೇರೆ ಓಕೆ ಇನ್ವೆಸ್ಟ್ಮೆಂಟ್ ಸೆಕ್ಟರ್ ಗಳಲ್ಲಿ ಏನ್ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಕಲ್ತ್ರೆ ಮನಿ ಏನಾಗುತ್ತೆ, ಡಬಲ್ ಆಗ್ತದೆ. ಹಾಗಾಗಿ ಇಲ್ಲಿ ಮನಿ ಮಲ್ಟಿಪ್ಲೇಯರ್ ಡಿಮ್ಯಾಂಡ್ ಡೆಪಾಸಿಟ್ ಗೆ ಡೈರೆಕ್ಟ್ಲಿ, ಡಿಮ್ಯಾಂಡ್ ಡೆಪಾಸಿಟ್ ಯಾವಾಗ ಸಾಧ್ಯ, ಯಾವಾಗ ಜನರಿಗೆ ಆ ಒಂದು ಹಣಕಾಸಿನ ಸಾಕ್ಷರತೆ, ದ ಫಿನಾನ್ಷಿಯಲ್ ಲಿಟ್ರಸಿ ಇದ್ದಾಗ, ಫಿನಾನ್ಷಿಯಲ್ ಇನ್ಕ್ಲೂಷನ್ ಇದ್ದಾಗ. ಹಾಗಾಗಿ ನೀವು ಡೈರೆಕ್ಟ್ಲಿ ಹೇಳ್ತೀರಿ ಇದನ್ನ ಬ್ಯಾಂಕಿಂಗ್ ಹ್ಯಾಬಿಟ್, ಅವಲ್ಲ? ಈಗ ಹ್ಯಾಬಿಟ್ ಯಾವಾಗ ಜಾಸ್ತಿ ಆಗ್ತದ, ತಿಳುವಳಿಕೆ ಇದ್ದಾಗ. ತಿಳುವಳಿಕೆ ಅಂದ್ರೆ ಲಿಟ್ರಸಿ ಅಂತ ಹೇಳಿ ಕರಿ. ಹಾಗಾಗಿ ಸೊ ಡೈರೆಕ್ಟ್ ಆಗಿ ನೀವು ಹೇಳ್ಬೋದು ಹಾಗಿದ್ರೆ ಓಕೆ ಏನಾಗಿದ್ರೆ ಮನಿ ಮಲ್ಟಿಪ್ಲೇಯರ್ ಯಾವಾಗ ಜಾಸ್ತಿ ಆಗ್ತದ, ದ ಬ್ಯಾಂಕಿಂಗ್ ಹ್ಯಾಬಿಟ್ ಆಫ್ ದ ಪೀಪಲ್, ದ ಫಿನಾನ್ಷಿಯಲ್ ಇನ್ಕ್ಲೂಷನ್, ಫಿನಾನ್ಷಿಯಲ್ ಲಿಟ್ರಸಿ ಜಾಸ್ತಿ ಆದಾಗ ಮನಿ ಸಪ್ಲೈ ಮಾರ್ಕೆಟ್ ಒಳಗ ಅಥವಾ ಮನಿ ಮಲ್ಟಿಪ್ಲೇಯರ್ ಜಾಸ್ತಿ ಆಗ್ತದ ಅಂತ. ಅದು ಯಾವಾಗ ಕಮ್ಮಿ ಆಗ್ತದ, SLR ಕಮ್ಮಿ ಜಾಸ್ತಿ ಮಾಡಿದಾಗ, CRR ಜಾಸ್ತಿ ಮಾಡಿದಾಗ, ಕ್ಯಾಪಿಟಲ್ ಅಡಿಕ್ವಿಸಿ ರೇಷಿಯೋ ಜಾಸ್ತಿ ಮಾಡಿದಾಗ, ಅಥವಾ ಸೊ ಪೇಡ್ ಅಪ್ ಕ್ಯಾಪಿಟಲ್, ನಾಟ್ ಪೇಡ್ ಅಪ್ ಕ್ಯಾಪಿಟಲ್, ಐ ಕ್ಯಾನ್ ಸೇ ದಟ್ ಪೇಡ್ ಅಪ್ ಕ್ಯಾಪಿಟಲ್ ಕಮ್ಮಿ ಮಾಡಿದಾಗ ಹೇಳ್ಬೋದು, ಅರ್ಥ ಆಯ್ತಲ್ಲ? ಸೊ ಇವೆಲ್ಲ ಕೂಡ ಸಂವಾಟ ಓಕೆ ನಿಮಗೆ ಗೊತ್ತಿರ್ಬೇಕಾಗ್ತದ. ಅದ್ರ ಜೊತೆಗೆ ಮತ್ತೆ
ಈ RBI ಅಂತ ಬಂತು ಅಂತಂದ್ರೆ ಮತ್ತೆ ನೀವು ಬೇರೆ ಬೇರೆ ಲೈಕ್ ಕೆಲವೊಂದು ರಿಪೋರ್ಟ್ಸ್ ಇದೆ. ಫಾರ್ ಎಕ್ಸಾಂಪಲ್ RBI ಅವ್ರದ್ದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅಂತ ಬರ್ತದ. ಆಮೇಲೆ ನಿಮ್ದು ವಾಟ್ ಯು ಸೇ ದಟ್ ದ ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್ ಸರ್ವೆ ಅಂತ ಹೇಳಿ ಬರ್ತದ. ದ ಕನ್ಸ್ಯೂಮರ್ ವಾಟ್ ಯು ಸೇ ದಟ್ ಎಕ್ಸ್ಪೆಂಡಿಚರ್ ಸರ್ವೆ ಜೊತೆಗೆ ವಿ ಹ್ಯಾವ್ ಟು ಸೇ ದಟ್ ಮನಿ ಅಪ್ಲಿಕೇಶನ್ ಅಂತ ಹೇಳಿ ಕೂಡ ನಾವು ತಗೊಂಡ್ಬರ್ತೀವಿ RBI ನವರು. ಓಕೆ, ತುಂಬಾ ಸ್ಕೀಮ್ಸ್ ಇದೆ, ರೈಟ್. ಆ ಸ್ಕೀಮ್ಸ್ ಆಮೇಲೆ ಉತ್ಕರ್ಷ್, ದ ಮೋಸ್ಟ್ ಪಾಪ್ಯುಲರ್ ಉತ್ಕರ್ಷ್ ಅಂತಕ್ಕಂಥ ಕೂಡ ಇಲ್ಲಿ ಇದೆ. ಆಮೇಲೆ NPA ಗೋಸ್ಕರ ಯಾವ್ಯಾವ ಟೂಲ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಹೀಗೆ ಹಲವಾರು ಸ್ಕೀಮ್ಗಳು ಇಲ್ಲಿ RBI ಬಗ್ಗೆ ಇದೆ. RBI ಓದ್ತಾ ಇದ್ರಿ ಅಂದ್ರೆ ಸೆಬಿ ಓದ್ಬೇಕು. ಸೆಬಿ ಓದ್ತಾ ಇದ್ರಿ ಅಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್ ನ ಹೇಳ್ಬಿಡ್ತೀನಿ ಟೋಟಲ್. ಲೈಕ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂದ್ರೆ ಏನು, ಟೈಪ್ಸ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್ ಯಾವ್ದಿದೆ, ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂದ್ರೆ ಏನು, ಹಾಗೆ ಡೆವಲಪ್ಮೆಂಟ್ ಬ್ಯಾಂಕ್ಸ್ ನಾರ್ಮಲ್ ಬ್ಯಾಂಕ್ಸ್ ಏನ್ ವ್ಯತ್ಯಾಸ, ಯಾವ್ದಾದ್ರು ಕಾಯ್ದೆ ಇದೆಯೋ ಇಲ್ಲ, ಯಾಕೆ ಐತಿ ಕಾಯ್ದೆ ಅದನ್ನು ಕೂಡ ನೋಡೋಣ. ಅದೇ ತರನಾಗಿ ಇಲ್ಲಿ ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಬಗ್ಗೆ ನೋಡೋಣ. ಹೌದಲ್ಲ, ಇದೆ. ಅದೇ ತರ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇದೆ. ಅದೇ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇದೆ, ಅದು ಕೂಡ ನೋಡೋಣ. ಅದೇ ರೀತಿ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಇದೆ, ರೈಟ್. KSIDB ಅಂತ ಹೇಳಿ ಕರ್ನಾಟಕ ಇಂಡಸ್ಟ್ರಿಯಲ್ ಆಯ್ತಲ್ಲ. ಇನ್ನೊಂದು ನಿಮ್ಮ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇದೆ. ಆ ಬೋರ್ಡ್ ಬಗ್ಗೆ ಕೂಡ ನಾವೇನ್ ಮಾಡ್ಬೇಕಾಗ್ತದೆ ಇಲ್ಲಿ ನಾವು ಡಿಸ್ಕಷನ್ ಅನ್ನ ಮಾಡ್ತೀವಿ ಅಂತಕ್ಕಂಥದ್ದು. ಓಕೆ, ಹೀಗೆ ಆಮೇಲೆ ಇಂಡಸ್ಟ್ರಿಗೋಸ್ಕರ ಕರ್ನಾಟಕ ಇಂಡಸ್ಟ್ರೀಸ್ ಫೆಸಿಲಿಟೇಷನ್ ಆಕ್ಟ್ 2002 ಐತಿ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ಗೊತ್ತಿರಬೇಕು, ರೈಟ್. ಒಂದು TDR ಸರ್ಟಿಫಿಕೇಟ್ಸ್ ನಾವು ಕೊಡ್ತೀವಿ ಅಂದ್ರೆ ಕರ್ನಾಟಕ ಸ್ಟೇಟ್ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ 1961 ಅಂತ ಹೇಳಿ ಕರಿತೀವಿ. ಹೀಗೆ ಇನ್ನು ಹೇಳ್ತಾ ಹೋಗ್ಬೋದ್ರಪ್ಪ. ಸೋ ಮಚ್ ಆಫ್ ಸ್ಕೀಮ್ಸ್, ಸೋ ಮಚ್ ಆಫ್ ಟಾಪಿಕ್ಸ್ ನಾವಿಲ್ಲಿ ಏನ್ ಮಾಡ್ಬೇಕಾಗಿದ್ರೆ ಕನೆಕ್ಟ್ ಮಾಡ್ತಾ ಹೋಗ್ಬೋದು. ಹಿಂಗೆ ಒಂದು ಟಾಪಿಕ್ ಸಿಗ್ತಾ ನಾವೇನ್ ಮಾಡೋದಾಗಿದ್ರೆ 360 ಡಿಗ್ರಿಯಲ್ಲಿ ನಾವು ಅದನ್ನ ಏನ್ ಮಾಡ್ತಾ ಹೋಗೋಣ ಅಂತಂದ್ರೆ ಡಿಸ್ಕಷನ್ ಮಾಡ್ತಾ ಹೋಗ್ಬೋದು ಅಂತ. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಮೇ ಬಿ ನಿಮಗೆ ಇದು ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಾ ಇರ್ಬೋದು. ಟ್ರಸ್ಟ್ ಮೀ, ರೈಟ್. ನಾನು ಅದೇ ಹೇಳಿದ್ನಲ್ವಾ, ಯಾವ್ದು ಕಷ್ಟ ಅನ್ಸುತ್ತೆ ಅದು ಕರೆಕ್ಟ್ ಇದೆ, ಯಾವ್ದು ಈಸಿ ಅನ್ಸುತ್ತೆ ಅದು ಸರಿ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವೇನ್ ಅನ್ಕೋತೀವಿ ಅಂದ್ರೆ ವಿ ಆಲ್ವೇಸ್ ಥಿಂಕ್, ಓಕೆ, ನಾವು ಆಲ್ವೇಸ್ ಥಿಂಕ್. ಈಗ ಫಾರ್ ಎಕ್ಸಾಂಪಲ್ ಯಾವಾಗಲೂ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ ಕ್ಲಾಸಲ್ಲಿ, ಒಂದು ಮೆಡಿಸಿನ್ಗೂ ಇನ್ನೊಂದು ಶುಗರ್ಗೂ. ಶುಗರ್ ಈಸಿ ಅಂದ್ರೆ ತಿನ್ಲಿಕ್ಕೆ ಯಾವ್ದು ಕಷ್ಟ ಆಗೋದಿಲ್ಲ, ಆದ್ರೆ ಅದು ಒಳ್ಳೇದಲ್ಲ. ಅದೇ ತರ ಮೆಡಿಸಿನ್ ತಿನ್ಲಿಕ್ಕೆ ಕಷ್ಟ, ಆದ್ರೆ ಅದು ಒಳ್ಳೇದು. ಹಾಗೆ ಯಾವ್ದು ನಿಮಗೆ ಕಷ್ಟ ಅನ್ಸುತ್ತಲ್ವಾ ಅದನ್ನ ಯಾವತ್ತು ಬಿಡ್ಬೇಡ್ರಿ, ಯಾಕಂದ್ರೆ ಅದರಿಂದಾನೇ ಜೀವನ ಕಟ್ಕೊಳ್ಳೋದು ಅಂತ. ಓಕೆ, ಫೈನ್. ಹಾಗೆ ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನಾವು ನೋಡೋದಾದ್ರೆ, ರೈಟ್, ಡೈರೆಕ್ಟ್ ಆಗಿ ನಾವು ನೋಡೋದಾದ್ರೆ, ಹಾಗಿದ್ರೆ ಇಲ್ಲಿ ಇದಕ್ಕೆ ಕ್ವೆಶ್ಚನ್ಗೆ ಉತ್ತರ ಏನಾಗಿದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಏನ್ ಕೊಟ್ಟಾನೆ ಇಲ್ಲಿ, ಇನ್ಕ್ರೀಸ್ ಅಂತ ಕೊಟ್ಟಾನೆ. ಬಟ್ ಅಲ್ಲಿ ಏನೈತಿ, ಡಿಕ್ರೀಸ್ ಆಗ್ಬೇಕು, ಇದು ಆಗೋದಿಲ್ಲ. ಓಕೆ, SLR ಕೂಡ ಡಿಕ್ರೀಸ್ ಆಗ್ಬೇಕಂತ ಹೇಳಿದ್ದೆ, ಇಲ್ಲಿ ಇನ್ಕ್ರೀಸ್ ಅಂತ ಕೊಟ್ಟಾನೆ. ಬ್ಯಾಂಕಿಂಗ್ ಹ್ಯಾಬಿಟ್ ಅಂದ್ರು ಅದೇ, ಫಿನಾನ್ಷಿಯಲ್ ಲಿಟ್ರಸಿ ಅಂದ್ರು ಅದೇ, ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂದ್ರು ಅದೇ. ಸೊ ಇದನ್ನು ಕೂಡ ನೀವು ಹೇಳ್ಬೋದು. ಇನ್ನೊಂದು ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಅನ್ನ ಹೇಳಿದೆ. ಪಾಪ್ಯುಲೇಷನ್ ಒಳ್ಳೇದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ರಿ, ಯಾವಾಗ ನೀವು ಪಾಪ್ಯುಲೇಷನ್ ಅಂತ ಓದ್ತಿರಲ್ಲ, ಇಲ್ಲಿ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟು. ಸೊ ಪದೇ ಕ್ವೆಶನ್ಸ್ ಅನ್ನ ಕೇಳ್ತಾ ಇದ್ದಾನೆ, ರೈಟ್, ಪಾಪ್ಯುಲೇಷನ್ ಮೇಲೆ. ಯಾಕೆಂದ್ರೆ ಒಂದು ಕಂಟ್ರಿ ಚೆನ್ನಾಗಿ ಡೆವಲಪ್ ಆಗ್ಬೇಕಂದ್ರೆ ಪಾಪ್ಯುಲೇಷನ್ ಬೇಕು. ಹಾಗೆ ಪಾಪ್ಯುಲೇಷನ್ ಅಂತ ಇದೆ ಅಂತ ಅನ್ಕೊಳ್ಳೋಣ, ರೈಟ್, ಜನಸಂಖ್ಯೆ ಇದೆ ಅಂತ ಅನ್ಕೊಳ್ಳೋಣ. ಹಾಗಿದ್ರೆ ಇಲ್ಲಿ ಇದ್ರ ಮೇಲೆ ನಾವು ಏನೇನು ಹೇಳ್ಬೋದಪ್ಪ ಅಂತ ಅಂದಾಗೆ, ಸೊ ರೈಟ್, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸೊ ಪಾಪ್ಯುಲೇಷನ್ ನ ಓಕೆ ವಿಧಗಳನ್ನ ನೋಡ್ಬೇಕಾಗ್ತದ, ಟೈಪ್ಸ್ ಆಫ್ ಪಾಪ್ಯುಲೇಷನ್. ಹಾಗಿದ್ರೆ ಓಕೆ ಪಾಪ್ಯುಲೇಷನ್ ಟೈಪ್ಸ್ ಅನ್ನ ನೀವು ನೋಡೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀವಿ ಅಂಡರ್ ಪಾಪ್ಯುಲೇಷನ್ ಅಂದ್ರೆ ಏನು, ಆಪ್ಟಿಮಮ್ ಪಾಪ್ಯುಲೇಷನ್ ಅಂದ್ರೆ ಏನು, ಓಕೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂದ್ರೆ ಏನು ಗೊತ್ತಿರಬೇಕು. ಆಮೇಲೆ ಅದೇ ರೀತಿಯಾಗಿ ಪಾಪ್ಯುಲೇಷನ್ ಸಿದ್ಧಾಂತಗಳಿದಾವೆ, ಇದು ಕೂಡ ಡೈರೆಕ್ಟ್ ಆಗಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಡೆಮೋಗ್ರಫಿ ಟ್ರಾನ್ಸಿಷನ್ ಥಿಯರಿ ಕೊಟ್ಟವ್ರು ಯಾರು ನೋಡಿ, KS ಒಳಗೆ ಎಸ್ ಸಾರಿ ಕೇಳೇನೆ. ಓಕೆ, ಕೊಟ್ಟವ್ರು ಯಾರು. ಆಮೇಲೆ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಬರ್ತದ, ಅಪ್ಕಿ ಝೀರೋ ಗ್ರೋತ್ ಪಾಪ್ಯುಲೇಷನ್ ಥಿಯರಿ ಅಂತ ಬರ್ತದ, ಲಿಮಿಟ್ ಟು ಗ್ರೋತ್ ಥಿಯರಿ ಆಫ್ ಪಾಪ್ಯುಲೇಷನ್ ಅಂತ ಬರ್ತದ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂತಂದಾಗೆ ನಿಮ್ಮ ಮಾಲ್ತಸ್ ಥಿಯರಿ ಆಫ್ ಪಾಪ್ಯುಲೇಷನ್ ಬರ್ತದ, ಮಾರ್ಕಿಸ್ ಥಿಯರಿ ಆಫ್ ಪಾಪ್ಯುಲೇಷನ್ ಅಂತ ಹೇಳಿ ಬರ್ತದ, ರೈಟ್. ಸೊ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಝೀರೋ ಗ್ರೋತ್ ಅಂತ ಹೇಳಿದ್ದೆ, ಇನ್ನೊಂದು ಆಪ್ಟಿಮಮ್ ಪಾಪ್ಯುಲೇಷನ್ ಥಿಯರಿ ಅಂತ ಹೇಳಿ ಬರ್ತದೆ. ಹೀಗೆ ಓಕೆ ಇವೆಲ್ಲ ಥಿಯರಿಗಳಿದಾವೆ. ಆಮೇಲೆ ಪಾಪ್ಯುಲೇಷನ್ ಓದ್ತಾ ಇದೀವಿ ಅಂದ್ರೆ ಮೈಗ್ರೇಷನ್ ಬಗ್ಗೆ ಕೇಳ್ತಾನೆ ಕ್ವೆಶನ್. ಹಾಗೆ ಎವರೆಟ್ಲಿ ಅವರು ಏನ್ ಕೊಟ್ಟಿದ್ದಾರೆ ನೋಡಿ, ಬಹಳ ಇಂಪಾರ್ಟೆಂಟ್. ಎವರೆಟ್ಲಿ ಅವರು ಯಾವ ಟಾಪಿಕ್ಸ್ ಅನ್ನ ಅಥವಾ ಯಾವ ಸಿದ್ಧಾಂತವನ್ನ ಕೊಟ್ಟಿದ್ದಾರೆ, ಅಥವಾ ನಿಮ್ಮ ಓಕೆ FW ರಿಕ್ಸ್ ಬರೋದಿಲ್ಲ ಇಲ್ಲಿ, ಬಟ್ ಐ ಕ್ಯಾನ್ ಟೆಲ್ ಯು ರೈಲೆ ಅಂತ ಬರ್ತಾರೆ. ಆ ರೈಲೆ ಅವರು ಯಾವ ಟಾಪಿಕ್ ಅನ್ನ ಕೊಟ್ಟಿದ್ದಾರೆ, ಸೊ ಅದು ಕೂಡ ಇಂಪಾರ್ಟೆಂಟ್. ಜೆಲ್ನಿಸ್ಕಿ ಅವರು ಯಾವ ಟಾಪಿಕ್ ಅನ್ನ ಅಥವಾ ಯಾವ ಸಿದ್ಧಾಂತವನ್ನ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವಿಲ್ಲಿ ಹೇಳ್ತೀವಿ. ಯಾವಾಗ ಪಾಪ್ಯುಲೇಷನ್ ಅಂತ ಹೇಳ್ತಿರಲ್ಲ, ಸೊ ಪಾಪ್ಯುಲೇಷನ್ ಡೆನ್ಸಿಟಿ ಮೇಲೆ ಅದನ್ನ ಅರ್ಬನೈಸೇಷನ್ ಅಂತ ಹೇಳಿ ಕರೀತೀವಿ, ಹೌದಲ್ಲ. ಯಾವಾಗ ಪಾಪ್ಯುಲೇಷನ್ ಡೆನ್ಸಿಟಿ ಅಂದ್ರೆ ಗೊತ್ತಿದೆ, ಸಾಂದ್ರತೆ, ರೈಟ್. ಒಂದು ಜಾಗದಾಗ ವಾಸ ಮಾಡಿದಾಗ ಜನಸಂಖ್ಯೆ ಪೀಪಲ್ ಜಾಸ್ತಿ ಆಯ್ತು ಅಂದ್ರೆ ಅದನ್ನ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಹೇಳಿ ಕರಿತೀವಿ. ಹಾಗೆ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಆದ್ರೆ ಓಕೆ ಫಸ್ಟ್ ನೋಡಿ ಹೆಂಗಿರುತ್ತೆ ಅಂದ್ರೆ ಅದು ಹ್ಯಾಮ್ಲೆಟ್ ಇರುತ್ತೆ, ಆಮ್ಲೆಟ್ ಅಲ್ಲ ಹ್ಯಾಮ್ಲೆಟ್ ಇರ್ತದೆ. ಹ್ಯಾಮ್ಲೆಟ್ ಇದ್ದಿದ್ದು ಏನಾಗುತ್ತೆ, ವಿಲೇಜ್ ಆಗುತ್ತೆ. ವಿಲೇಜ್ ಮತ್ತೆ ಡೆವಲಪ್ ಆಯ್ತು ಅಂತಂದ್ರೆ ಅದೊಂದು ಟೌನ್ ಆಗ್ತದೆ. ಟೌನ್ ಇನ್ನೂ ಡೆವಲಪ್ ಆದ್ರೆ ಸಿಟಿ ಆಗ್ತದೆ. ಸಿಟಿ ಇನ್ನೂ ಡೆವಲಪ್ ಆಯ್ತು ಅಂತಂದ್ರೆ
ಐ ಕ್ಯಾನ್ ಸೇ ದಟ್ आपकी ಅದನ್ನ ಮೆಟ್ರೋಪೊಲಿಸ್ ಅಂತ ಕರಿತೀವಿ. ಮೆಟ್ರೋಪೊಲಿಸ್ ಅಂದ್ರೆ ಸಿಟಿ, ಮೆಟ್ರೋ ಸಿಟಿ ಆಗ್ತದೆ. ಮೆಟ್ರೋಪೊಲಿಸ್, ಮೆಟ್ರೋ ಇನ್ನು ಬಿಗ್ಗರ್ ಆಯ್ತು ಅಂದ್ರೆ ಮೆಗಾ ಸಿಟೀಸ್ ಅಂತ, ಮೆಗಲೋಪೊಲಿಸ್ ಅಂತ ಹೇಳಿ ಕರಿತೀವಿ. ಅದು ಇನ್ನೂ ದೊಡ್ಡದಾಯ್ತು ಅಂದ್ರೆ ಕಾನರ್ಬೇಷನ್ ಅಂತ ಹೇಳಿ. ಇದು KS ಒಳಗೆ KPSC ಒಳಗೆ ಕ್ವಶನ್ ಕೇಳಿದ್ದಾರೆ. ಕಾನರ್ಬೇಷನ್ ಅಂದ್ರೆ ಏನು, ಯಾರು ಕೊಟ್ಟಿದ್ದಾರೆ ಕಾನ್ಸೆಪ್ಟ್ ಅನ್ನ, ಮೆಟ್ರೋಪೊಲಿಸ್ ಅಂದ್ರೆ ಏನು, ಯಾರು ಕೊಟ್ಟಿದ್ದಾರೆ, ಅದೇ ರೀತಿ ಮೆಗಲೋಪೊಲಿಸ್ ಅಂದ್ರೆ ಏನು, ಈ ಕಾನ್ಸೆಪ್ಟ್ ಅನ್ನ ಯಾರು ಕೊಟ್ಟಿದ್ದಾರೆ. ಆಮೇಲೆ ಯಾವ ಸಿಟಿ ಡೆವಲಪ್ ಆಗ್ತಾವಲ್ಲ, ಸಿಟಿಯ ಸೆಂಟರ್ ಇರ್ತದ, ಅದಕ್ಕೆ CBD ಅಂತ ಕರಿತೀನಿ. ಓಕೆ, ಇಲ್ಲಿ ನಿಮ್ಗೆ ಗೊತ್ತಿರಬೇಕು ಮಲ್ಟಿಪಲ್ ನ್ಯೂಕ್ಲಿಯರ್ ಥಿಯರಿ ಅಂತ, ಇದನ್ನು ಕೂಡ KPSC ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಆಮೇಲೆ ಅದೇ ರೀತಿಯಾಗಿ ನಿಮ್ಮ ಅರ್ನೆಸ್ಟ್ ಬರ್ಗೆಸ್ ಅವರ ಏನದು ಕಾನ್ಸಂಟ್ರಿಕ್ CBD ಅಂತ ಕರೀತಾರೆ. ಆಮೇಲೆ ನಿಮ್ಮ ಮಾರ್ಕ್ ಜೆಫರ್ಸನ್ ಅವರ ವಾಟ್ ಯು ಸೇ ದಟ್ ಪ್ರೈಮೇಟ್ ಸಿಟಿ ಮಾಡೆಲ್ ಅನ್ನ ಕೇಳ್ತಾರೆ. ನೋಡಿ, ಇವೆಲ್ಲ ನೀವು ಮೇನ್ಸ್ ಅಲ್ಲಿ ಏನಾದ್ರು ಆಡ್ ಮಾಡಿದ್ರೆ, ಅರ್ಬನೈಸೇಷನ್ ಕೇಳ್ತಾನೆ, ನೀವೇನಾದ್ರು ಬರಿತಾ ಇದ್ದೀರಿ ಅಂದ್ರೆ ಪ್ರೈಮೇಟ್ ಅನ್ನೋ ಕಾನ್ಸೆಪ್ಟ್ ಅನ್ನ ನೀವೇನೋ ಜಸ್ಟ್ ಆಡ್ ಮಾಡಿದ್ರೆ ಸಾಕು, ಖಂಡಿತ ದೇ ವಿಲ್ ಗಿವ್ ಗುಡ್ ಮಾರ್ಕ್ಸ್ ಅಂತ ಹೇಳ್ತೀನಿ. ರೈಟ್. ಆಮೇಲೆ ಜೆಫ್ಸ್ ಲಾ ಅಂತ ಹೇಳಿ ಬರ್ತದೆ, ಎಲ್ಲ ಸಿಟಿ ರಿಲೇಟೆಡ್ ಇದು. ಆಮೇಲೆ ಇನ್ನೊಂದು ರಿಬನ್ ಡೆವಲಪ್ಮೆಂಟ್, ಇದು KPSC ಎಷ್ಟು ಸಾರಿ ಕೇಳಿದ್ದಾರೆ ನೋಡಿ, ಹಾಗಾಗಿ ಮ್ಯಾಥ್ಸ್ ಫಾಲೋವಿಂಗ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸ್ ಇರುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, SDG 11 ಕರೆಕ್ಟ್ ಮಾಡ್ಬೋದಲ್ಲ, ಯಾಕಂದ್ರೆ ಸಸ್ಟೈನಬಲ್ ಸಿಟೀಸ್ ಅಂತ ಹೇಳ್ತೀವಿ. ಸಿಟೀಸ್ ಅಂತ ಬಂದೈತಿ ಅಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ನೋಡೋಣ. ವೇಸ್ಟ್ ಅನ್ನ ಎರಡು ರೀತಿಯಲ್ಲಿ ಸಾಲಿಡ್ ಮತ್ತು ಲಿಕ್ವಿಡ್. ಸಾಲಿಡ್ ಒಳಗ ಮೋಸ್ಟ್ ಇಂಪಾರ್ಟೆಂಟ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್, ಅಲ್ಲಿ ಕಂಬಷನ್ ಅಂತ ಬರ್ತದೆ, ನಾನ್ ಕಂಬಷನ್ ಅಂತ ಹೇಳಿ ಬರ್ತದೆ. ಇನ್ನೊಂದು ರಿಫ್ಯೂಸ್ ಡಿರೈವ್ಡ್ ಫ್ಯೂಲ್, ವೆರಿ ಇಂಪಾರ್ಟೆಂಟ್ ಆಗ್ತದೆ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಲಿಕ್ವಿಡ್ ಅಲ್ಲಿ ಗೊತ್ತಾಗಿದೆ, ರೈಟ್. ನಿಮ್ಮ ಅಮೃತ್ ಮಿಷನ್ ಅಲ್ಲಿ ಕೂಡ ಕೆಲವೊಂದು ಟಾರ್ಗೆಟ್ಸ್ ಅನ್ನು ಕೊಟ್ಟಿದ್ದೀವಿ. ನ್ಯಾಷನಲ್ ವಾಟರ್ ಮಿಷನ್ ಅಲ್ಲಿ ಕೂಡ ಕೆಲವೊಂದು ಟಾರ್ಗೆಟ್ಸ್ ಅನ್ನು ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದು ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ, ಅದರಲ್ಲಿ ಕೂಡ ಕೆಲವೊಂದು ಟಾರ್ಗೆಟ್ಸ್ ಅನ್ನ ಕೊಟ್ಟಿದ್ವಿ. ಇನ್ನು ನಾವು ಟ್ರೀಟ್ ಮಾಡಬೇಕು ವಾಟರ್ನ, ಟ್ರೀಟ್ ಮಾಡೋ ವಾಟರ್ನ ಎಷ್ಟು ಬಳಸಬೇಕು, ಯಾವ ಸಿಟಿ ಎಷ್ಟು ಬಳಸಬೇಕು. ಆಮೇಲೆ ಇನ್ನೊಂದು ಸಿಟಿ ಅಂತ ಬಂದಾಗ ಸುಮಾರು ಅಕಾರ್ಡಿಂಗ್ ಟು ಕರ್ನಾಟಕ ಎಕನಾಮಿಕ್ ಸರ್ವೆ ಪ್ರಕಾರ 351 ದೇಶದಲ್ಲಿ ಏನಾಗಿದೆ ಹಾಗಿದ್ರೆ ರಿವರ್ ಕೊಳಚೆ ಆಗಿದಾವೆ ಅಥವಾ ಪಲ್ಯೂಟ್ ಆಗಿದಾವೆ. ಹಾಗೆ ಪೊಲ್ಯೂಷನ್ ಅಂದ್ರೆ ಏನು, BOD ಅಂದ್ರೆ ಗೊತ್ತಿರಬೇಕು, COD ಅಂದ್ರೆ ಗೊತ್ತಿರಬೇಕು, OD ಅಂದ್ರೆ ಗೊತ್ತಿರಬೇಕು. ಇದನ್ನ ಓದ್ತಾ ಇದೀನಿ ಅಂದ್ರೆ CPCB ಬಗ್ಗೆ ಗೊತ್ತಿರಬೇಕು. CPCB ಓದ್ತಾ ಇದೀನಿ ಅಂದ್ರೆ ವಾಟರ್ ಆಕ್ಟ್ ಗೊತ್ತಿರಬೇಕು, ಏರ್ ಆಕ್ಟ್ ಗೊತ್ತಿರಬೇಕು. ರೈಟ್. ಹಿಂಗೆ ಒಂದಕ್ಕೊಂದು. ಆಮೇಲೆ ವಾಟರ್ ಸೆಸ್ ಆಕ್ಟ್ ಅಂತ ಬರ್ತದೆ 1977 ಅಲ್ಲಿ, ಸೊ ಅದ್ರ ಬಗ್ಗೆ ಗೊತ್ತಿರಬೇಕು. ಆಮೇಲೆ ವಾಟರ್ ಮಾನಿಟರಿಂಗ್ ಫ್ರೇಮ್ ವರ್ಕ್ ಅಂತ ಇದೆ CPCB ಅವ್ರದ್ದು, ಅದ್ರ ಬಗ್ಗೆ ಕೂಡ ಗೊತ್ತಿರಬೇಕು. ಆಮೇಲೆ CPCB ಓದ್ತಾ ಇದೆಯಾ, ಅದ ಕರ್ನಾಟಕದ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಓದ್ತಾ ಇದೆಯಾ ಅಂದ್ರೆ XGGN ಅಂತ ಬರ್ತದ. ಆಮೇಲೆ ಇನ್ನೊಂದು ಗ್ರೀನ್ ನೋಡ್ ಕಾನ್ಸೆಪ್ಟ್ ಅಂತ ಬರ್ತದೆ. ಜಸ್ಟ್ ಲೈಕ್ ಪರಿವೇಶ್ ಅಂತ ಏನೋ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅವರು ಮಾಡ್ತಾರೆ, ಇಲ್ಲಿ ಈ ಮಿನಿಸ್ಟ್ರಿ ಅವರು ಕೂಡ, ಇವರು ನಮ್ಮ CPCB ಅವರು ಅಥವಾ ನಮ್ಮ ಕರ್ನಾಟಕದ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೂಡ ಮಾಡ್ತಾರೆ. ಆಮೇಲೆ ಇನ್ನೊಂದು CPCB ಬಗ್ಗೆ ಹೇಳ್ತೀರಿ ಅಂದ್ರೆ ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಗೊತ್ತಿರ್ಬೇಕು, ಎಷ್ಟು ಕೇಳ್ತಾರೆ, ಎಷ್ಟು ಪಾಲ್ಯೂಟೆಂಟ್ಸ್ ಇರ್ತದ. ಅದೇ ರೀತಿ ನ್ಯಾಷನಲ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಪ್ರೋಗ್ರಾಮ್ ಅಂತ ಇರ್ತದ, ಅದ್ರಲ್ಲಿ ಎಷ್ಟು ಇಂಡೆಕ್ಸ್ ಇರ್ತದ ಅಥವಾ ಎಷ್ಟು ಪಾಲ್ಯೂಟೆಂಟ್ಸ್ ಇರ್ತವೆ ಅಂತ ಹೇಳಿ ಕೇಳ್ತಾರೆ. ಹಾಗಾದ್ರೆ ಇಲ್ಲಿ ಪ್ರೈಮರಿ ಪೊಲ್ಯೂಟೆಂಟ್ ಅಂದ್ರೆ ಏನೋ, ಸೆಕೆಂಡರಿ ಪೊಲ್ಯೂಟೆಂಟ್ ಅಂದ್ರೆ ಏನೋ, ಹಾಗಾದ್ರೆ ಅದೇ ರೀತಿಯಾಗಿ ಫೋಟೋ ಕೆಮಿಕಲ್ ಸ್ಮಾಗ್ ಅಂದ್ರೆ ಏನು ಕೇಳ್ತಾರೆ. ಎಷ್ಟು ಸಾರಿ ನಿಮ್ಮ UPSC ಮೇನ್ಸ್ ಅಲ್ಲಿ ಕೇಳಿದಾರೆ, ಪ್ರಿಲಿಮ್ಸ್ ಅಲ್ಲಿ ಕೇಳಿದಾರೆ, ಹೋಗ್ಬಿಟ್ಟು ನಾವು ನೋಡಿದ್ರೆ ಗೊತ್ತಾಗ್ತದ. ಹೀಗೆ ಹಲವು ಟಾಪಿಕ್ಸ್ ಗಳನ್ನ ನಾವೇನ್ ಮಾಡೋದು ಹಾಗಿದ್ರೆ ಲಿಂಕ್ ಮಾಡ್ತಕ್ಕಂತಹ ಚಾನ್ಸ್ ಇರ್ತದ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಪಾಪ್ಯುಲೇಷನ್ ಅಂದ್ರೆ ಪಾಪ್ಯುಲೇಷನ್ ಪಿರಾಮಿಡ್ ಬಗ್ಗೆ ಗೊತ್ತಿರಲಿ, ಪಾಪ್ಯುಲೇಷನ್ ಅಂದ್ರೆ ಸ್ಕಿಲ್ ಬಗ್ಗೆ ಗೊತ್ತಿರಲಿ. ಹಾಗೆ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆಂಟ್ರಪ್ರಿನರ್ಶಿಪ್ ಬಗ್ಗೆ ಗೊತ್ತಿರಬೇಕು. ಹಾಗಾದ್ರೆ ಸ್ಕಿಲ್ ಇಂಡಿಯಾ ಬಗ್ಗೆ ಗೊತ್ತಿರಲಿ, ಸ್ಕಿಲ್ ಕರ್ನಾಟಕ ಬಗ್ಗೆ ಗೊತ್ತಿರಲಿ. ಆಮೇಲೆ ಇನ್ನೊಂದು ಆಗಿನ ಕೌಶಲ್ಯ ಕೈಪಿಡಿ ಅಂತ ಇದೆ ಕರ್ನಾಟಕದ್ದು. ಆಮೇಲೆ ಕರ್ನಾಟಕ ಮುಖ್ಯಮಂತ್ರಿ ಕೌಶಲ್ಯ ಮಿಷನ್ ಬಗ್ಗೆ ಗೊತ್ತಿರಲಿ. ಅಲ್ಲಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇದೆ ಕರ್ನಾಟಕದಲ್ಲಿ, ಕರ್ನಾಟಕ ಸ್ಟೇಟ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇದೆ, ಸಿಡಾಕ್ ಅಂತ ಇದೆ. ಆ ಸಿಡಾಕ್ ಬಗ್ಗೆ ಕೂಡ ನಿಮಗೆ ಎಕ್ಸಾಮ್ ಅಲ್ಲಿ ಕ್ವೆಶನ್ ಅನ್ನ ಕೇಳ್ತಕ್ಕಂಥ ಚಾನ್ಸ್ ಇರ್ತದ. ಸೊ ಹೀಗೆ ಆಮೇಲೆ ಸ್ಕಿಲ್ಸ್ ಆನ್ ವೀಲ್ಸ್ ಪ್ರೋಗ್ರಾಮು ಮೋಸ್ಟ್ ಪಾಪ್ಯುಲರ್ ಇನ್ ಕರ್ನಾಟಕ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಗೊತ್ತಿರಲಿ, ಎಲ್ಲಿ ಸ್ಕಿಲ್ಸ್ ಇದೆ ಅಲ್ಲಿ ಇನೋವೇಷನ್ ಜಾಸ್ತಿ ಆಗ್ತದ. ಹಾಗಾದ್ರೆ ಇನೋವೇಷನ್, ಇಂಡಿಯಾ ಇನೋವೇಷನ್ ಇಂಡೆಕ್ಸ್ ಇದೆ, ನ್ಯಾಷನಲ್ ಇನೋವೇಷನ್ ಮತ್ತು ಇಂಡೆಕ್ಸ್ ಇದೆ, ಅಥವಾ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಯಾರು ರಿಲೀಸ್ ಮಾಡ್ತಾರೆ ಅನ್ನೋದನ್ನು ಕೂಡ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಮಗೆ ಗೊತ್ತಿರಬೇಕಾಗ್ತದ. ಹಾಗೆ ಯಾವಾಗ ಇನೋವೇಷನ್ ಆಗ್ತದ, ಸ್ಟಾರ್ಟ್ಅಪ್ಸ್ ಗೊತ್ತಿರಬೇಕು. ಸ್ಟಾರ್ಟ್ಅಪ್ ಅಂದ್ರೆ ಏನು, ಸ್ಟಾರ್ಟ್ಅಪ್ ಡೇ ಯಾವಾಗ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಜಿಬ್ರಾಸ್ ಸ್ಟಾರ್ಟ್ಅಪ್ ಅಂದ್ರೆ ಏನು, ಅಥವಾ ನಿಮ್ಮ ಯೂನಿಕಾರ್ನ್ ಅಂದ್ರೆ ಏನು, ಮಿನಿಕಾರ್ನ್ ಅಂದ್ರೆ ಏನು, ಡೆಕಾಕಾರ್ನ್ ಅಂದ್ರೆ ಏನು, ಗೆಜಲ್ಸ್ ಅಂದ್ರೆ ಏನು, ಚೀತಾಸ್ ಅಂದ್ರೆ ಏನು, ಈ ಎಲ್ಲಾ ಸ್ಟಾರ್ಟ್ಅಪ್ಸ್ ಗಳ ಬಗ್ಗೆ ಗೊತ್ತಿರಬೇಕು. ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಇವು ಯಾವಾಗ ಬೇಸಿಕ್ಸ್ ಕ್ಲಾರಿಟಿ ಇರುತ್ತಲ್ಲ, ಮೇನ್ಸ್ ಎಲ್ಲ ನೀನೇ ಕೊಟ್ಟರು ಬರೀತೀರಿ, ಟ್ರಸ್ಟ್ ಮೀ. ಅರ್ಥ ಇದ್ರೆ ಇಟ್ಸ್ ನಾಟ್ ಅಬೌಟ್ ಕೆಲವೊಬ್ರು ನಾವು ಮಾಡ್ತಿರ್ತೀವಲ್ಲ ಎಸ್ಸೆ ಒಳಗೆ ಇದು ಬರ್ತೈತಿ, ಇದು ಓದ್ಕೊಂಡು ಹೋಗೋದಾದ್ರೆ ಎಕ್ಸಾಮ್ ಬರೋದೇ ಇಲ್ಲ. ಯು ಶುಡ್ ನಾಟ್ ಡೂ ಲೈಕ್ ದಟ್. ಅಂಡ್ ಇಫ್ ಯು ಹ್ಯಾವ್ ಕ್ಲಾರಿಟಿ ಆಫ್ ದ ಕಾನ್ಸೆಪ್ಟ್ಸ್, ಆ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಇತ್ತು ಅಂದ್ರೆ ಅವ್ನು ಏನು ಕೊಟ್ಟರು ನೀವು ಬರೀತೀರಿ. ಟ್ರಸ್ಟ್ ಮೀ ಅಂಡ್ ಐ ಆಮ್ ಪ್ರತಿ ಶೋರ್ ಅಬೌಟ್ ಇಟ್, ರೈಟ್. ಬಟ್ ಡೆಡಿಕೇಶನ್ ಬಹಳ ಬೇಕಾಗ್ತದ. ಐ ನೀಡ್ ಯುವರ್ ಡೆಡಿಕೇಶನ್. ನೀವು ನನಗೆ ಡೆಡಿಕೇಶನ್ ಕೊಟ್ರ ಈ ಎಲ್ಲಾ ಕಾನ್ಸೆಪ್ಟ್ ನಾನು ನಿಮ್ಮ ತಲೆಯಲ್ಲಿ ತುಂಬ್ತೀನಿ.
ಟ್ರಸ್ಟ್ ಮೀ. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಒನ್, ರೈಟ್? ಹೀಗೆ ಓಕೆ. ಆಮೇಲೆ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂದ್ರೆ ಏನು, ಡೆಮೋಗ್ರಫಿಕ್ ವಿಂಟರ್ ಅಂದ್ರೆ ಏನು, ರೈಟ್? ಅದೇ ರೀತಿಯಾಗಿ ಡೆಮೋಗ್ರಫಿಕ್ ಫೌಸ್ ಅಂದ್ರೆ ಏನು, ರೈಟ್? ಈ ಎಲ್ಲಾ ಕಾನ್ಸೆಪ್ಟ್ಗಳನ್ನ ನಾ ಏನ್ ಮಾಡ್ತಾ ಹೋಗ್ತೀನಿ ನಿಮ್ಮ ಸೀರೀಸ್ ಅಲ್ಲಿ, ಇವುಗಳ ರಿವಿಷನ್ ಸೀರೀಸ್ ಅಲ್ಲಿ ಇವೆಲ್ಲವನ್ನ ಕನೆಕ್ಟ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಪಾಪ್ಯುಲೇಷನ್ ಅಂತ ಬಂದೈತಿ ಅಂದ್ರೆ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ ಗೊತ್ತಿರಬೇಕು. ಆಮೇಲೆ ಇನ್ನೊಂದು MS ಸ್ವಾಮಿನಾಥನ್ ಕಮಿಷನ್ ಕೂಡ ಇದೆ ವಿತ್ ರೆಸ್ಪೆಕ್ಟ್ ಟು ಪಾಪ್ಯುಲೇಷನ್, ಅದೇನು ಹೇಳಿದೆ ಅಂತ ಕೂಡ ಅದನ್ನ ಹೇಳ್ತೀನಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಪ್ಯುಲೇಷನ್ ಬಗ್ಗೆ ಹೇಳ್ತಾ ಲಂಡನ್ ಸಮಿಟ್ ವೆರಿ ಇಂಪಾರ್ಟೆಂಟ್, ಟೋಟಲ್ ಫರ್ಟಿಲಿಟಿ ರೇಟ್ ಇಂಪಾರ್ಟೆಂಟ್. ಆಮೇಲೆ ಡೆಮೋಗ್ರಫಿಕ್ ಇಂಡಿಕೇಟರ್ಸ್ ಲೈಕ್ ಸೆಕ್ಸ್ ರೇಷಿಯೋ ಅಂದ್ರೆ ಏನು, ಅದು ಮೊಟಾಲಿಟಿ ರೇಟಿಯೋ ಅಂದ್ರೆ ಏನು, ಇನ್ಫ್ಯಾಂಟ್ ಮೊಟಾಲಿಟಿ ರೇಟಿಯೋ ಅಂದ್ರೆ ಏನು, ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಕರಿತೀನಿ ನಾನು, ರೈಟ್? ಇವೆಲ್ಲವನ್ನು ಕೂಡ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ನಿಮ್ಮ ಟಾಪಿಕ್ಸ್ ಗಳಲ್ಲಿ, ಈ ನಿಮ್ಮ ರಿವಿಷನ್ ಸೀರೀಸ್ ಅಲ್ಲಿ ಹೇಳ್ಕೊಡ್ತೀನಿ ಅಂತಕ್ಕಂಥದ್ದು, ರೈಟ್? ಅದಾದ ನಂತರ ಹಿಂಗೆ ಹೇಳ್ತಾ ಹೋದ್ರೆ ಮತ್ತೆ ನಾನು ನೆಕ್ಸ್ಟ್ ಕ್ವೆಶ್ಚನ್ ಹೋಗಕ್ಕಾಗೋದಿಲ್ಲ. ಹಾಗಾಗಿ ಒಂದು ಐಡಿಯಾ ಬಂತು ಅಂತ ಅನ್ಕೋತೀನಿ, ರೈಟ್? ಹಾಗಾದ್ರೆ ನೆಕ್ಸ್ಟ್ ಕ್ವೆಶ್ಚನ್ ಅಲ್ಲಿ ಏನ್ ಕೇಳಿದಾನೆ, ಹಾಗೆ ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನೋಡೋದಾದ್ರೆ ಎಸ್ ಇಲ್ಲಿ ಹಾಗಿದ್ರೆ ನೋಡ್ಬೋದು ನೀವು. ಹಾಗಿದ್ರೆ ಏನ್ ಕೇಳಿದಾನೆ, ಇಟ್ ಇಸ್ ಅಗೇನ್ ರಿಲೇಟೆಡ್ ಟು UN ಕ್ಲಾಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಹಾಗಾದ್ರೆ ಇಲ್ಲಿ ಯುನೈಟೆಡ್ ನೇಷನ್ ಕನ್ನಡದಲ್ಲಿ ಫಸ್ಟ್ ಇಂಗ್ಲಿಷ್ ಅಲ್ಲಿ ಇದೆ, ಇಂಗ್ಲಿಷ್ ಅಲ್ಲಿ ಓದ್ಕೊಳ್ರಿ. ಅಂಡ್ ದೆನ್ ಅದು ಕನ್ನಡದಲ್ಲಿ ಕೂಡ ನಾನು ಕೊಟ್ಟಿದ್ದೀನಿ, ಕನ್ನಡದಲ್ಲಿ ನೀವು ನೋಡ್ಬೋದು, ರೈಟ್? ರೈಟ್. ಹಾಗಿದ್ರೆ ಫಸ್ಟ್ UN ಅದು UN ಕ್ಲಾಸ್ ಅಂತ ಏನಿದೆ, ಎಸ್ಟಾಬ್ಲಿಷ್ ದಿ ಇಂಟರ್ನ್ಯಾಷನಲ್ ಲೀಗಲ್ ಆರ್ಡರ್ ಆಫ್ ದಿ ಸೀಸ್ ಅಂಡ್ ಓಷನ್ ಅಂತ ಹೇಳಿ ಕೊಟ್ಟಿದ್ದಾನೆ. ಇನ್ನೊಂದೇನಿದೆ, ಇಂಡಿಯಾ ಸಪೋರ್ಟ್ಸ್ ಫ್ರೀಡಮ್ ಆಫ್ ನ್ಯಾವಿಗೇಷನ್ ಅಂಡ್ ಓವರ್ ಫ್ಲೈಟ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ಸ್ ಆಫ್ UN ಕ್ಲಾಸ್, ರೈಟ್? ಅದರ ಕನ್ನಡದಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ, ರೈಟ್? ನೀವು ಕನ್ನಡದಲ್ಲಿ ಕೂಡ ನೋಡ್ಬಿಟ್ಟು ಉತ್ತರವನ್ನ ಕೊಡಬಹುದು, ಟ್ರೈ ಮಾಡಬಹುದು ನೀವು, ರೈಟ್? ಫಸ್ಟ್ ಯು ಹ್ಯಾವ್ ಟು ಟ್ರೈ ದಿಸ್, ರೈಟ್? ಎಸ್. ಹಾಗಿದ್ರೆ ಅಗೇನ್ ಒಂದು ಕ್ಲಾರಿಟಿ ಏನಂದ್ರೆ ಇದು ಎಕ್ಸಾಮ್ ನ ಕೇಳೇನೆ, ಏನ್ ಕ್ವೆಶನ್ ಅಪ್ಪ ಇದು UN ಕ್ಲಾಸ್ ಬಗ್ಗೆ ಈ ಕ್ವೆಶನ್ ಅನ್ನ ಕೇಳ್ಯಾನ ಅಂತ ಒಂದು ಕ್ಲಾರಿಟಿ ಸಿಕ್ತೀಗ, ರೈಟ್? ರೈಟ್. ಏನ್ ಕೇಳಿದಾಗಿದೆ, ಯುನೈಟೆಡ್ ನೇಷನ್ ಅವರ ಕನ್ವೆನ್ಷನ್ ಆನ್ ಲಾ ಆಫ್ ಸಿ ಅಂದ್ರೆ ನಮ್ಮ ಓಕೆ ಯಾವುದರ ಮೇಲೆ ಕಾನೂನಿದೋ, ನಮ್ಮ ಈ ಒಂದು ಸಮುದ್ರ ಅಥವಾ ಈ ಸಾಗರದ ನೀರಿನ ಮೇಲೆ ನಾವು ಕೆಲವೊಂದು ಲಾ ಅನ್ನ ಮಾಡ್ಕೊಂಡಿದ್ವಿ. ಹಾಗಿದ್ರೆ ಇದ್ರ ಮೇಲೆ ಕ್ವೆಶನ್ ಕೇಳಿದಾನೆ ಅಂದ್ರೆ ಒಂದು ಕ್ಲಾರಿಟಿ ಏನಾಗಿದ್ರೆ, ರೈಟ್? ಇಟ್ಸ್ ಅ ಪಾರ್ಟ್ ಆಫ್, ಗೊತ್ತಿರ್ಬೇಕಾಗಿದ್ರೆ ಇಟ್ಸ್ ಅ ಪಾರ್ಟ್ ಆಫ್ ಅನ್ನ ಹೇಳೋದು, ರೈಟ್? ಏನಾಗಿದೆ, ಇದೊಂದು ಪಾರ್ಟ್ ಆಫ್ ಓಷಿನೋಗ್ರಫಿ ಅಂತ ಗೊತ್ತಿರಬೇಕು, ರೈಟ್? ಸಾಗರ ಶಾಸ್ತ್ರ ಅಂತ ಹೇಳಿ ನೀವು ಜಾಗ್ರಫಿ ಒಳಗೆ ಓದಿರ್ತೀರಿ, ಅದರ ಒಂದು ಭಾಗ ಇದು, ಕರೆಕ್ಟ್ ಗೊತ್ತಿರಬೇಕು. ಹಾಗಾದ್ರೆ ನೆಕ್ಸ್ಟ್ ನೀವು ರೆಡಿ ಇರ್ಬೇಕಾಗಿದ್ರೆ ಓಕೆ ಇದ್ರ ರಿಲೇಟೆಡ್ ಅಂದ್ರೆ ಓಷನೋಗ್ರಫಿ ಒಳಗೆ ಏನೇನು ಬರ್ತೈತಿ, ರೈಟ್? ಜೋನ್ಸ್ ಅಂತ ಓದಿರ್ತೀವಿ, ಓಕೆ? ಆ ಒಂದು ವಲಯಗಳ ಬಗ್ಗೆ ನಮಗೆ ಗೊತ್ತಿರಬೇಕಾಗ್ತದ. ಅದು ವರ್ಟಿಕಲ್ ಜೋನ್ ಇರ್ಬೋದು, ಹಾರಿಜೆಂಟಲ್ ಇರ್ಬೋದು, ಸಮಾನಾಂತರವಾಗಿರ್ಬೋದು, ಇಲ್ಲಾಂದ್ರೆ ಊರ್ಧ್ವವಾಗಿರ್ತಕ್ಕಂಥದ್ದು ಇರ್ಬೋದು, ಲೈಕ್ ಎಪಿಪೆಲಾಸಿಕ್, ಮೆಸೋಪೆಲಾಸಿಕ್, ರೈಟ್? ಅಥವಾ ಆಪ್ಗೆ ಸೇ ದಟ್ ಬ್ಯಾಥೋಪೆಲಾಸಿಕ್ ಅಂತ ಬರ್ತದೆ, ಅಬಿಸಲ್ ಪೆಲಾಸಿಕ್ ಅಂತ ಬರ್ತದೆ, ಹೆಡಲ್ ಪೆಲಾಸಿಕ್ ಅಂತ ಬರ್ತದೆ, ಅಥವಾ ಇಂಟರ್ ಟೈಡಲ್ ಅಂತ ಹೇಳಿ ಕರಿತೀನಿ, ಟೈಡಲ್ ಅಂತ ಹೇಳಿ ಕರಿತೀವಿ, ನೆರೆಟಿಕ್ ಅಂತ ಕರಿತೀನಿ, ಅಥವಾ ಈಗ ಅಗೇನ್ ಟೆರಿಟೋರಿಯಲ್ ವಾಟರು, ಕಾಂಟಿಗಿಯಸ್ ವಾಟರು, ಅಥವಾ ಅದು ನ್ಯಾಷನಲ್ ವಾಟರು, ಇನ್ನೊಂದು ಇಂಟರ್ನ್ಯಾಷನಲ್ ವಾಟರ್. ನ್ಯಾಷನಲ್ ವಾಟರ್ಗೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಜೋನ್ ಅಂತ ಕರಿತೀವಿ, ಅದಕ್ಕೆ ನಾವು ಏನಂತ ಕರಿತೀವಿ ಹಾಗಿದ್ರೆ ಯೂಶುವಲಿ ವಿ ಕಾಲ್ ಇಸ್ ಇಂಟರ್ನ್ಯಾಷನಲ್ ಓಪನ್ ಸೇರ್ ಹೈ ಸಿ ಅಂತ ಕರಿತೀವಿ. ಹಾಗಾದ್ರೆ ಈಗ ಕ್ವೆಶ್ಚನ್ ಏನ್ ಕೇಳ್ಬೋದು ಅಂದ್ರೆ ಇದ್ರ ಮೇಲೆ ಅಂತ ಕೇಳ್ತಾನೆ ಅಂತ ಗೊತ್ತಾಯ್ತು, ಕರೆಕ್ಟಾ? ಹಾಗೆ ಇಲ್ಲಿ ಏನ್ ಮಾಡಿದ್ದಾನೆ, ಒಂದು ಕಾನ್ಸೆಪ್ಟ್ ಅನ್ನ ಕೇಳಿದ್ರೆ, ಆಕ್ಚುಲಿ ಇಟ್ ವಾಸ್ ಅನ್ ಕರೆಂಟ್ ಅಫೇರ್ ಇತ್ತು, ಫ್ರೀಡಮ್ ಆಫ್ ನ್ಯಾವಿಗೇಷನ್ ಆಪರೇಷನ್ ಅಂತ ಇದೆ. ಅಂದ್ರೆ ಏನ್ ಅರ್ಥ ಇದು, ಈಗ ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತಿದೆ ಇಂಡಿಯಾ, ನಿಮ್ಗೆಲ್ಲ ಗೊತ್ತಿರಬೇಕು, ಇಟ್ಸ್ ಬಿಲೀವ್ಡ್ ಇನ್ ಕಾಸ್ಮೋಪೊಲಿಟನಿಸಮ್, ಅಂದ್ರೆ ವಿಶ್ವ ಗುರು ಆಗ್ಬೇಕು ಅಂದ್ರೆ ನಮ್ದು ವಸುಧೈವ ಕುಟುಂಬಕಂ ಅಂತ ಏನು ಫಿಲಾಸಫಿ ಇದೆ, ತತ್ವ ಇದೆಯಲ್ಲ, ಅದ್ರ ಮೇಲೆ ನಾವು ಇದ್ದವ್ರು. ಹಾಗಾಗಿ ವಿ ಬಿಲೀವ್ ಇನ್ ಇಂಟರ್ನ್ಯಾಷನಲ್ ಆರ್ಡರ್, ರೈಟ್? ಇಂಟರ್ನ್ಯಾಷನಲ್ ಪೀಸ್ ಬಗ್ಗೆ ತುಂಬಾ ಗಮನ ಕೊಡ್ತೀವಿ. ಇವನ್ ಇಟ್ ಈಸ್ ಎಕ್ಸಾಂಪ್ಲಿಫೈಡ್ ಅಂಡರ್ ದ ಆರ್ಟಿಕಲ್ 51 ಆಫ್ ಯುವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ರೈಟ್? 51ನೇ ಸಂವಿಧಾನದ ವಿಧಿಯಲ್ಲಿ ಕೂಡ ಇದನ್ನ ನಾವು ಮೆನ್ಷನ್ ಮಾಡ್ಕೊಂಡಿದೀವಿ. ಅಂದ್ರೆ ಎಷ್ಟು ಇಂಡಿಯಾಗೆ ನಾವು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಾವು ಬೆಳೆಯೋಣ, ಇನ್ನೊಬ್ರು. ಹಾಗಾಗಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ನಾವು ನಮ್ಮ ದೇಶ ಇನ್ನೊಂದು. ಹಾಗಾಗಿ ಇದನ್ನು ಮತ್ತೆ ನಾವು ಎಲ್ಲೆಲ್ಲಿ ಎಕ್ಸಾಂಪ್ಲಿಫೈ ಮಾಡ್ಬೋದು ಅಂತಂದ್ರೆ ಈ ನಿಮ್ಮ ವಾಟ್ ಯು ಸೇ ದಟ್ 5 ಪ್ರಿನ್ಸಿಪಲ್ಸ್ ಏನಿದೆ ಅಲ್ವಾ, ನಮ್ಮ ಓಕೆ ದ ಇಂಡಿಯಾ ಅಂಡ್ ದಿ ಚೈನಾ, ಸೊ ಇಬ್ರು ಸೇರ್ಕೊಂಡು ನಾವ್ ಏನ್ ಮಾಡ್ಕೊಂಡ್ವಲ್ಲ, ಸೊ ಪಂಚಶೀಲ ತತ್ವಗಳು ಅಂತ ಏನ್ ಕರಿತೀವಲ್ಲ, ಆ ಪಂಚಶೀಲ ತತ್ವಗಳು ಕರೆಕ್ಟ್ ಆಗಿ ನೋಡಿದ್ರೆ, ನಾನ್ ಅಗ್ರೆಷನ್ ಇಂದ ಹಿಡ್ಕೊಂಡು, ಮ್ಯೂಚುವಲ್ ರೆಸ್ಪೆಕ್ಟ್ ಇಂದ ಹಿಡ್ಕೊಂಡು, ರೈಟ್, ಇಕ್ವಾಲಿಟಿಯಿಂದ ಹಿಡ್ಕೊಂಡು, ನಾನ್ ಇಂಟರ್ಫಿರೆನ್ಸ್ ಅಂತ ಹಿಡ್ಕೊಂಡು, ರೈಟ್, ಆಮೇಲೆ ಮ್ಯೂಚುವಲ್ ಕೋ ಎಕ್ಸಿಸ್ಟೆನ್ಸ್, ಇವೆಲ್ಲ 5 ಪಾಯಿಂಟ್ ಅಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಇದು ಯಾವ್ದ್ರ ಬಗ್ಗೆ ಮಾತಾಡ್ತಾ ಐತಿ ಅಂದ್ರೆ ಎಸ್ ಇಂಟರ್ನ್ಯಾಷನಲ್ ಆರ್ಡರ್ ಬಗ್ಗೆ, ಇಂಟರ್ನ್ಯಾಷನಲ್ ಇದ್ರ ಬಗ್ಗೆ. ಹಾಗೆ ನಿಮ್ಗೆಲ್ಲ ಗೊತ್ತಿರಬೇಕು, ಓಕೆ, ಇಂಡಿಯಾ ಯಾವಾಗ್ಲೂ ಕೂಡ ಜಗತ್ತಂತ ಬಂದ್ರೆ ಮುಂದಿರ್ತದೆ. ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮ್ ಒಳಗ ನಮಗೆಲ್ಲ ಗೊತ್ತೇ ಇದೆ ಹೌ ವಿ ಆರ್ ವ್ಯಾಕ್ಸಿನ್ ಡಿಪ್ಲೊಮೆಸಿ ಹೆಂಗ್ ನಮ್ಗೆ ವರ್ಕ್ ಆಯ್ತು ಅಂತ ಹೇಳಿ. ಅಲ್ಲಿ ಕೂಡ ವ್ಯಾಕ್ಸಿನ್ ಅಂತ ಬಂದಾಗ ಕೆಲವೊಂದು ಇಶ್ಯೂಸ್ ಇದೆ ವ್ಯಾಕ್ಸಿನ್. ಓಕೆ, ಫಾರ್ ಎಕ್ಸಾಂಪಲ್ ವಾಟ್ ಯು ಮೀನ್ ಬೈ okay, that's again I can tell you what you say that आपकी
ಲೈವ್ ಅಟ್ಯೂನ್ಯೂಯೇಟೆಡ್ ವ್ಯಾಕ್ಸಿನ್ಸ್ ಅಂದ್ರೆ ಏನು, ಅಥವಾ ಅಟ್ಯೂನೇಟೆಡ್ ವ್ಯಾಕ್ಸಿನ್ಸ್ ಅಂದ್ರೆ ಏನು, ಅಥವಾ ಇನ್ನೊಂದು ಇನ್ಆಕ್ಟಿವ್ ವ್ಯಾಕ್ಸಿನ್ಸ್ ಅಂತ ಹೇಳಿ, ಅಥವಾ ಡೆಡ್ ಏನೋ ಅದು ವ್ಯಾಕ್ಸಿನ್ಸ್ ಅಂತ ಹೇಳಿ ಬರ್ತದೆ. ಆಮೇಲೆ ಸಬ್ ಯೂನಿಟ್ ಆರ್ ಕಾಂಜುಗೇಟ್ ಅಂತ ಹೇಳಿ ಕರಿತೀವಿ. ಕೆಲವೊಂದು ಟಾಕ್ಸಿಕಾಯ್ಡ್ ಅಂತ ಹೇಳಿ ಕರಿತೀವಿ ವ್ಯಾಕ್ಸಿನ್ಸ್ ಅಲ್ಲಿ. ಆಮೇಲೆ ಕೆಲವೊಂದು DNA ವ್ಯಾಕ್ಸಿನ್ಸ್ ಇದೆ, ಕೆಲವೊಂದು RNA ವ್ಯಾಕ್ಸಿನ್ಸ್ ಇದೆ, ರೈಟ್. ಹಾಗಾದ್ರೆ ಯಾವ್ದು ಬೆನಿಫಿಷಿಯಲ್ ಇಲ್ಲಿ DNA ಮತ್ತು RNA ಅಂತ ಬಂದಾಗ ನನ್ನ ಪ್ರಕಾರ RNA ವ್ಯಾಕ್ಸಿನ್ಸ್ ಬೆಟರ್ ಇದೆ, ಅದೇನೇ ಇರಲಿ, ರೈಟ್. ಅದು ಬೇಡ ಈಗ ನಮಗೆ. ಬಟ್ ಇಲ್ಲಿ ಆಮೇಲೆ ಅದರಲ್ಲಿ ಪೇಟೆಂಟ್ ಎವರ್ ಗ್ರೀನಿಂಗ್, ಯಾವಾಗ ಯಾವ ಮೆಡಿಕಲ್ ಬಗ್ಗೆ ನಾವು ಓದ್ತಾ ಇದೀವಲ್ಲ, ಸ್ಪೆಷಲಿ ನಾವು ಇಶ್ಯೂ ಏನಿದೆ ಅಂದ್ರೆ ಆ ವ್ಯಾಕ್ಸಿನ್ಸ್ ನ ಎವರ್ ಗ್ರೀನಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ದಟ್ಸ್ ವಿಲ್ ಡಿಸ್ಕಸ್ ಲೇಟರ್ ಆನ್. ಅಂದ್ರೆ ಈ UN ಕ್ಲಾಸ್ ಬಂದೈತಿ ಅಂದ್ರೆ ಇಂಟರ್ನ್ಯಾಷನಲ್ ಆರ್ಡರ್. ಹಾಗೆ ಇಂಟರ್ನ್ಯಾಷನಲ್ ಆರ್ಡರ್ ನಾವು ಮೇಂಟೈನ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಿ ಇಂಟರ್ನ್ಯಾಷನಲ್ ಲಾ. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತಂದ್ರೆ ಫ್ರೀಡಮ್ ಆಫ್ ನಾವಿಗೇಷನ್ ಆಪರೇಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಏನಿದೆ 200 ನಾಟಿಕಲ್ ಮೈಲ್ ವರೆಗೂ ಏನ್ ಮಾಡೋ ಹಾಗಿಲ್ಲಪ್ಪ ಅಂದ್ರೆ ಬೇರೆ ಯಾವುದೇ ದೇಶನೋ ಆ ಒಂದು 200 ನಾಟಿಕಲ್ ಮೈಲ್ ಒಳಗೆ ಎಂಟ್ರಿ ಆಗ, ಯಾಕಂದ್ರೆ ಅದು ನ್ಯಾಷನಲ್ ವಾಟರ್, ಅದು ನಮ್ಮ ವಾಟರ್ ಆಗಿರ್ತದ. ಎಂಟ್ರಿ ಆಗ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕಾಗ್ತದ, ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಪಾಕಿಸ್ತಾನದ ಅಥವಾ ಯಾವ್ದೊಂದು ಶ್ರೀಲಂಕಾದ ವಾಟರ್ ಎಂಟ್ರಿ ಆಗ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ವಿ ಹ್ಯಾವ್ ಟು ಕನ್ಸೆಂಟ್ ಫಸ್ಟ್. ಓಕೆ, ನಾವು ಇದು ಕೇಳ್ಬೇಕಾಗ್ತದ, ಫ್ರೀ ಕನ್ಸೆಂಟ್ ಅನ್ನ ಕೇಳ್ಬೇಕಾಗ್ತದ ಆಯಾ ದೇಶಗಳನ್ನ. ಅಥವಾ ಸಮ್ ಟೈಮ್ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೇಳಿರ್ತೀರ 9 ಲೈನ್ ಅಥವಾ 11 ಲೈನ್ ಅಂತ ಇವಾಗ ಏನದು ಪಾಪ್ಯುಲರ್ ಆಗ್ತಾ ಇದೆ, ಅದ್ರ ಚೈನಾದವ್ರದು. ಅಲ್ಲಿ ಏನಾಗ್ತಾ ಇದೆ, ಚೈನಾ ಏನ್ ಮಾಡ್ತಾ ಇದೆ ಅಂತಂದ್ರೆ ಆ ಇಂಟರ್ನ್ಯಾಷನಲ್ ಲಾ ಅನ್ನ ಬ್ರೇಕ್ ಮಾಡ್ತಾ ಇದೆ. ಹೀಗೆ ಬ್ರೇಕ್ ಮಾಡೋ ಕಂಟ್ರಿಗಳನ್ನ ರೈಟ್ ಒಂದು ಮಿತಿಯಲ್ಲಿ ಇಡ್ಲಿಕ್ಕೆ ಫ್ರೀಡಮ್ ಆಫ್ ನಾವಿಗೇಷನ್ ಆಪರೇಷನ್ ಅಂತ ಇದೆ. ಹಾಗೆ ಇಂಡಿಯಾ ಸಪೋರ್ಟ್ ಮಾಡ್ತದ. ಆದ್ರೆ ಅಗೇನ್ ನಾನು ಹೇಳ್ತೀನಲ್ಲ, USA ಇದರ ಭಾಗ ಇಲ್ಲ. ಆದ್ರೂ ಕೂಡ ಮೊನ್ನೆ ಏನಾಗಿತ್ತು, ಇಂಡಿಯಾದ ನ್ಯಾಷನಲ್ ವಾಟರ್ ಮೇಲೆ ಇದು ಬಂದ್ಬಿಟ್ಟು ರೈಟ್ ಅಲ್ಲಿ ಬಂದಿತ್ತು. ಅವಾಗ ಇಂಡಿಯನ್ ಗವರ್ನಮೆಂಟ್ ಅದನ್ನ ರಿಜೆಕ್ಟ್ ಮಾಡ್ತದ, ರಿಫ್ಯೂಸ್ ಮಾಡ್ತದ. ಹಾಗಾಗಿ ಅದನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಅದೇನೇ ಇರ್ಲಿ, UN ಕ್ಲಾಸ್ ಅಂತ ಓದ್ತೀರಿ ಅಂತ ಅಂದ್ರೆ ಹಾಗಾದ್ರೆ ಇವೆಲ್ಲ ಗೊತ್ತಿರಬೇಕು. ಆಮೇಲೆ ಇದರ ಮೆಕ್ಯಾನಿಸಮ್ಸ್ ಅಂತ ನಾವು ಏನೇನು ಓದಿರ್ತೀವಿ, ರೈಟ್, ಓದ್ತೀವಲ್ವಾ. ಮ್ಯಾಡಮ್ ಜೂಲಿಯನ್ ಆಸಿಲೇಷನ್ ಅಂದ್ರೆ ಏನು, ಮಾರ್ಸೋಫಿಯಲ್ ಥಿಯರಿ ಅಂದ್ರೆ ಏನು, ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಆಗೋ ಎನ್ಸೋ ಎಲ್ಲಿನೋ ಸದನ್ ಆಸಿಲೇಷನ್ ಅಂದ್ರೆ ಏನು, ರೈಟ್, ಅದರಲ್ಲಿ ಪಾಸಿಟಿವ್ ಫೇಸ್, ನೆಗೆಟಿವ್ ಫೇಸ್. ಆಮೇಲೆ ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂತಂದ್ರೆ ನ್ಯೂಟ್ರಲ್ ಫೇಸ್ ಅಂದ್ರೆ ಏನು, ರೈಟ್. ಆಮೇಲೆ ಅದೇ ರೀತಿಯಾಗಿ ಇಂಡಿಯನ್ ಓಷನ್ ಡೈಪೋಲ್ ಬಗ್ಗೆ ನಾವು ಇಲ್ಲಿ ಓದಿರ್ತೀವಿ. ಅದೇ ರೀತಿ ನಾರ್ತ್ ಅಟ್ಲಾಂಟಿಕ್ ಮೆರಿಡೋನಲ್ ಓವರ್ ಟರ್ನಿಂಗ್ ಸರ್ಕ್ಯುಲೇಷನ್ ಬಗ್ಗೆ ನಾವು ಓದಿರ್ತೀವಿ, ಅಥವಾ ಥರ್ಮೋಹೈಲನ್ ಸರ್ಕ್ಯುಲೇಷನ್ ಅಂತ ಏನು ಕರಿತೀವಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಎಕ್ಮನ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ನಾವು ಇಲ್ಲಿ ಓದಿರ್ತೀವಿ. ಸೊ ಹೀಗೆ ಇವುಗಳ ಮೇಲೆ ನೆಕ್ಸ್ಟ್ ಏನ್ ಮಾಡೋದಾಗಿದ್ರೆ ಅದನ್ನ ಕೇಳ್ತಕ್ಕಂಥ ಚಾನ್ಸ್ ಇದೆ ಅಂತಕ್ಕಂಥ ಗೊತ್ತಿರಲಿ. ಆಮೇಲೆ ಇನ್ನೊಂದು ಏನ್ ಮಾಡ್ಬೋದು, UN ಕ್ಲಾಸ್ ಬಗ್ಗೆ ಕೇಳ್ತಾ ಇದ್ದಾನೆ ಅಂದ್ರೆ ಅವ್ನು ಏನ್ ಮಾಡ್ಬೋದು ಅಂದ್ರೆ, ಹಾಗಿದ್ರೆ UN ಕ್ಲಾಸ್ ಅಂದ್ರೂ ಅದೇ ನಿಮ್ಮ ಇಂಟರ್ನ್ಯಾಷನಲ್ ಮೆರಿಟೈಮ್ ಆರ್ಗನೈಸೇಷನ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಯಾವಾಗ ಇಂಟರ್ನ್ಯಾಷನಲ್ ಮೆರಿಟೈಮ್ ಆರ್ಗನೈಸೇಷನ್ ನೋಡಿಬೇಕು ನೀವು ಅಬ್ಸರ್ವ್ ಮಾಡ್ರಿ. UN ಕ್ಲಾಸ್ ಇಲ್ಲಿ ಕೇಳೋಣ. ಇದ್ರ ಬಗ್ಗೆ ಆಲ್ರೆಡಿ ಏನ್ ಮಾಡಿದ ಗೊತ್ತು, KS ಫಿಲಿಮ್ಸ್ ಒಳಗ ಇಂಟರ್ನ್ಯಾಷನಲ್ ಮೆರಿಟೈಮ್ ಆರ್ಗನೈಸೇಷನ್ ಬಗ್ಗೆ ಕೇಳಿದಾನೆ. ಸರ್ ಹೆಂಗೆ ಅಂತ ಕೇಳಿದ್ರೆ ನೀವೆಲ್ಲ ಕೇಳಿರ್ತೀರಿ ಜಿಬೋತಿ ಕೋಡ್ ಆಫ್ ಕಂಡಕ್ಟ್. ಒಂದ್ ವೇಳೆ ಜಿಬೋತಿ ಕೋಡ್ ಆಫ್ ಕಂಡಕ್ಟ್ ಈ ಸಾರಿ ಕೇಳಿದೆ ಅಂದ್ರೆ ಮೇ ಬಿ ಮುಂದೆ ಅದರ ರಿಲೇಟೆಡ್ ಕೇಪ್ ಟೌನ್ ಅಗ್ರಿಮೆಂಟ್ ಅಂತ ಇದೆ, ಇನ್ನೊಂದು ಕಿಂಬರ್ಲಿ ಪ್ರೊಸೆಸ್ ಅಂತ ಹೇಳಿ ಕೂಡ ಬರ್ತದ. ಸೊ ಹಾಗಾಗಿ IMO ಬಗ್ಗೆ ಕ್ವೆಶನ್ ಕೇಳ್ಬೋದು. ಆಮೇಲೆ IMO ಬಗ್ಗೆ ಕ್ವೆಶನ್ ಕೇಳ್ತಾ ಇದ್ದಾನೆ ಅಂದ್ರೆ ಅದೇ ತರನಾಗಿ ಇನ್ನೊಂದು ಆರ್ಗನೈಸೇಷನ್ ಇದೆ, ವರ್ಲ್ಡ್ ಕಸ್ಟಮ್ ಆರ್ಗನೈಸೇಷನ್ ಅಂತ. ಅವರ HSN ಕೋಡ್ ಬಗ್ಗೆ ಕ್ವೆಶನ್ ಕೇಳ್ತಕ್ಕಂಥ ಚಾನ್ಸ್ ಇದೆ. ಆಮೇಲೆ ಅಥರೈಸ್ಡ್ ಎಕ್ಸ್ಪೋರ್ಟ್ ಆಪರೇಟರ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದನ್ನ ಆತ ಏನ್ ಮಾಡ್ತಕ್ಕಂಥ ಚಾನ್ಸ್ ಇದೆ, ಇಲ್ಲಿ ಕೇಳ್ತಕ್ಕಂತಹ ಚಾನ್ಸ್ ಇದೆ ಅಂತಕ್ಕಂಥದ್ದನ್ನು ಕೂಡ ನಾನಿಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅದೇ ತರನಾಗಿ ಯಾವಾಗ ನಾವು UN ಕ್ಲಾಸ್ ಬಗ್ಗೆ ನೀವು ಓದ್ತಿರಲ್ಲ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ 2023 ಬಿಯಾಂಡ್ ದಿ ಬೌಂಡರಿ ನ್ಯಾಷನಲ್ ಜುರಿಸ್ಡಿಕ್ಷನ್ ಕನ್ವೆನ್ಷನ್. ಈಗ ನಾನು ಹೇಳಿದೆ ನ್ಯಾಷನಲ್ ವಾಟರ್ ಐತಿ ಅಂತಂದ್ರೆ ನಾವೇನ್ ಮಾಡ್ತೀವಿ, ನಮ್ ವಾಟರ್ ಅಂತ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಆದ್ರೆ ವಾಟ್ ಅಬೌಟ್ ಆ 200 ನಾಟಿಕಲ್ ಮೈಲ್ ಆದ ನಂತರ ಅದು ನಮ್ದಲ್ಲ, ಅದು ಆಕ್ಚುಲಿ ಏನಾಗಿರ್ತದೆ ಬೇರೆಯವ್ರ ಆಗೋದ್ರೆ ಎಲ್ಲಾ ಕಂಟ್ರಿದ್ ಆಗಿರ್ತದ. ಈಗ ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀವಲ್ಲ, ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ಕರ್ನಾಟಕ ಸ್ಟೇಟ್ ನ ಬಾರ್ಡರ್ ಅಂತ ಅನ್ಕೊಳ್ಳಿ, ರೈಟ್. ಹಾಗೆ ಇಲ್ಲಿರ್ತಕ್ಕಂತಹ ಹಳ್ಳಿಗಳು ಏನೋ ಈ ಕಡೆ ಮಹಾರಾಷ್ಟ್ರ ಇದೆ, ಈ ಕಡೆ ಹಾಗಿದ್ರೆ ನಮ್ಮ ಕರ್ನಾಟಕ, ರೈಟ್, ಕರ್ನಾಟಕ ಸ್ಟೇಟ್ ಇದೆ ಅಂತ ಅನ್ಕೊಳ್ಳಿ. ಹಾಗಾದ್ರೆ ಈ ಹಳ್ಳಿಗಳನ್ನ ಈ ಕಡೆ ಮಹಾರಾಷ್ಟ್ರನೂ ನೋಡ್ಕೊಳ್ಳೋದಿಲ್ಲ ಕರೆಕ್ಟ್ ಆಗಿ, ಈ ಕಡೆ ಕರ್ನಾಟಕನೂ ನೋಡ್ಕೊಳ್ಳಲ್ಲ. ಅದೇ ತರನಾಗಿ ಇಲ್ಲಿ ಏನಿದೆ ಅಲ್ವಾ ಇಂಟರ್ನ್ಯಾಷನಲ್ ವಾಟರ್, ರೈಟ್, ಇದನ್ನ ಇಂಟರ್ನ್ಯಾಷನಲ್ 200 ನಾಟಿಕಲ್ ಮೈಲ್ ಅಂತ ಏನ್ ಕರಿತೀವಿ, ಇದನ್ನ ಇಂಟರ್ನ್ಯಾಷನಲ್ ವಾಟರ್ ಅಂತ ಕರಿತೀವಿ. ಇಲ್ಲಿ ಹಾಗಾದ್ರೆ ಪ್ರೊಟೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಐತಿ. ಹಾಗೆ ಅದನ್ನ ಪ್ರೊಟೆಕ್ಷನ್ ಮಾಡಬೇಕು ಅಂತಾನೆ ನಾವು BBNJ ಬಿಯಾಂಡ್ ದ ಬೌಂಡರಿ ನ್ಯಾಷನಲ್ ಜುರಿಸ್ಡಿಕ್ಷನ್ ಅಂತ ಹೇಳಿ ಒಂದು ಕನ್ವೆನ್ಷನ್ ತಂದಿದ್ದೀವಿ. ಇದರ ಉದ್ದೇಶ ಏನು ಅಂದ್ರೆ ಇದನ್ನ ಪ್ರೊಟೆಕ್ಟ್ ಮಾಡತಕ್ಕಂಥದ್ದು. ಆಮೇಲೆ ಇನ್ನೊಂದು ಗೊತ್ತಿರಬೇಕು, ಇದನ್ನ ನಾವು ಹೇಳ್ತಾ ಇದೀವಿ ಅಂದ್ರೆ ನಿಮ್ಮ UNCBD ಅಂತ ಹೇಳಿ ಬರ್ತದ, ಆ UNCBD ಬಗ್ಗೆ ಗೊತ್ತಿರಬೇಕಾಗ್ತದ. ಯಾವಾಗ UNCBD ಗೊತ್ತಿರ್ತದ, ಅದರ ಕನ್ವೆನ್ಷನ್ಸ್ ಗೊತ್ತಿರಲಪ್ಪ. ಆಮೇಲೆ ನಮ್ಮ ಇಂಡಿಯಾದೊಳಗ ನಾವು ಬಯೋಲಾಜಿಕಲ್ ಕನ್ಸರ್ವೇಷನ್ ಆಕ್ಟ್ 2002 2023 ಮತ್ತೆ ತಿದ್ದುಪಡಿ ಮಾಡಿದೀವಿ. ಅದರ ರೋಲ್ ಇಂಪಾರ್ಟೆಂಟ್ ಇರ್ತದ. ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಇರ್ಬೋದು, ಕರ್ನಾಟಕ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ ಇರ್ಬೋದು, ಅಥವಾ ಕರ್ನಾಟಕದಲ್ಲಿ ನಮ್ಮ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್ಗಳು ಇರ್ಬೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಾವು ಹೇಳ್ಬೇಕು ಅಂತಂದ್ರೆ ಈ ವಾಟ್ ಯು ಸೇ ದಟ್
ಈಗ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬಯೋ ಹೆರಿಟೇಜ್ ಸೈಟ್ಸ್ ಅಂತ ಬರ್ತದ. ಇದೇ ಕಾಯ್ದೆಯ ಕೆಲವೊಂದು ಸೆಕ್ಷನ್ಸ್ ಅಲ್ಲಿ ಅದನ್ನು ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸ್ ಇರ್ತದ. ಬಯೋ ಹೆರಿಟೇಜ್ ಸೈಟ್ಸ್ ಇದೆ ಅಂದ್ರೆ ಬಯೋಲಾಜಿಕಲ್ ಅಥವಾ ಜಿಯೋಲಾಜಿಕಲ್ ಹೆರಿಟೇಜ್ ಸೈಟ್ಸ್ ಕೂಡ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರ್ತದ. ಅದನ್ನು ಕೂಡ ಏನ್ ಮಾಡೋದು ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸ್ ಇರ್ತದ. ಬಯೋಸೇಫ್ಟಿ ಕ್ಲಿಯರಿಂಗ್, ಓಕೆ, ಹೌಸ್ ಅಂದ್ರೆ ಏನು, ಆಮೇಲೆ ಟ್ರಿಪಲ್ ಕನ್ವೆನ್ಷನ್ಸ್ ಅಂತ ಬರ್ತದ. ಆ ಟ್ರಿಪಲ್ ಕನ್ವೆನ್ಷನ್ಸ್ ಬಗ್ಗೆ ನೀವು ಇಲ್ಲಿ ಓದ್ಬೇಕಾಗ್ತದ. ಆ ಟ್ರಿಪಲ್ ಕನ್ವೆನ್ಷನ್ ಬಗ್ಗೆ ಓದ್ತಾ ಇದ್ದೀರಿ ಅಂದ್ರೆ ಅದರ ರಿಲೇಟೆಡ್ ಬಮಾಕೋ ಕನ್ವೆನ್ಷನ್ ಇದೆ, ಆ ಬಮಾಕೋ ಕನ್ವೆನ್ಷನ್ ಗೊತ್ತಿರಬೇಕು, ಎಸ್ಬೋ ಕನ್ವೆನ್ಷನ್ ಗೊತ್ತಿರಬೇಕು ಅಂತ ಹೇಳಿ ಕರಿತೀನಿ ನಾನು, ರೈಟ್. ಹೀಗೆ ಸೊ ವಿ ಹ್ಯಾವ್ ಟು ಲಿಂಕ್ ಸೋ ಮೆನಿ ಥಿಂಗ್ಸ್ ವೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ UN ಕ್ಲಾಸ್ ಅಂತ. ಹಾಗಾಗಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, UN ಕ್ಲಾಸ್ ಬಗ್ಗೆ ಕ್ವೆಶನ್ ಕೇಳಿದ್ರೆ ನೆಕ್ಸ್ಟ್ ಏನ್ ಕೇಳ್ಬೋದು ಅಂದ್ರೆ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಬಗ್ಗೆ ಕೇಳ್ಬೋದು, ಪಾಲಿಮೆಟಾಲಿಕ್ ನ್ಯೂಡಲ್ ಪ್ರೋಗ್ರಾಮ್ ಬಗ್ಗೆ ಕೇಳ್ಬೋದು, ಅಥವಾ ನಿಮ್ಮ ಸಮುದ್ರಯಾನ ಅಂತ ಕರಿತೀವಿ, ರೈಟ್, ಅಥವಾ ವಾಟ್ ಯು ಸೇ ದಟ್ ಅದಕ್ಕೆ ಮತ್ಸ್ಯ 6000 ಅಂತ ಹೇಳಿ ಕರಿತೀವಿ. ಅದು ಕೂಡ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗ್ತದೆ ಅಂತಕ್ಕಂಥದ್ದು. ಯಾವಾಗ ಪಾಲಿಮೆಟಾಲಿಕ್ ಅಂತ ನೀವು ವರ್ಡ್ ಕೇಳಿದ್ರಿ ತಲೆಯಾಗಿ ಇಟ್ಕೊಳ್ರಿ. ಮತ್ತೆ ಎಕ್ಸಾಮಿನರ್ ಏನ್ ಕನೆಕ್ಟ್ ಮಾಡ್ಬೋದು ಅಂದ್ರೆ ನಿಮ್ಮ ಕ್ರಿಟಿಕಲ್ ಮಿನರಲ್ಸ್ ಅಂದ್ರೆ ಕೇಳ್ಬೋದು. ಕ್ರಿಟಿಕಲ್ ಮಿನರಲ್ ಸಮ್ಮಿಟ್ ಯಾವಾಗ ನಡೆದೈತಿ, ಕ್ರಿಟಿಕಲ್ ಮಿನರಲ್ ಮಿಷನ್ ಇಂಡಿಯಾದ ಏನ್ ಹೇಳ್ತದ, ಅಥವಾ ಐಸೆಟ್ ಅಂತ ಬರ್ತದೆ, ಇನಿಷಿಯೇಟಿವ್ ಫಾರ್ ಕ್ರಿಟಿಕಲ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತ ಇದೆ. MSP ದಟ್ಸ್ ದ ಮಿನರಲ್ ಸಪ್ಲೈಯರ್ ಪಾರ್ಟ್ನರ್ಶಿಪ್ ಅಂತ ಇದೆ. ಅದು ಕೂಡ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗ್ತದೆ ಅಂತಕ್ಕಂಥದ್ದು, ರೈಟ್. ಹಾಗಾಗಿ ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಒಂದು ವೇಳೆ ಅದ್ರಲ್ಲಿ ಲೀಥಿಯಂ ಇದೆ ಅಂದ್ರೆ ನೀವು ಲೀಥಿಯಂ ಹಾಗಾದ್ರೆ ಕರ್ನಾಟಕದಲ್ಲಿ ಸಿಕ್ಕೈತಿ, ಓಕೆ, ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಡೆಪಾಸಿಷನ್ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಕೇಳ್ತಾರೆ. ಆಮೇಲೆ ಲೀಥಿಯಂ ಅಂದೈತಿ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂದ್ರೆ ಏನು, ಆಲ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬೇರೆ, ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬೇರೆ, ಫ್ಯೂಲ್ ಸೆಲ್ಸ್ ಬೇರೆ. ಹಾಗೆ ಕರ್ನಾಟಕ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ ಯಾವುದು, ಕರ್ನಾಟಕ ವೆಹಿಕಲ್ ಸ್ಕ್ರಾಪಿಂಗ್ ಪಾಲಿಸಿ ಅಂತ ಹೇಳಿ ಕರಿತೀವಿ. ಎಲ್ಲೆಲ್ಲಿ ಕೆಲವೊಂದು ಹಾಗೆ ಇದನ್ನು ಕೂಡ ನಿಮ್ಮ KS ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ದಾರೆ. ಅಂದ್ರೆ ನೋಡಿ ಒಂದಕ್ಕೊಂದು ಹೇಗಿದೆ ಟಾಪಿಕ್. ಫೇಮ್ ಇಂಡಿಯಾ ದ ಫೇಮ್ ಪ್ರೋಗ್ರಾಮ್ ಅದು ಕೂಡ ತುಂಬಾ ಇಂಪಾರ್ಟೆಂಟ್, ಎದಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಯಾವಾಗ ಓದ್ತೀವಿ ಹೈಡ್ರೋಜನ್, ಯಾಕಂದ್ರೆ ಫ್ಯೂಲ್ ಸೆಲ್ ಬೇಕು. ಓಕೆ, ಫ್ಯೂಲ್ ಸೆಲ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಹೈಡ್ರೋಜನ್ ನನಗೆ ಗೊತ್ತಿರಬೇಕು. ಯಾವಾಗ ಹೈಡ್ರೋಜನ್ ಬಗ್ಗೆ ನಾನು ಮಾತಾಡ್ತೀನಲ್ಲ, ಸೊ ಡೈರೆಕ್ಟ್ ನನಗೆ ಗೊತ್ತಿರಬೇಕು. ಗ್ರೀನ್ ಹೈಡ್ರೋಜನ್ ಅಂದ್ರೆ ಏನು, ಬ್ಲಾಕ್ ಹೈಡ್ರೋಜನ್ ಅಂದ್ರೆ ಏನು, ಬ್ರೌನ್ ಹೈಡ್ರೋಜನ್ ಅಂದ್ರೆ ಏನು, ಗ್ರೇ ಹೈಡ್ರೋಜನ್ ಅಂದ್ರೆ ಏನು, ಪಿಂಕ್ ಹೈಡ್ರೋಜನ್ ಅಂದ್ರೆ ಏನು, ರೆಡ್ ಹೈಡ್ರೋಜನ್ ಅಂದ್ರೆ ಏನು. ಯಾವಾಗ ಹೈಡ್ರೋಜನ್ ಬಗ್ಗೆ ನಾನು ಮಾತಾಡ್ತೀನಿಲ್ಲ ನೀವು ನೆನಪಿಟ್ಕೊಳ್ರಿ. ಹಾಗಿದ್ರೆ ಪ್ರೊಫೆಲೆಂಟ್ಸ್ ಬಗ್ಗೆ ಮಾತಾಡಬೇಕು. ಯಾಕಂದ್ರೆ ಗ್ರೀನ್ ಪ್ರೊಫೆಲೆಂಟ್ಸ್ ಗೊತ್ತಿರಬೇಕು, ಸಾಲಿಡ್ ಲಿಕ್ವಿಡ್ ಅಲ್ಲಿ ಮತ್ತೆ ಮೊನೋಪ್ರೊಪೆಲೆಂಟ್, ಅದೇ ರೀತಿಯ ಬೈ ಪ್ರೊಪೆಲೆಂಟ್, ಇನ್ನೊಂದು ಕ್ರಯೋಜೆನಿಕ್ ಪ್ರೊಪೆಲೆಂಟ್ ಅಂತ ಹೇಳಿ ಕರಿತೀವಿ. ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗ್ತದ. ಇನ್ನೊಂದು ಯಾವಾಗ ಹೈಡ್ರೋಜನ್ ಬಗ್ಗೆ ಮಾತಾಡ್ತೀನಲ್ಲ, ನ್ಯಾಚುರಲ್ ಗ್ಯಾಸ್ ಬಗ್ಗೆ ಗೊತ್ತಿರಬೇಕು. CNG ಅಂದ್ರೆ ಏನು, LPG ಅಂದ್ರೆ ಏನು, ಅದೇ LNG ಅಂದ್ರೆ ಏನು, ಆಮೇಲೆ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಪ್ರೊಜೆಕ್ಟ್ ಅಂತ ಇದೆ. ಆಮೇಲೆ ಪೆಟ್ರೋಲ್ ನ್ಯಾಚುರಲ್, ಓಕೆ, ನಿಮ್ಮ ಮಿನಿಸ್ಟ್ರಿ ಇದೆ, ಪೆಟ್ರೋಲ್ ನ್ಯಾಚುರಲ್ ಗ್ಯಾಸ್ ಅಂತ ಒಂದು ಮಿನಿಸ್ಟ್ರಿ ಏನಿದೆ ಅಲ್ವಾ, ಸೊ ಆ ಮಿನಿಸ್ಟ್ರಿಯ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಪ್ರೊಜೆಕ್ಟ್ ಅಂತ ಬರ್ತದ, ಊರ್ಜ್ ಗಂಗಾ ಪ್ರೊಜೆಕ್ಟ್ ಅಂತ ಹೇಳಿ ಬರ್ತದ. ಅದ್ರ ಗ್ಯಾಸ್ ಪೈಪ್ಲೈನ್ ಇದೆ, ಆ ಪೈಪ್ಲೈನ್ ಬಗ್ಗೆ ಕ್ವೆಶನ್ ಅನ್ನು ಡೈರೆಕ್ಟ್ ಆಗಿ ಕೇಳ್ತಾರೆ. ಹಾಗಾದ್ರೆ ಯಾವಾಗ ನೀವು ನ್ಯಾಚುರಲ್ ಗ್ಯಾಸ್ ಬಗ್ಗೆ ಓದ್ತಾ ಇದ್ದೀರಿ ಅಲ್ವಾ, ಇತ್ತೀಚೆಗೆ ನಾವು ಏನ್ ಮಾಡಿದ್ವಿ, ನ್ಯಾಚುರಲ್ ಗ್ಯಾಸ್ ಟ್ರೇಡಿಂಗ್ ಹಬ್ ಅಂತ ತಗೊಂಡ್ಬಂದಿದ್ದೀವಿ. ಆಮೇಲೆ ಯಾವಾಗ ನೀವು ಇದನ್ನು ಓದ್ತಿರಲ್ಲ, ರಿಫೈನರಿ ಗೇಟ್ ಪ್ರೈಸ್ ಅಂದ್ರೆ ಗೊತ್ತಿರಬೇಕು. ಯಾಕಂದ್ರೆ ಸೊ ಡೈರೆಕ್ಟ್ ಆಗಿ ಪೆಟ್ರೋಲ್ ಮತ್ತು ಸೊ ಇದ್ರ ಮೇಲೆ ನೋಡ್ಕೊಂಡ್ರೆ ಸೊ ಡೈರೆಕ್ಟ್ ಆಗಿ ಏನ್ ಮಾಡ್ತಾ ಇದ್ದಾನೆ ಹಾಗಿದ್ರೆ ಇದ್ರ ಮೇಲೆ ಕ್ವೆಶನ್ ಅನ್ನ ಕೇಳ್ತಾನೆ, ರೈಟ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, ಬಯೋಮಾಸ್ ಅಂದ್ರೆ ಏನು ಕೇಳ್ಬೋದು. ಹಾಗಾದ್ರೆ ಬಯೋಮಾಸ್ ಅದರಲ್ಲಿ ವಾಟ್ ಯು ಮೀನ್ ಬೈ ಟ್ರಾನ್ಸಿಸ್ಟರಿಫಿಕೇಶನ್ ಅಂದ್ರೆ ಏನು, ಡಯಾಜೆನಿಸಿಸ್ ಅಂದ್ರೆ ಏನು, ಅಥವಾ ಆಲ್ಕೋಹಾಲಿಕ್ ಪರ್ಮೆಂಟೇಷನ್ ಅಂದ್ರೆ ಏನು, ರೈಟ್. ಅದರಿಂದ ನಾವು ಎಥನಾಲ್ ಬಯೋಫ್ಯೂಲ್ ಅನ್ನು ತಗೊಳ್ತೀವಿ. ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್, ನ್ಯಾಷನಲ್ ಬಯೋಫ್ಯೂಲ್ ಪಾಲಿಸಿ, ನ್ಯಾಷನಲ್ ಬಯೋಫ್ಯೂಲ್ ಕೋಆರ್ಡಿನೇಷನ್ ಕಮಿಟಿ ಬಗ್ಗೆ ಕೂಡ ನಾನು ಮಾತಾಡಬೇಕಾಗ್ತದ. ಅದೇ ರೀತಿಯಾಗಿ ಕರ್ನಾಟಕ ಸ್ಟೇಟ್ ಬಯೋ ಎನರ್ಜಿ ಡೆವಲಪ್ಮೆಂಟ್ ಬೋರ್ಡ್, ಇವಾಗ ಅದನ್ನ ಅಥಾರಿಟಿ ಅಂತ ಮಾಡ್ಕೊಂಡಿವಿ. 4 ಬಯೋಫ್ಯೂಲ್ ಪಾರ್ಕ್ ನ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಮಾಡ್ಕೊಂಡೈತಿ. ಉದ್ದೇಶ ಗೊತ್ತಿರಬೇಕು. ಅದೇ ರೀತಿ ಕರ್ನಾಟಕ ಸ್ಟೇಟ್ ರೆನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತ ಐತಿ. ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಎನರ್ಜಿ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳಿ ಇದೆ. ಆಮೇಲೆ ಕರ್ನಾಟಕ ಸ್ಟೇಟ್ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಇದೆ. ಸೊ ಹೀಗೆ ಹಲವಾರು ಸ್ಕೀಮ್ಗಳನ್ನ ನಾವೇನ್ ಮಾಡೋದು ಬಯೋಮಾಸ್ ಅಲ್ಲಿ ಕನೆಕ್ಟ್ ಮಾಡಬಹುದು. ಅದೇ ರೀತಿಯಾಗಿ ಎಥನಾಲ್ ಇದೆ, ಆಮೇಲೆ ಈಥರ್ ಇದೆ, ಬಯೋ ಈಥರ್ ಅಂತ ಹೇಳಿ ಕರಿತೀವಿ. ಹಾಗೆ ನಿಮ್ಗೆ ಗೊತ್ತಿರಬೇಕು LPG ಕೂಡ ನಾವಿಲ್ಲಿ ಏನ್ ಮಾಡೋದು ಬ್ಲೆಂಡ್ ಮಾಡ್ತಾ ಇದೀವಿ, ಪೆಟ್ರೋಲ್ ಅನ್ನು ಕೂಡ ಬ್ಲೆಂಡ್ ಮಾಡ್ತಾ ಇದೀವಿ. E20, E10 ಈ ತರ ಬೇರೆ ಬೇರೆ ಕಾನ್ಸೆಪ್ಟ್ ಗಳು ನಾವಿಲ್ಲಿ ನೋಡ್ಬೇಕು. PM ಜೀವನ್ ಪ್ರೋಗ್ರಾಮ್ ಇದೆ, ರುಕೋ ಪ್ರೋಗ್ರಾಮ್ ಅಂತ ಹೇಳಿ ಕರಿತೀವಿ, ರೈಟ್. ಸೊ ಹೀಗೆ ಈ ಎಲ್ಲವನ್ನು ಕೂಡ ನಾವೇನ್ ಮಾಡ್ಬೇಕಾಗ್ತದ, ಇತ್ತೀಚಿನ ನೋಡ್ಬೇಕಾಗಿದೆ. ಕೆಲವೊಂದು ಕಂಟ್ರಿ ಬ್ಲೆಂಡಿಂಗ್ ಸಕ್ಸಸ್ ಆಗಿಲ್ಲ, ಕ್ರಿಟಿಸೈಸ್ ಆಗ್ತಾ ಇದೆ. ಸೊ ಹಾಗೆ ಇಂಡಿಯಾ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ನೋಡೋಣ ಈ ತರ. ಸೊ ಇಫ್ ನೀವು ಕ್ಲಾರಿಟಿ ಇತ್ತು ಅಂದ್ರೆ ನೀವು ಒಂದು ಟಾಪಿಕ್ ಏನ್ ಮಾಡ್ತಾ ಹೋಗೋದಾಗಲೇ ಕನೆಕ್ಟ್ ಮಾಡ್ತಾ ಹೋಗ್ಬೋದು ಅಂತ ನೋಡಿ. ಹೀಗೆ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತದೆ ಅಂತಕ್ಕಂಥದ್ದು. ಕ್ರಿಟಿಕಲ್ ಮಿನರಲ್ ಅಂದ್ರೆ ಮತ್ತೆ ಮಿನರಲ್ ಮೆಟಾಲಿಕ್ ಅಂದ್ರೆ ಏನು,
ನಾನ್ ಮೆಟಾಲಿಕ್ ಅಂದ್ರೆ ಏನು, ಓಕೆ ಎರಡನ್ನ ನೀವು ಹಾಕಿದ್ರೆ ಓಕೆ ಏನ್ ಮಾಡ್ಬೋದು ಹಾಗಿದ್ರಲ್ಲಿ ಡಿಫ್ರೆನ್ಶಿಯೇಷನ್ ಅನ್ನ ನೋಡ್ಬೋದು, ರೈಟ್. ಆಮೇಲೆ ಅದರಲ್ಲಿ ಇಂಪಾರ್ಟೆಂಟ್ ಮಿನರಲ್ಸ್ ಅಲ್ಲಿ ಅಟೋಮಿಕ್ ಮಿನರಲ್ಸ್ ಅಂತ ಬರ್ತದೆ, ಅಲ್ಲಿ ಯುರೇನಿಯಂ ಥೋರಿಯಂ. ಆದ್ರೆ ಯಾವಾಗ ನಾವು ಯುರೇನಿಯಂ ಥೋರಿಯಂ ಬಗ್ಗೆ ಮಾತಾಡ್ತೀವಲ್ಲ, ಒಂದು ಇಂಪಾರ್ಟೆಂಟ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಬಗ್ಗೆ ನೋಡ್ಕೊಡ್ರಿ. ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್, ಫಾಸ್ಟ್ ಬ್ರೀಡರ್ ರಿಯಾಕ್ಟರ್, ಇನ್ನೊಂದು ಥೋರಿಯಂ ಬೇಸ್ಡ್. ಇದಕ್ಕೆ ಕರಿತೀವಿ ಇಂಡಿಯಾದ ಇದು ಕನಸಿದು, ಓಕೆ ಏನು 3 ಸೈಕಲ್ಡ್ ಒಂದು ರಿಯಾಕ್ಟರ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕಂತ ಇಂಡಿಯಾ ಸಕ್ಸಸ್ ಆಗೈತೆ ಇನ್ ದಿಸ್ ಆಸ್ಪೆಕ್ಟ್ ಅಲ್ಲಿ. ಇದು ಕೂಡ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಗೊತ್ತಿರಬೇಕು, ನಮ್ಮ ಕಸ್ಟಮೈಸ್ಡ್ ಕೆಲವು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಇದೆ, ಅವುಗಳನ್ನ ಕೂಡ ಕರಿತೀವಲ್ಲ, ಏನಂತ ಕರಿತೀವಲ್ಲ ಹಾಗಿದ್ರೆ ನಿಮ್ಮ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಅಂತ ಕರಿತೀವಿ. ಸೊ ಅದು ಕೂಡ ಎಕ್ಸಾಮ್ಗೆ ಕೇಳ್ತಕ್ಕಂಥ ಚಾನ್ಸ್ ಇರ್ತದ. 300 ಮೆಗಾವ್ಯಾಟ್ಸ್ ಎಲೆಕ್ಟ್ರಿಸಿಟಿ ಅನ್ನಷ್ಟು. ಸೊ ಇದು ಕೂಡ ನಮಗೆ ಗೊತ್ತಿರಬೇಕಾಗ್ತದ. ಹಾಗಾಗಿ ಈ ತರ ನಿಮಗೆ ನ್ಯೂಕ್ಲಿಯರ್ ಫ್ಯೂಷನ್ ಅಂಡ್ ಫ್ಯೂಷನ್, ಆದ್ರೆ ಫ್ಯೂಷನ್ ಆರ್ಟಿಫಿಷಿಯಲ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಇತ್ತೀಚೆಗೆ ಜಪನೀಸ್ ಸೈಂಟಿಸ್ಟ್ ಅವರು ಸಕ್ಸಸ್ ಮಾಡಿದ್ದಾರೆ. ಯಾವಾಗ ನಾವು ನ್ಯೂಕ್ಲಿಯರ್ ಫ್ಯೂಷನ್ ಆರ್ಟಿಫಿಷಿಯಲ್ ಮಾತಾಡ್ತೀವಲ್ಲ, ಇಂಟರ್ನ್ಯಾಷನಲ್ ನ್ಯೂಕ್ಲಿಯರ್ ಥರ್ಮೋ ನ್ಯೂಕ್ಲಿಯರ್ ರಿಯಾಕ್ಟರ್ ಅಥವಾ ಎಕ್ಸ್ಪೆರಿಮೆಂಟ್ ಬಗ್ಗೆ ಗೊತ್ತಿರಬೇಕು. ಅದು ಯಾವಾಗ ಗೊತ್ತಾಗುತ್ತೆ, ಟೊಕೊಮಾರ್ಕ್ ಡಿವೈಸ್ ಗೊತ್ತಿರಬೇಕು. ಯಾವಾಗ ಟೊಕೊಮಾರ್ಕ್ ಡಿವೈಸ್ ಗೊತ್ತಿರ್ತದೆ, ಆರ್ಟಿಫಿಷಿಯಲ್ ಸನ್ ಬಗ್ಗೆ ಗೊತ್ತಿರಲಿ. ಟೊಕೊಮಾರ್ಕ್ ಡಿವೈಸ್ ಆಗಿ ಇಂಡಿಯಾದ ಐತೆ ಅಂದ್ರೆ ಡೆಫಿನೆಟ್ಲಿ ಇಂಡಿಯಾದು ಇದೆ. ಅದರ ಹೆಸರೇ ಆದಿತ್ಯ ಡೋಂಟ್ ಕನ್ಫ್ಯೂಸ್ ಆದಿತ್ಯ L1. ಹಾಗೆ ಆದಿತ್ಯ L1 ಅಂದ್ರೆ ಏನು, L1 ಅಂದ್ರೆ ಏನು, ರೈಟ್. L2 L3 L4 ಅಂಡ್ L5 ಅಂದ್ರೆ ಏನು ಗೊತ್ತಿರಬೇಕು. ಸೂರ್ಯ ಅಂತ ಬಂದಾಗ ಅನಾಟಮಿ ಏನೈತಿ, ಸೂರ್ಯ ಹೆಂಗೆ ತನ್ನ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತಾನ, ಸೂರ್ಯನ ವಿವಿಧ ಏನು ಅನಾಟಮಿ ಅಂದ್ರೆ ಅದರ ಒಂದು ರಚನೆ ವಿನ್ಯಾಸ ಹೆಂಗೈತಿ. ಆಮೇಲೆ ಅದರಲ್ಲಿ ಸೋಲಾರ್ ವಿಂಡ್ ಅಂದ್ರೆ ಏನು, ಸೋಲಾರ್ ಫ್ಲೇರ್ ಅಂದ್ರೆ ಏನು, ಸೋಲಾರ್ ಆಮೇಲೆ ಪ್ಲೇಜಸ್ ಅಂತ ಹೇಳಿ ಬರ್ತದ, ಅಥವಾ ಕಪ್ಪು ಕುಳಿಗಳು ಸನ್ ಸ್ಪಾಟ್ಸ್ ಅಂತ ಬರ್ತದ, 11 ವರ್ಷಕ್ಕೆ ಯಾಕೆ ಆಗ್ತದ ಅದು, ರೈಟ್. ಆಮೇಲೆ ಜಿಯೋ ಮ್ಯಾಗ್ನೆಟಿಸಮ್ ಇಲ್ಲಿ ಹೆಂಗ್ ಕನೆಕ್ಟ್ ಮಾಡ್ತೀವಿ, ಆಮೇಲೆ ವ್ಯಾನಲನ್ ರೇಡಿಯೇಷನ್ ಬೆಲ್ಟ್ ಅಂತ ಬರ್ತದ. ಹೀಗೆ ಕನೆಕ್ಟ್ ಮಾಡ್ತಾ ಹೋದ್ರೆ ಇತ್ತೀಚೆಗೆ ಪಾರ್ಕರ್ ಸೋಲಾರ್ ಪ್ರೋಬ್ ಇಂದ ಹಿಡ್ಕೊಂಡು ಆದಿತ್ಯ L1 ಪೋಲರೈಸೇಷನ್ ಆಫ್ ದಟ್ ಲೈಟ್ ಅಂದ್ರೆ. ಸೊ ಎಲ್ಲ ಕಾನ್ಸೆಪ್ಟ್ಗಳನ್ನ ನಾವೇನ್ ಮಾಡ್ಬೋದು ಅಂತಂದ್ರೆ ವಿ ಕ್ಯಾನ್ ಕನೆಕ್ಟ್ ಹಿಯರ್. ಸೊ ಈ ತರ ನಾವೇನ್ ಮಾಡ್ತೀವಿ ಅಂದ್ರೆ ನಿಮಗೆ ರಿವಿಷನ್ ಅನ್ನ ಮಾಡ್ಕೊಡ್ತೀವಿ ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ಮತ್ತೆ ಇನ್ನು ಹೇಳ್ತಾ ಹೋಗ್ಬೋದು, ಇರ್ಲಿ. ಸೊ ಹಾಗಾಗಿ ಈ ತರ ಕಾನ್ಸೆಪ್ಟ್ ಬಂದಾಗ ಗೊತ್ತಿರಬೇಕು, ರೈಟ್. ಹಾಗಾಗಿ ಈಗ ನಾನು ಬ್ಯಾಕ್ ಟು ದಿ ಕ್ವೆಶ್ಚನ್. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಡೆಫಿನೆಟ್ಲಿ ಒಂದೇದು ಸ್ಟೇಟ್ಮೆಂಟ್ ಏನೈತಿ ಕರೆಕ್ಟ್ ಐತಿ. ಸೊ ಒಂದೇ ಸ್ಟೇಟ್ಮೆಂಟ್ ಏನ್ ಹೇಳಕತ್ತೈತಪ್ಪ ಅಂತಂದ್ರೆ ಎಸ್, ಇಂಟರ್ನ್ಯಾಷನಲ್ ಆರ್ಡರ್ ಅನ್ನ ಕಾಪಾಡಲಿಕ್ಕೆ ಡೆಫಿನೆಟ್ಲಿ ಕರೆಕ್ಟ್. ಯಾಕಂದ್ರೆ ಇಂಡಿಯಾ ಏನೈತಲ್ಲ ಇಟ್ಸ್ ಆಲ್ವೇಸ್ ಒಬೇಸ್. ಯಾಕಂದ್ರೆ ವಿ ಆರ್ ಬಿಲೀವ್ ಇನ್ ಗ್ಲೋಬಲ್ ಜಸ್ಟಿಸ್, ಜಾಗತಿಕ ನ್ಯಾಯದ ಮೇಲೆ ಬಿಲೀವ್ ಮಾಡಿದವರು. ಯಾಕಂದ್ರೆ ತುಂಬಾ ಇದೆ, ಕೊಲಂಬೋ ಪ್ಲಾನ್ ಇಂದ ಹಿಡ್ಕೊಂಡು ಆಮೇಲೆ ಇತ್ತೀಚೆಗೆ ನಾವು ಮಾಡಿರ್ತಕ್ಕಂಥ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಇರ್ಬೋದು, ಓಕೆ ನಮ್ಮ ಕೋಲಿಷನ್ ಅಂಡ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಗ್ಲೋಬಲ್ ಜಿಯೋಥರ್ಮಲ್ ಅಲೈನ್ಸ್ ಇರ್ಬೋದು, ಇವನ್ ಇಂಡಿಯಾ ಪಾರ್ಟ್ ಆಫ್ ವಾಟ್ ಯು ಸೇ ದಟ್ ಗ್ರೀನ್ ಎನರ್ಜಿ ಪಾರ್ಟ್ನರ್ಶಿಪ್ ಇರ್ಬೋದು. ಆಮೇಲೆ ಇಂಡಿಯಾ ಇಸ್ ಅ ಪಾರ್ಟ್ ಆಫ್ ಅಪ್ಕಿ ಗೋವಾ, ದಟ್ಸ್ ಅ ಗ್ಲೋಬಲ್ ಆಫ್ಶೋರ್ ವಿಂಡ್ ಎನರ್ಜಿ ಅಲೈನ್ಸ್ ಅಂತ ಹೇಳಿ ಕರಿತೀವಿ, ರೈಟ್. ಆಮೇಲೆ ಅದೇ ರೀತಿಯಾಗಿ ಅವಾಗಲೇ ಹೇಳಿದ್ನಲ್ಲ MSP ಅಲ್ಲಿ ಇದೆ. ಆಮೇಲೆ ಜಸ್ಟ್ ಎನರ್ಜಿ ಟ್ರಾನ್ಸಿಷನ್ ಪಾರ್ಟ್ನರ್ಶಿಪ್ ಅಲ್ಲಿ ಇಂಡಿಯಾ ಮೆಂಬರ್ ಇದೆ. ಅಂಡರ್ ಟು ಕೊಲಿಷನ್ ನ ಇಂಡಿಯಾದಲ್ಲಿ ಅದಕ್ಕೆ ಕೂಡ ಇಂಡಿಯಾ ಏನಾಗಿದೆ ಮೆಂಬರ್ ಆಗಿದೆ. ಮಿಷನ್ ಇನೋವೇಷನ್ಗೂ ಕೂಡ ಇಂಡಿಯಾ ಮೆಂಬರ್ ಆಗೈತಿ. ಇವೆಲ್ಲ ನೋಡಿದಾಗ ಇವನ್ ಇಂಡಿಯಾ OECD ಮೆಂಬರ್ ಅಲ್ಲ, ಬಟ್ ಇಂಡಿಯಾ ಆಕ್ಟಿವ್ಲಿ ಇಂಪ್ಲಿಮೆಂಟಿಂಗ್ OECD ಪ್ರಿನ್ಸಿಪಲ್ಸ್. ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕಂದ್ರೆ ಬೇಸ್ ಎರೋಷನ್ ಅಂಡ್ ಪ್ರಾಫಿಟ್ ಶಿಫ್ಟಿಂಗ್ ನ ಪಿಲ್ಲರ್ 2 ಏನಿದೆ, ಪಿಲ್ಲರ್ 1 ಪಿಲ್ಲರ್ 2 ಅಂತ ಆಪ್ಷನ್ಸ್ ಇದೆ. ಆ ಪಿಲ್ಲರ್ 2 ನ ಮಿನಿಮಮ್ ಗ್ಲೋಬಲ್ ಟ್ಯಾಕ್ಸ್ ಅನ್ನ ಇಂಡಿಯಾ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಗೂಗಲ್ ಟ್ಯಾಕ್ಸ್ ಇರ್ಬೋದು, ಇದು ಕೂಡ ಪಾರ್ಟ್ ಆಫ್ ಬೇಸ್ ಎರೋಷನ್ ಅಂಡ್ ಪ್ರಾಫಿಟ್ ಶಿಫ್ಟಿಂಗ್ ನ ಮಲ್ಟಿಲ್ಯಾಟರಲ್ ಕನ್ವೆನ್ಷನ್ ಟು ಇಂಪ್ಲಿಮೆಂಟ್ ದಿ ಟ್ಯಾಕ್ಸ್ ರಿಲೇಟೆಡ್ ಮೆಷರ್ಸ್ ಟು ಪ್ರಿವೆಂಟ್ ಬೇಸ್ ಎರೋಷನ್ ಅಂಡ್ ಪ್ರಾಫಿಟ್ ಶಿಫ್ಟಿಂಗ್ ಅಂತ ಹೇಳಿ ಕರಿತೀವಿ. ಆಮೇಲೆ ಮಾರಿಷಸ್ ರೂಟ್ ಅನ್ನ ಕಡಿಮೆ ಮಾಡೋದಕ್ಕೆ ಮಾರಿಷಸ್ ರೂಟ್ ಅಂತ ಇದೆ, ರೈಟ್. ಆಮೇಲೆ ಕ್ಯಾನ್ ಸೇ ದಟ್ ಟ್ಯಾಕ್ಸ್ ಹೆವೆನ್ಸ್ ಅಂತ ಏನ್ ಕರಿತೀವಿ, ಇವಾಗ ಕಡಿಮೆ ಮಾಡೋದಕ್ಕೆ ವಿ ಹ್ಯಾವ್ ಬೀನ್ ದ ಫಸ್ಟ್ ಇನ್ ದಿ ವರ್ಲ್ಡ್. ಹಾಗಾಗಿ ನಿಮ್ಗೆ ಗೊತ್ತಿರಬೇಕಾಗಿದ್ರೆ ಕಾಮನ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಅಂತ ಏನ್ ಬರ್ತದೆ OECD ಅವ್ರದ್ದು, ಇಂಡಿಯಾ ಕೂಡ ಇಂಪ್ಲಿಮೆಂಟ್ ಮಾಡೋದು. ಇನ್ನೊಂದು ದ ಪ್ರೋಗ್ರಾಮ್ ಆಫ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಅಸೆಸ್ಮೆಂಟ್ PISA ಅಂತ ಏನ್ ಕರಿತೀವಿ, ಅದು ಕೂಡ ಇಂಡಿಯಾ ಇಂಪ್ಲಿಮೆಂಟ್ ಮಾಡ್ತದೆ, ದೋ ಇಟ್ ಇಸ್ ನಾಟ್ ದ ಮೆಂಬರ್ ಆಫ್ ದಟ್ ಒನ್. ಇನ್ನೊಂದು ಗೊತ್ತಿರಬೇಕು, ಅದು ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ AI ಅಂತ ಕರಿತೀವಿ, ಇದು ಕೂಡ OECD ಇಂದನೇ ಆಗಿದ್ದು. ಇವನ್ ಇಂಡಿಯಾ ಕೂಡ ಇದಕ್ಕೆ ಆಕ್ಟಿವ್ ಪಾರ್ಟಿಸಿಪೆಂಟ್ ಇದೆ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕಾಗ್ತದೆ. ಅಷ್ಟೇ ಅಲ್ಲದೆ ಸೆಂಡೈ ಫ್ರೇಮ್ ವರ್ಕ್ ಅಂತ ಬರ್ತದ. ಈ 7 ಟಾರ್ಗೆಟ್ಗಳ ನಮ್ಮ ಸೆಂಡೈ ಫ್ರೇಮ್ ವರ್ಕ್ಗೆ ಇಂಡಿಯಾ ಮೆಂಬರ್ ಆಗೈತಿ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಬಂದಾಗ ಆ 17 ಗೋಲ್ಸ್ ಗಳನ್ನ ನಾವೇನು ಮಾಡಿದೀವಿ ಅನ್ನೋದನ್ನ VNR ಅಂತ ಕರಿತೀವಿ, ದ ವ್ಯಾಲೆಂಟರಿ ನ್ಯಾಷನಲ್ ರಿವ್ಯೂ ಅಂತ ಕರಿತೀವಿ. ಅದರ ಫಸ್ಟ್ ಇಕೋಸ್ಯಾಕ್ ಕೊಟ್ಟವರು ಕೂಡ ನಾವು ಇಂಡಿಯನ್ಸ್. ಸಪರೇಟ್ ನಮ್ಮದೇ ಆಗಿರ್ತಕ್ಕಂತಹ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನು ಕೂಡ ನಾವು ಏನ್ ಮಾಡಿದೀವಿ ಹಾಗಿದ್ರೆ ಪಬ್ಲಿಷ್ ಮಾಡಿದೀವಿ ಅಂಡರ್ ದ ಥಿಂಕ್ ಟ್ಯಾಂಕ್ ಕಾಲ್ಡ್ ನೀತಿ ಆಯೋಗ ಅಂತ ಕೂಡ ನಮಗೆ ಗೊತ್ತಿರಬೇಕಾಗ್ತದೆ. ಹಾಗಾಗಿ ಇದನ್ನ ನೋಡಿದ್ರೆ ನಮ್ಗೆ ಅನ್ಸ್ತದ ಇಂಡಿಯಾ ಯಾವಾಗ್ಲೂ ಎಲ್ಲರನ್ನು ರೆಸ್ಪೆಕ್ಟ್ ಮಾಡ್ತದ. ಆಮೇಲೆ ಇನ್ನೊಂದಾಗ ಹೇಳ್ಬೇಕು, ಇಂಡಿಯಾ ಲೀಡಿಂಗ್ ಸೌತ್ ಕೋಆಪರೇಷನ್, ಬೇಟ್ ಅದು ಫಂಡಿಂಗ್ ಮೂಲಕ ಇರ್ಬೋದು,
ಓಕೆ, ಅಥವಾ ವ್ಯಾಕ್ಸಿನ್ ಡಿಪ್ಲೊಮೆಸಿ ಇರ್ಬೋದು, ಅಥವಾ ಫಂಡ್ ಡಿಪ್ಲೊಮೆಸಿ ಇರ್ಬೋದು, ರೈಟ್. ಇನ್ನೊಂದು ಐ ಕ್ಯಾನ್ ಸೇ ದಟ್ ಅಪ್ಕಿ ಎಜುಕೇಶನ್ ಡಿಪ್ಲೊಮೆಸಿ ಮೂಲಕ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂದ್ರೆ ನಮ್ಮ IITಗಳು ಕೆಲವೊಂದು ಸೌದಿಯಲ್ಲಿ, ಸಾರಿ ಅದು ಓಕೆ ವಾಟ್ ಯು ಸೇ ದಟ್ UAE ಅಲ್ಲಿ ಇರ್ಬೋದು, ಕೆಲವೊಂದು ನಮ್ಮ ಶ್ರೀಲಂಕಾದಲ್ಲಿ, ಕೆಲವೊಂದು ತಾಂಜೇನಿಯಾ ಓಕೆ, ಅಲ್ಲಿ ಕೂಡ ಏನಾಗಿದೆ ಅಂತಂದಾಗೆ ಈಗ ಆ ಕ್ಯಾಂಪಸ್ ಅಲ್ಲಿ ಕೂಡ ನಾವು ಎಂಟ್ರಿ ಮಾಡಿದೀವಿ. ಅಂದ್ರೆ ಆಮೇಲೆ Team9 ಇನಿಷಿಯೇಟಿವ್ ನ ತಗೊಳ್ಳಿ, ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕಾರಿಡಾರ್ ನ, ಸಾರಿ ಎಕನಾಮಿಕ್ ಕಾನ್ಫರೆನ್ಸ್ ಅನ್ನ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಇನ್ನೊಂದು ಕೇಳಬಹುದು, ಏಷ್ಯಾ ಪೆಸಿಫಿಕ್ ಗ್ರೋತ್ ಕಾರಿಡಾರ್ ಅಂತ ಹೇಳಿ ಬರ್ತದ, ಅಥವಾ ಪಾರ್ಟ್ನರ್ಶಿಪ್ ಅಂತ ಬರ್ತದ. ಅದು ಕೂಡ ನೀವು ಇಲ್ಲಿ ನೋಡಿದಾಗ ಇಂಡಿಯಾ ಹೌ ಮಚ್ ಇಟ್ ಈಸ್ ಹೆಲ್ಪಿಂಗ್ ಅಪ್ ಉನಕ ವಾಟ್ ಯು ಸೇ ದಟ್ ಫ್ರೆಂಡ್ಸ್ ಅನ್ನಿ ಅಥವಾ ಬ್ರದರ್ಸ್ ಅನ್ನಿ ಇಂಡ್ಯೂಡ್ ಐ ಕ್ಯಾನ್ ಸೆಲ್ ಯು. ಹಾಗೆ ಹೇಗೆ G20 ಒಳಗೆ ಆಫ್ರಿಕನ್ ಯೂನಿಯನ್ ಅನ್ನ ಮೆಂಬರ್ ಆಗ್ಲಿಕ್ಕೆ ಯಾವ ತರ ಸಪೋರ್ಟ್ ಮಾಡೈತಿ, ಬಿಮ್ಸ್ಟೆಕ್ ಅನ್ನ ನೋಡ್ಕೊಳ್ರಿ. ಹೌದಲ್ಲ, ಬಿಮ್ಸ್ಟೆಕ್ ಇತ್ತೀಚೆಗೆ ಯಾಕೆ ಇದನ್ನು ಕೇಳ್ತಾರೆ, ಯಾಕೆಂದ್ರೆ ಇತ್ತೀಚೆಗೆ ದೇ ಹ್ಯಾವ್ ಬಿನ್ ಅಡಾಪ್ಟೆಡ್ ಎ ಸಪರೇಟ್ ಚಾರ್ಟರ್ ಅಂತ ಕರೀತೀವಿ. ಚಾರ್ಟರ್ ಅಂತಂದ್ರೆ ರೂಲ್ಸ್ ಅನ್ನೋದು ಹೇಗೆ UN ಒಂದು ಚಾರ್ಟರ್ ಇದೆ ಅಲ್ವಾ, ಅದೇ ತರ ಏನ್ ಮಾಡಿದ್ರೆ ನಮಗೂ ಒಂದು ನಾವು ರೂಲ್ಸ್ ಅನ್ನ ತಗೊಂಡಿದ್ವಿ ಬಿಮ್ಸ್ಟೆಕ್ ಅಲ್ಲಿ. ಹಾಗಾಗಿ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್. ಹೀಗೆ ಸೊ ಮತ್ತೆ ಬಿಮ್ಸ್ಟೆಕ್ ಅಂತ ಬಂದಾಗ ADB, AIIB ಅಥವಾ ಏನೇನಿದಾವೆ, ಅಥವಾ ಅಗೇನ್ ಸೇ ದಟ್ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂತಂದ್ರೆ, ಸೊ ವಾಟ್ ಯು ಸೇ ದಟ್ ಅಪ್ಕಿ ಎಕ್ಸ್ಪೋರ್ಟ್ ಕಂಟ್ರೋಲ್ ರೆಸಿಮ್ಸ್ ಅನ್ನ ಏನು ಹೇಳಿದಿಲ್ಲ, ಅದ್ರ ಜೊತೆಗೆ ಮತ್ತೆ ಇಂಪಾರ್ಟೆಂಟ್ UN ಇಂಪಾರ್ಟೆಂಟ್ 6 ಕಮಿಟೀಸ್ ಇದೆ. ಆ 6 ಕಮಿಟಿ ಕೂಡ ಇಂಡಿಯಾ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಆಗೈತಿ, ರೈಟ್. ಮಾಧವರಾವ್ ಗೊತ್ತಿರ್ಬೇಕಲ್ವಾ, ಮಾಧವರಾವ್ ಅವ್ರ ಬಗ್ಗೆ ಕೂಡ ನಾವಿಲ್ಲಿ UN ಗೂ ಮತ್ತು ಮಾಧವರಾವ್ರಿಗೂ ತುಂಬಾ ಒಳ್ಳೆಯ ರಿಲೇಶನ್ಶಿಪ್ ಇದೆ. ಸೊ ರೈಟ್, ಅದನ್ನು ಕೂಡ ವಿ ಹ್ಯಾವ್ ಟು ಓಕೆ, ಇವೆಲ್ಲ ಕೂಡ ನಾವೇನ್ ಮಾಡ್ಬೇಕಾಗ್ತದ, ನೋಡ್ಬೇಕಾಗ್ತದೆ ಅಂತಕ್ಕಂಥದ್ದು. ಐ ಹೋಪ್ ಅರ್ಥ ಆಯ್ತು, ರೈಟ್. ಇನ್ನೊಂದು ಇಂಪಾರ್ಟೆಂಟ್ ಆಗಿದೆ ಇಲ್ಲಿ, ಹಾಗಿದ್ರೆ ಓಕೆ ಇದು ಕ್ವೆಶನ್ ಓಕೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ, ರೈಟ್. ಇದನ್ನು ಕೂಡ KPSC ಕೇಳಿದ್ದಾರೆ. ಏನ್ ಕ್ವೆಶನ್ ಇದೆ ಅಂದ್ರೆ, ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಅಮೆಂಡ್ಮೆಂಟ್ 1974 ಬಗ್ಗೆ ಈ ಕ್ವೆಶನ್ ಅನ್ನ ಕೇಳಿದ್ದಾರೆ. 74 ಅಂದ್ರೆ ನಿಮಗೆ ಗೊತ್ತಿರಬೇಕು, ಶ್ರೀ ದೇವರಾಜ್ ಅರಸ್ ಅಂತ. ಹಾಗಿದ್ರೆ ಯಾವಾಗ ಹಾಗಿದ್ರೆ ನೋಡೋಣ ಇಲ್ಲಿ. ಹಾಗಿದ್ರೆ ಇದೊಂದು ಕಾನ್ಸೆಪ್ಟ್ ಸಿಕ್ತು ಅಂದ್ರೆ, ಈ ಟಾಪಿಕ್ ಸಿಕ್ತು ಅಂದ್ರೆ, ಹಾಗೆ ಇದನ್ನ ನೀವು ಹೆಂಗೆ ಬೇರೆ ಸಬ್ಜೆಕ್ಟ್ ಗಳಿಗೆ ಲಿಂಕ್ ಮಾಡ್ಕೋಬಹುದು ಸರ್ ಅಂದ್ರೆ, ಹಾಗೆ ನಾವು ಏನ್ ಬರೀತೀನಿ ಅಂತಂದ್ರೆ ಫಸ್ಟ್ ಡಾಕ್ಟರ್ ದೇವರಾಜ್ ಅರಸ್ ಅಂತ ಬರಿತಾ ಇದ್ದೀನಿ. ಇದು ಶ್ರೀ, ರೈಟ್. ಆಲ್ವೇಸ್ ವಿ ಹ್ಯಾವ್ ಟು ರೆಸ್ಪೆಕ್ಟ್, ರೈಟ್. ಶ್ರೀ ದೇವರಾಜ್ ಅರಸ್ ಅಂತ ತೆಗೆದುಕೊಳ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ ಸರ್. ಹಾಗಿದ್ರೆ ಇಲ್ಲಿ ನಿಮಗೆ ಫಸ್ಟ್ ತಲೆ ಬರಬೇಕಾಗಿದೆ ಎಸ್ ಭೂ ಸುಧಾರಣೆಗಳು ಅಥವಾ ಓಕೆ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗ್ತದ. ಹಾಗಾದ್ರೆ ಭೂ ಸುಧಾರಣೆಗಳಿಗೆ ಕ್ಲಾರಿಟಿ, ಸ್ಪೆಷಲಿ ನಾನು ಏನು ಹೇಳ್ತಾ ಇದ್ದೀನಿ 1974, ಯಾಕಂತಂದ್ರೆ ಇಲ್ಲಿ ಲ್ಯಾಂಡ್ ಟ್ರಿಬ್ಯುನಲ್ಸ್ ಇರ್ಬೋದು, ಅಥವಾ ಲ್ಯಾಂಡ್ ಬ್ಯಾಂಕ್ಸ್ ಇರ್ಬೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ದ ಓಕೆ ಹೂ ಇಸ್ ದ ಓನರ್, ದ ಟಿಲ್ಲರ್ ಇಸ್ ದ ಓನರ್, ದ ಹೂ ಟಿಲ್ಸ್ ದ ಲ್ಯಾಂಡ್, ಹಿ ಇಸ್ ದ ಓನರ್, ರೈಟ್. ಉಳುವವನೇ ಹೊಲದೊಡೆ ಅಂತಕ್ಕಂಥ ಕಾನ್ಸೆಪ್ಟ್ಗೆ ಜಾಸ್ತಿ ಅರ್ಥ ಸಿಕ್ಕಿದ್ದೆ ಇವರ ಕಾಲದಲ್ಲಿ ಅಂತ ಹೇಳಿ ಕೂಡ ಗೊತ್ತಿರಬೇಕಾಗ್ತದ. ಓಕೆ, ಹಾಗಾಗಿ ಇದು ತುಂಬಾ ಓಕೆ ಏನಾಯ್ತು ಅಂದ್ರೆ ಈ ಟೈಮಲ್ಲಿ ಅದ ಲೈನ್ಸ್ ಆಫ್ ಆಪರೇಷನ್ ಭಾರ್ಗ ಅಂತ ಏನು ಕರೀತಾರೆ ಬೆಂಗಾಲಲ್ಲಿ, ಇಟ್ಸ್ ಅ ಮೋಸ್ಟ್ ಸಕ್ಸಸ್ಫುಲ್ ಪ್ರಾಜೆಕ್ಟ್. ಆಪರೇಷನ್ ಭಾರ್ಗ ಇರ್ತಕ್ಕಂಥದ್ದು ಹಳ್ಳಿಗೆ ಹೋಗ್ಬಿಟ್ಟು ಮನೆ ಹೋಗ್ಬಿಟ್ಟು ಭೂಮಿಯನ್ನು ಕೊಟ್ಟಿರ್ತಕ್ಕಂತಹ ಸ್ಕೀಮ್ ಅದು. ಸೊ ಹಾಗಾಗಿ ಅದೇ ಲೈನ್ಸ್ ಅಲ್ಲಿ ಏನಾಯಿತು ಅಂತಂದ್ರೆ ನಮ್ಮ ಭೂ ಸುಧಾರಣೆಗಳು 74ರಲ್ಲಿ ಬರ್ತದೆ. ಹಾಗಾಗಿ ತುಂಬಾ ಸಕ್ಸಸ್ಫುಲ್ ಅಂತ ಹೇಳಿ ನಾನಿಲ್ಲಿ ಕರಿಬೇಕಾಗ್ತದೆ ಅಂತಕ್ಕಂಥದ್ದು, ರೈಟ್. ಸೊ ಹೀಗೆ ಸೊ ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಥಿಂಗ್ಸ್ ವಿತ್ ರೆಸ್ಪೆಕ್ಟ್ ಟು ಸೊ ಭೂ ಸುಧಾರಣೆಗಳ ಬಗ್ಗೆ ಗೊತ್ತಿರ್ಬೇಕು. ಆಮೇಲೆ ಇನ್ನೊಂದು, ಯಾವಾಗ ದೇವರಾಜ್ ಅರಸ್ ಅಂತ ಓದ್ತಿರಲ್ಲ, ಇಲ್ಲಿ ಆಲ್ವೇಸ್ 3 ಲ್ಯಾಂಗ್ವೇಜ್ ಫಾರ್ಮುಲಾ ಬಹಳ ಮ್ಯಾಟರ್ ಆಗ್ತದ್ರಪ್ಪ. ಸೊ 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಂದ್ರೆ ಏನ್ ಸರ್ ಅಲ್ಲ ಅಂದ್ರೆ ನಿಮಗೆ ಗೊತ್ತಿರಬೇಕು, ನಾವೆಲ್ಲ ಗೊತ್ತಿದೆ, ರೈಟ್. ಕರ್ನಾಟಕದ ಯೂನಿಫಿಕೇಶನ್ ಅನ್ನ ಲಿಂಕ್ ಮಾಡ್ಕೊಳ್ಬೇಕಾದ್ರೆ ಕರ್ನಾಟಕದ ಯೂನಿಫಿಕೇಶನ್ ಅನ್ನ ನೋಡ್ಕೊಳ್ಳೋಣ. ಆ ಕರ್ನಾಟಕದ ಯೂನಿಫಿಕೇಶನ್ ನೀವು ಓದ್ತಾ ಇದ್ದೀರಿ ಅಂದ್ರೆ ಸ್ವದೇಶಿ ಮೂವ್ಮೆಂಟ್ ಅನ್ನ ನೀವು ನೋಡ್ಕೋಬೇಕಾಗ್ತದ. ಯಾಕೆಂದ್ರೆ ಸ್ವದೇಶಿ ಮೂವ್ಮೆಂಟ್ ಸಮ್ವಾಟ್ ಇದಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತದ. ಸ್ವದೇಶಿ ಮೂವ್ಮೆಂಟ್ಗೆ